ಅಂದಾಗ ಗುರುಗಳು ಬರೆದಿರುವಂಥ ಪುಸ್ತಕದಲ್ಲಿ ಗುರು ಅನ್ನುವುದರ ಅರ್ಥವನ್ನು ವ್ಯಾಖ್ಯಾನಿಸ್ತಾ ಹೇಳ್ತಾರೆ, ಗುರು ಅಂದರೆ ಭಾರವಾದ್ದು ಅಂತ. ಇಲ್ಲಿ ಸಂವಾದ ನಡೆಸ್ತಾ ಇರೋ ನಾನು ಲಘು ಅಂದರೆ ಇದನ್ನು ಲಘುವಾಗಿಸಿ ತಮಗೆ ಹೇಳುವಂಥ ಪ್ರಯತ್ನವನ್ನು ಮಾಡಲಿದ್ದೇನೆ. ಗುರುಗಳು ಗುರುತರವಾದ್ದನ್ನು, ಭಾರವಾದ್ದನ್ನು, ಸಾಂದ್ರವಾದ್ದನ್ನು ಹೇಳಲಿದ್ದಾರೆ. ಗುರುಗಳೇ, ಲಘುವಾದ ಪ್ರಶ್ನೆಯೊಂದಿಗೆ ಆರಂಭಿಸೋಣ. ಮೊದಲಿಗೆ ಈ ಪುಸ್ತಕವನ್ನು ಬರೆಯೋದಕ್ಕೆ ಪ್ರೇರಣೆ ಏನು, ಯಾಕೆ ಈ ಪುಸ್ತಕನ ಬರಿಬೇಕು ಅಂತ ತಮಗನ್ನಿಸ್ತು ಅನ್ನೋ ಪ್ರಶ್ನೆ. ಹರಿರಾಮ. ಮೊದಲಾಗಿ ಹೃದಯದಲ್ಲಿ, ಅದು ನಮ್ಮದಿರ್ಬೋದು ನಿಮ್ಮದಿರ್ಬೋದು, ನಿರಂತರವಾಗಿ ಬೆಳಗುವಂತಹ ಗುರು ಎಂಬ ಬೆಳಕನ್ನು ಸ್ಮರಿಸಿಕೊಂಡು ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ, ಅವನ ದಿವ್ಯ ಚರಿತ್ರ ಶ್ರೀಮದ್ ರಾಮಾಯಣ, ಅದನ್ನು ವಿರಚಿಸಿದ ಆದಿಕವಿ ವಾಲ್ಮೀಕಿಗಳು, ಇವರಿಗೆಲ್ಲ ಬಲ ಬಂದು ವೇದಿಕೆಯ ಮೇಲೆ ರಾಯರ ಪ್ರತಿನಿಧಿಯಾಗಿ ಮಂತ್ರಾಲಯದ ಪೂಜ್ಯ ಪೀಠಾಧೀಶ್ವರರು ಉಪಸ್ಥಿತರಾಗಿದ್ದಾರೆ. ನಿಮ್ಮೆಲ್ಲರ ಒಂದು ಭಾಗ್ಯ ಅವರ ಆಗಮನ ಈ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು. ಅದನ್ನು ಭಾವಿಸಿ ಗೌರವಿಸಿ ಪೂಜ್ಯ ಶ್ರೀಗಳ ಉಪಸ್ಥಿತಿ ಈ ಕಾರ್ಯಕ್ರಮಕ್ಕೆ ತುಂಬ ಒಂದು ಚೈತನ್ಯವನ್ನು ತುಂಬಿದೆ ಅನ್ನೋದನ್ನು ಇಲ್ಲಿ ಉಲ್ಲೇಖಿಸಿ ಮುಂದುವರಿತಾ ಇದ್ದೇವೆ. ವೇದಿಕೆಯ ಮೇಲೆ ನ್ಯಾಯಮೂರ್ತಿ ಶಿವರಾಜ್ ಪಟೇಲ್ರಿದ್ದಾರೆ. ಹಾಗೆಯೇ ನಮ್ಮ ಈ ವಿಶ್ವವಿದ್ಯಾಲಯದ ಉಪಕುಲಪತಿಗಳು ಕೂಡ ಇಲ್ಲಿದ್ದಾರೆ. ಜಯದೇವ್ ಅವರು ಇಲ್ಲಿದ್ದಾರೆ. ಅವರೆಲ್ಲರ ಉಪಸ್ಥಿತಿಯನ್ನು ಭಾವಿಸಿ ಮುಂದುವರಿತಾ ಇದ್ದೇವೆ. ಮೊದಲ ಪ್ರಶ್ನೆ ರವಿಶಂಕರ್ ಅವರಿದ್ದು, ಈ ಕೃತಿಯನ್ನು ರಚಿಸಲಿಕ್ಕೆ ಪ್ರೇರಣೆ ಏನು ಅಂತ. ಕೃತಿಯನ್ನು ರಚಿಸಲಿಕ್ಕೆ ಪ್ರೇರಣೆ ಏನು ಅಂತಂದರೆ, ಈ ಜಗತ್ತನ್ನು ವ್ಯಾಪಿಸಿರ್ತಕ್ಕಂಥ ನಕಲಿ ರಾಮಾಯಣಗಳು, ಅದೇ ಪ್ರೇರಣೆ. ಒಂದು ಒಳ್ಳೆಯ ವಸ್ತುವಿನ ಅಭಾವ ಕೂಡ ನಷ್ಟ. ಒಂದು ಒಳ್ಳೆಯ ವಸ್ತು ಅದು ಅತಿಯಾಗಿ ಲಭ್ಯ ಆದರೆ ಆಗಲೂ ಕೂಡ ನಷ್ಟವನ್ನೇ ಮಾಡುವಂಥ ಸಾಧ್ಯತೆಗಳಿರುತ್ತೆ. ರಾಮಾಯಣಕ್ಕಾಗಿರುವಂಥದ್ದು ಅಂತ ಅದ್ಭುತವಾಗಿರ್ತಕ್ಕಂಥ ಕಾವ್ಯ, ಜಗತ್ತಿನ ಮೊಟ್ಟ ಮೊದಲ ಕಾವ್ಯ ಎಂಬುದಾಗಿ ನಮ್ಮ ಪರಂಪರೆ ಹೇಳ್ತದೆ, ಆದಿಕಾವ್ಯ ಎಂಬುದಾಗಿ. ಆದರೆ ಆದಿಕಾವ್ಯ ಎಷ್ಟು ಬಾರಿ ಅದು ಪುನಃಕಥನ ಆಯಿತು ಅಂದರೆ ಅದಕ್ಕೆ ಲೆಕ್ಕವೇ ಇಲ್ಲ. ನಿಮಗೆಲ್ಲ ಆ ಸಾಲುಗಳು ಗೊತ್ತೇ ಇದೆ. ತಿಣಿಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ. ಅಷ್ಟೆಲ್ಲ ರಾಮಾಯಣಗಳು ರಚನೆ ಆಗಿದ್ದಾವೆ. ಏನಾಗುತ್ತೆ ಅಂದರೆ, ಈಗ ನಾನೊಂದು ರಾಮಾಯಣ ಬರುತ್ತೀನಿ ತಂದಾಗ ನಂದೊಂದು ಕಾಣಿಕೆ ಕೊಡಬೇಕಲ್ಲ ಅದಕ್ಕೆ ಅಂತ. ಈ ಕಾಣಿಕೆಗಳು ಭಾರ ಆಗಿದ್ದಾವೆ. ಈ ಕಾಣಿಕೆಗಳು ಎಲ್ಲಿ ಭಾರ ಆಗಿದ್ದಾವೆ ಅಂದರೆ, ಈಗ ಮೂಲವನ್ನೇ ವಿಸ್ತರಿಸಿ ತಂದರೆ ಭಾರ ಅಲ್ಲ ಅದು, ಮೂಲದ ವಿಕಾಸ ಅದು ಖಂಡಿತ ಭಾರ ಅಲ್ಲ ಅದು. ಆದರೆ ಎಲ್ಲಿ ಅದು ದಾರಿ ತಪ್ಪುತ್ತೋ, ಎಲ್ಲಿ ಅದು ಬೇರೆ ರೂಪವನ್ನು ತಾಳುತ್ತೋ, ಎಲ್ಲಿ ಅದು ಮೂಲಕ್ಕೆ ಸಲ್ಲೋದಿಲ್ವೋ, ಎಲ್ಲಿ ಮೂಲಕ್ಕೆ ವಿರೋಧ ಉಂಟಾಗುತ್ತೋ, ಮುಖ್ಯವಾಗಿ ನಾವು ಹೇಳ್ತಾ ಇರುವಂಥದ್ದು ವಾಲ್ಮೀಕಿ ರಾಮಾಯಣಕ್ಕೆ ಎಲ್ಲೆಲ್ಲಿ ವಿರೋಧ ಉಂಟಾಗುವಂತೆ ಮುಂದೆ ಕೃತಿಗಳು ರಚನೆ ಆಗಿದ್ದಾವೋ ಅವೆಲ್ಲ ಒಂದು ಮಟ್ಟಿಗೆ ಆದಿಕವಿಗೆ ಅಪಚಾರ ಅಂತ ಹೇಳ್ತೇವೆ. ಸಂವಾದ ಇದ್ದರೆ ಪರವಾಗಿಲ್ಲ, ವಿಸಂವಾದ ಇದೆ ಅಂತ. ಹಾಗೆ ಇವತ್ತಿನ ಪರಿಸ್ಥಿತಿ ಏನಿದೆ ಅಂದರೆ, ವಾಲ್ಮೀಕಿ ರಾಮಾಯಣ ಪ್ರಮಾಣೀಕರಿಸ್ತಕ್ಕಂಥ ರಾಮಕಥೆ ಇದೆಯಲ್ಲ, ಆ ರಾಮಕಥೆ ಏನು ಅನ್ನೋದೇ ಸಮಾಜಕ್ಕೆ ಗೊತ್ತಿಲ್ಲದಿರ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ನಾವು ನಂಬ್ಕೊಂಡಿರುವ ರಾಮಾಯಣವೇ ಬೇರೆ, ನಿಜವಾಗಿರೋದೇ ಬೇರೆ ಅಂತ. ಇದನ್ನು ನಾವು ತುಂಬ ದುಃಖದಿಂದ ಗಮನಿಸಿದ್ದೇವೆ ಅಂತ. ಈ ಥರ ಆಗ್ತಾ ಇರೋದನ್ನು ಭಾರವಾದ ಹೃದಯದಿಂದ ನಾವು ಗಮನಿಸಿದ್ದೇವೆ ಅಂತ. ಎಷ್ಟೋ ಸಂಗತಿಗಳು ರಾಮಾಯಣದಲ್ಲಿ ಇಲ್ಲವೇ ಇಲ್ಲ, ಆದರೆ ಆ ಹೆಸರಲ್ಲಿ ಪ್ರಚಲಿತವಾಗಿದ್ದಾವೆ. ಅದರ ಮೇಲೆ ಪ್ರಶ್ನೆಗಳು, ಆಕ್ಷೇಪಗಳು ಕೂಡ ಇದ್ದಾವೆ. ಮೂರದಲ್ಲಿ ಇಲ್ಲವೇ ಇಲ್ಲ. ಉದಾಹರಣೆಗೆ ಅಗ್ನಿ ಪರೀಕ್ಷೆ ಎಂಬ ಶಬ್ದ ಇದೆ ಇವತ್ತು. ಆಸಿಫ್ ರಾಮ ಸೀತೆಗೆ ಆಜ್ಞೆ ಮಾಡಿದ ಹಾಗೆ, ನೀನು ಅಗ್ನಿಯನ್ನು ಪ್ರವೇಶ ಮಾಡಿ ನಿನ್ನ ಚಾರಿತ್ರ್ಯವನ್ನು ಸಾಬೀತುಪಡಿಸು ಅಂತ. ಆದರೆ ರಾಮಾಯಣದಲ್ಲಿ ಅಗ್ನಿ ಪರೀಕ್ಷೆ ಇಲ್ಲ. ಅಂದರೆ ಸೀತೆಗೆ ರಾಮ
ನೀ ಅಗ್ನಿಯನ್ನು ಪ್ರವೇಶ ಮಾಡೋದು ಸೂಚನೆ ಕೊಡೋದಿಲ್ಲ. ಸೀತೆ ತೀರ್ಮಾನ ಮಾಡ್ತಾಳೆ, ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ, ಹೊರತು ರಾಮ ಸೀತೆಗೆ ಸೂಚನೆ ಕೊಡೋದಿಲ್ಲ ಅಂತ. ಎಷ್ಟೋ ಸಂಗತಿಗಳಿದೆ, ಇದು ಒಂದು ಅಂತಲ್ಲ, ಎಷ್ಟೆಷ್ಟೋ ಸಂಗತಿಗಳು ಅಂತ. ಅದ್ರ ಮೇಲೆ ಪ್ರಶ್ನೆಗಳು ಬೇಕಾದಷ್ಟು, ಆದರೆ ಮೂಲದಲ್ಲಿ ಅದಿಲ್ಲ ಅಂತ. ಹಾಗಾಗಿ ರಾಮಾಯಣದ ಭಾವ ಜನಮಾನಸದಿಂದ ದೂರ ಆಗುವಾಗ, ಇನ್ನೇನೇನೋ ಆ ಜಾಗದಲ್ಲಿ ಬಂದು ಎಲ್ಲ ಜನಮಾನಸವನ್ನು ಆಕ್ರಮಿಸುವಾಗ ಆ ಮೂಲವನ್ನು ಪುನಃ ಕಥನ ಮಾಡ್ತಕ್ಕಂಥ ಒಂದು ಮನಸ್ಸು ನಮಗೆ ಆಗಿರುವಂಥದ್ದು. ಆ ಕಾರಣಕ್ಕೆ ನಾವಿದನ್ನು ಮಾಡಲಿಕ್ಕೆ ಹೊರಟ್ವು. ಹಾಗೆ ಮೂಲ ಪ್ರೇರಣೆ ಏನು ಅಂತಂದರೆ, ಅದೇ ಮೂಲ ಜನರ ಮನಸ್ಸಲ್ಲಿ ಇಲ್ಲೇ ಇರತಕ್ಕಂಥದ್ದು, ಅದೇ ಮೂಲ ಪ್ರೇರಣೆ ಅಂತ. ಅದಕ್ಕಾಗಿ ಇದು ಮಾಡಬೇಕಾಗಿ ಬಂದು ಈ ಪ್ರಯತ್ನ ಕೂಡ ಅದೇ, ರಾಮಾಯಣವನ್ನು ಅನುಸರಿಸುವಂಥದ್ದು. ರಾಮಾಯಣಕ್ಕೆ ವಿರೋಧವಾಗಿರುವಂಥ ಯಾವುದನ್ನು ಪರಿಗ್ರಹ ಮಾಡುವಂಥದ್ದಲ್ಲ. ರಾಮಾಯಣಕ್ಕೆ ಸಲ್ಲುವಂತೆ ಬೇರೆ ಎಲ್ಲಿ ಏನಾದರೂ ಕೂಡ ತಗೊಳ್ಬೋದು, ಪೂರಕವಾಗಿ ಏನಾದರೂ ಕೂಡ ತಗೊಳ್ಬೋದು. ಆದರೆ ರಾಮಾಯಣಕ್ಕೆ, ಮೂಲ ರಾಮಾಯಣಕ್ಕೆ ವಿಸಂವಾದಿಯಾಗಿ ಏನಾದರೂ ಕೂಡ ಅದನ್ನು ತಗೊಳ್ದೇನೆ ಆ ಮೂಲದ ಕಥೆಯನ್ನು ಪುನಃ ಕಥನ ಮಾಡ್ತಕ್ಕಂಥ ಒಂದು ಪ್ರಯತ್ನ. ಮತ್ತು ಇನ್ನೊಂದೇನೆಂದರೆ, ಈಗ ವಾಲ್ಮೀಕಿ ರಾಮಾಯಣ, ಈ ವಾಲ್ಮೀಕಿ ರಾಮಾಯಣದ ಸಹಜ ಸರಳಾನುವಾದಗಳು ದುರ್ಲಭ ಇವತ್ತು. ಒಂದು ವೇಳೆ ಇದ್ದರೂ ಕೂಡ ಅದು ವಿದ್ವಾಂಸರಿಗೆ ಸಲ್ಲುವಂಥವು, ಸಾಮಾನ್ಯ ಮನುಷ್ಯರಿಗೆ ಸಲ್ಲುವಂಥವಲ್ಲ. ವಿದ್ವಾಂಸರ ಸಂಖ್ಯೆ ಭಾಳ ಕಡಿಮೆ. ಒಟ್ಟಿಡೀ ಸಮಾಜದಲ್ಲಿ ವಿದ್ವಾಂಸರು ಯಾವತ್ತಿದ್ರೂ ಮೆಜಾರಿಟಿ ಅಲ್ಲ, ಅವರು ಮೈಕ್ರೋಸ್ಕೋಪಿಕ್ ಮೈನಾರಿಟಿ ಅವರು. ಇಡೀ ಸಮಾಜದ ಕಥೆ ಏನು? ಹಾಗಾಗಿ ಮೂಲ ವಾಲ್ಮೀಕಿ ರಾಮಾಯಣ, ಅದರ ವ್ಯಾಖ್ಯಾನಗಳು ಹೇಳದೇ ಇರತಕ್ಕಂಥ ವಿಷಯಗಳು, ವ್ಯಾಖ್ಯಾನಗಳು ಕೂಡ ಎಲ್ಲಿ ಸುಮ್ಮನಾಗಿದ್ದಾವೆ ಅಂತಹ ವಿಷಯಗಳು, ಇವೆಲ್ಲವನ್ನೂ ಸ್ವೀಕಾರ ಮಾಡಿ ಕಬ್ಬನ್ನು ಕಬ್ಬಿನ ಹಾಲಾಗಿ ಪರಿವರ್ತನೆ ಮಾಡಿ ಸಾಮಾನ್ಯ ಮನುಷ್ಯ ಅರ್ಥ ಮಾಡ್ಕೊಳ್ಬೇಕು ಅನ್ನುವ ಕಾರಣಕ್ಕೆ ಒಂದು ಪ್ರಯತ್ನ ಇದನ್ನು ಮಾಡಿರ್ತಕ್ಕಂಥದ್ದು. ಸಫಲತೆ ವಿಫಲತೆ ರಾಮನಿಗೆ ಸೇರಿದ್ದು, ಯಾಕೆಂದರೆ ತುಂಬ ದೊಡ್ಡ ಕೆಲಸ ಇದು, ನಮ್ಮ ಅಳತೆಗೆ ಮೀರಿರ್ತಕ್ಕಂಥದ್ದು. ಆ ಸಿಂಧುವಿನ ಮುಂದೆ ನಾವು ಬಿಂದು ಕೂಡ ಅಲ್ಲ, ಆದರೆ ಒಂದು ಪ್ರಯತ್ನ ಇದು ಅಂತ. ಗುರುಗಳೇ, ಪುಸ್ತಕದ ಪ್ರವೇಶಿಕೆಯಲ್ಲಿ ಇದೇ ಥಾಟನ್ನು ನೀವು ವಿಸ್ತರಿಸ್ತಾ ಹೇಳ್ತೀರಿ, ರಾಮಾಯಣದ ಓದಿನಿಂದ ಮುಬ್ಬಗೆಯ ಸುಖಗಳು ಪ್ರಾಪ್ತಿಯಾಗುತ್ತವೆ ಅಂತ. ನಮ್ಮಲ್ಲಿ ಅನೇಕರಿಗೆ ಈ ಮುಬ್ಬಗೆಯ ಸುಖಗಳಲ್ಲಿ ಅಟ್ಲೀಸ್ಟ್ ಒಬ್ಬಗೆಯ ಸುಖ ಅಂತೂ ಪ್ರಾಪ್ತಿಯಾಗಿದೆ, ಪುಸ್ತಕದ ಓದಿನಿಂದ ಬರುವಂಥ ಸಹಜ ಸುಖ. ಪುಸ್ತಕ ಓದಿ, ರಾಮಾಯಣವನ್ನು ಓದಿ ಅದನ್ನು ಅನುಸರಿಸೋದ್ರಿಂದ ಬರುವಂತಹ ಸುಖ ಮತ್ತು ಆಗುವಂಥ ಪುಣ್ಯ ಪ್ರಾಪ್ತಿ, ಮಿಕ್ಕೆರಡು ಸುಖಗಳಿವೆಯಲ್ಲ, ಅವುಗಳು ಅದು ಕೇಳೋದಕ್ಕೆ ಆಕ್ಸಿಮರಾನ್ ಅಂತ ಅನಿಸಿದ್ರೂ ಅವು ಕಷ್ಟದ ಸುಖಗಳು. ಅದನ್ನು ನಾವು ದಕ್ಕಿಸ್ಕೊಳ್ಳೋದು ಹೇಗೆ ಅಂತ. ಪ್ರವೇಶಿಕೆಯ ಮಾತುಗಳು ಇವು ಪುಸ್ತಕದ ಅತ್ಯಂತ ಆರಂಭದಲ್ಲಿರ್ತಕ್ಕಂಥ ಮಾತುಗಳು. ಈಗ ರಾಮಾಯಣವನ್ನು ಓದಬೇಕಂತ ಮನಸ್ಸು ಯಾಕೆ ಬರುತ್ತೆ, ಯಾಕೆ ಓದಬೇಕು, ಈ ಪ್ರಶ್ನೆಗೊಂದು ಉತ್ತರ ಬೇಕಲ್ವಾ. ಶಾಸ್ತ್ರಗಳು ಏನು ಹೇಳ್ತವೆ ಅಂದರೆ, ಪ್ರಯೋಜನ ಮನುದ್ದೇಶ್ಯ ಇನ್ನು ಮಂದೋಪಿ ಪ್ರವರ್ತತೆ. ಎಂಥ ಮೂರ್ಖನಾದರೂ ಕೂಡ ಪ್ರಯೋಜನ ಏನಂತ ಗೊತ್ತಿಲ್ಲ ಯಾವ ಕೆಲಸ ಕೂಡ ಮಾಡೋದಿಲ್ಲ ಅಂತ. ಹಾಗಾಗಿ ರಾಮಾಯಣ ಓದಬೇಕು ಅಂದರೆ ಮೊದಲು ಇದು ಗೊತ್ತಾಗಬೇಕು ಅಂತ, ಏನು ಪ್ರಯೋಜನ ಅಂತ. ಜೀವ ಬಯಸುವ ಪ್ರಯೋಜನ ಸುಖ. ಯಾರಿಗಾದರೂ ಏನು ಬೇಕು ಈ ಜಗತ್ತಲ್ಲಿ? ಸುಖ ತಾನೇ ಬೇಕಾಗಿರುವಂಥದ್ದು. ಸುಖವನ್ನು ಹೊರತುಪಡಿಸಿ ಬೇರೆ ಏನೂ ಬೇಡ. ಆ ಸುಖವನ್ನು ರಾಮಾಯಣ ಕೊಡುತ್ತೆ ಅಂತ. 3 ರೀತಿಯಿಂದ ಕೊಡುತ್ತೆ ಸುಖವನ್ನು ಅಂತ. ಅದನ್ನೇ ರವಿಶಂಕರ್ ಪ್ರಸ್ತಾಪ ಮಾಡಿದ್ದು, ಮುಬ್ಬಗೆಯ ಸುಖಗಳು ಅಂತ. 3 ರೀತಿಯಿಂದ ಕೊಡುತ್ತೆ ಅಂತ. ಮೊದಲನೇದು ಇನ್ಸ್ಟಂಟ್. ನೀವು ರಾಮಾಯಣವನ್ನು ಓದ್ತಾ ಇರುವ ಹಾಗೇ ಒಂದು ಸುಖ ಉಂಟಾಗತ್ತೆ ನಿಮಗೆ, ಅನಿರ್ವಚನೀಯವಾದ ಸುಖ ಉಂಟಾಗತ್ತೆ. ನಮ್ಮ ಸ್ವಾನುಭವ ಹೇಳೋದಾದರೆ, ನಾವು ಮೈಸೂರಿನಲ್ಲಿ ಅಧ್ಯಯನದಲ್ಲಿದ್ದ ಸಮಯದಲ್ಲಿ ನಮಗೆ ರಾಮಾಯಣದ ಪುಸ್ತಕ ಸಹಜವಾಗಿ ಲಭ್ಯ ಆಯಿತು. ನಾವು ತರಿಸ್ಕೊಂಡಿದ್ದಲ್ಲ ಅದನ್ನು, ಇತ್ತಲ್ಲಿ ನಾವಿದ್ದ ಮನೆಯಲ್ಲಿ ರಾಮಾಯಣದ ಗ್ರಂಥ ಇತ್ತು. ಅದನ್ನು ತಗೊಂಡು ಹಾಗೆ ಓದೋಕ್ಕೆ ಶುರು ಮಾಡಿದ್ವಿ ನಾವು. ಹೇಗೆ ಕಾದಂಬರಿ ಓದೋಕ್ಕೆ ಶುರು ಮಾಡ್ತಾರೋ ಆ ಥರ ಓದೋಕ್ಕೆ ಶುರು ಮಾಡಿದ್ದು ನಾವು ರಾಮಾಯಣವನ್ನು. ಈಗ ನಾವು ಅಂದರೆ ಎಲ್ಲೋ ಕೂತು ಈಗ ವೇದಾಧ್ಯಯನ ಮಾಡಿದ ಹಾಗೆ ರಾಮಾಯಣದ ಅಧ್ಯಯನ ಮಾಡಿದ್ದಲ್ಲ. ನೀವೆಲ್ಲ ಕಾದಂಬರಿ ಹೇಗೆ ಓದ್ತಿರೋ ಹಾಗೆ ನಾವು ರಾಮಾಯಣವನ್ನು ಓದಿರ್ತಕ್ಕಂಥದ್ದು. ಅದೇ ಥರದ ಎಕ್ಸ್ಪೀರಿಯನ್ಸ್ ಕೂಡ ನಮಗಾಗಿದೆ. ಈ ರಾಮಾಯಣ ಓದ್ತಾ ಇರಬೇಕಾದ್ರೆ ನಮಗೆ ಸಮಯ ಹೋಗೋದು ಗೊತ್ತಾಗ್ತಿರ್ಲಿಲ್ಲ. ಎಷ್ಟೋ ಬಾರಿ ರಾತ್ರಿ ಅಂದರೆ ಮಧ್ಯರಾತ್ರಿ ಕಳೀತಿತ್ತು, ಬೆಳಗಿನ ಜಾವ ಆಗ್ತಿತ್ತು, ಕಣ್ಣಲ್ಲಿ ನೀರು ಇಳಿತಾ ಇರ್ತಿತ್ತು ನಿರಂತರವಾಗಿ, ಮೈ ಮರಗಟ್ಟಿ ಹೋಗಿರ್ತಿತ್ತು, ಎಲ್ಲಿ ಏನಾಗ್ತದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಅಂಥ ಸ್ಥಿತಿಯಲ್ಲಿ ನಾವು ರಾಮಾಯಣವನ್ನು ಓದಿದ್ದು ಅಂತ. ಈಗ ಗಂಟೆಗಟ್ಟಲೆ ಓದಿಸ್ಬೇಕಾದ್ರೆ ಏನದ್ರ ಹಿಂದೆ ಇರ್ತಕ್ಕಂಥದ್ದು?
ಸುಖ ತಾನೇ ಅಂತ. ನಿಮ್ಗೆ ಓದುವಾಗ ಒಂದು ಸುಖ ಉಂಟಾದರೆ ಪುಸ್ತಕ ಕೆಳಗಿಡೋಕ್ಕೆ ಮನಸ್ಸಾಗಲ್ಲ, ಸಮಯ ಹೋಗಿದ್ದು ಗೊತ್ತಾಗೋದಿಲ್ಲ. ಈ ಸುಖದ ಲಕ್ಷಣವೇ ಇದು ಅಂತ, ಸಮಯ ಹೋಗಿದ್ದು ಗೊತ್ತಾಗಬಾರ್ದು ಮತ್ತು ಅಲ್ಲಿಂದ ಕಣ್ಣು ಮನಸ್ಸನ್ನು ಹಿಂದಕ್ಕೆ ತರೋಕ್ಕೆ ಸಾಧ್ಯ ಆಗಬಾರ್ದು. ಅತ್ತಾನೇ ಸುಖ ಅಂದರೆ ಅಂತ. ಇದು ನಮಗಾಗಿದೆ ಅಂತ. ಹಾಗಾಗಿ ಅವರು ಅದನ್ನು ವಿವರಿಸೋಕ್ಕೆ ಕೇಳಿಲ್ಲ ರವಿಶಂಕರು. ನಾವು ನಮ್ಮ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ ಅಷ್ಟೇ. ನಮಗೆ ಒಂಥರ ನಿಮ್ಮ ಬಗ್ಗೆ, ಅಂದರೆ ನಿಮ್ಮಲ್ಲಿ ಅನೇಕರು ಸಂಸ್ಕೃತ ತಜ್ಞರು ಇರ್ಬೋದು, ಅವ್ರನ್ನ ಹೊರತುಪಡಿಸಿ ಉಳಿದವ್ರ ಬಗ್ಗೆ ಒಂಥರ ದುಃಖ ಆಗುತ್ತೆ. ಅದೇನು ಅಂದರೆ, ನೀವು ಆ ಮೂಲ ರಾಮಾಯಣನ ಓದೋದ್ರಿಂದ ವಂಚಿತರಾಗ್ತಾ ಇದ್ದೀರಿ ಅಂತ. ಆ ಮೂಲ ಓದೋಕ್ಕೆ ಸಾಧ್ಯ ಆದರೆ, ಒರಿಜಿನಲ್ ರಾಮಾಯಣ ಓದೋಕ್ಕೆ ಸಾಧ್ಯ ಆದರೆ, ನಿಮಗೆ ಭಾವರಾಮಾಯಣ ಅದು ಏನೂ ಅಲ್ಲ ಅಂತ ಅನಿಸ್ಬಿಡುತ್ತೆ ಅಂತ. ಯಾಕೆಂದರೆ ಅಷ್ಟು ಎತ್ತರ ಇದೆ ಅಂತ, ಅಷ್ಟು ಆಳ ಇದೆ ಅಂತ, ಅಷ್ಟು ಸುಖ ಕೊಡುತ್ತೆ ಅಂತ. ಹಾಗಾಗಿ ಈ ಸುಖ ತಾವು ಹೇಳಿದ ಹಾಗೆ, ರವಿಶಂಕರ್ ಪ್ರಸ್ತಾಪ ಮಾಡಿದ ಹಾಗೆ, ಪ್ರಯತ್ನವಿಲ್ಲದೆ ಬರ್ತಕ್ಕಂಥ ಸುಖ ಅದು. ಇದಕ್ಕಾಗಿ ನೀವು ತಪಸ್ಸು ಮಾಡಬೇಕಾಗಿಲ್ಲ, ಇದಕ್ಕಾಗಿ ನೀವು ಏನೂ ಪ್ರಯತ್ನ ಮಾಡಬೇಕಾಗಿಲ್ಲ. ಅವಲೋಕನ ಮಾಡ್ತಾ ಇದ್ದಾಗೇ ಸಮಕಾಲದಲ್ಲಿ ಉಂಟಾಗ್ತಕ್ಕಂಥದ್ದು ಅದು ಅಂತ. ಅದು ಇದ್ದೇ ಇದೆ. ಅದಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ, ರಾಮಾಯಣ ಎಷ್ಟು ಬಂತು. ಯಾರು ಇವತ್ತು ಕೂಡ ಹೊಸದಾಗಿ ರಾಮಾಯಣ ಯಾರು ಬಂದರೆ ಎಷ್ಟು ಜನ ಓದ್ತಾರೆ, ಕೇಳ್ತಾರೆ, ನೋಡ್ತಾರೆ, ಭಾಗವಹಿಸ್ತಾರೆ. ಅದರಲ್ಲಿ ಒಂದು ಯಕ್ಷಗಾನ ಬಂದರೆ, ಒಂದು ನಾಟಕ ಬಂದರೆ, ಅಥವಾ ಇನ್ನೊಂದೇನೋ ರಾಮಾಯಣದ ಬಂದರೆ ಇವತ್ತಿಗೂ ಜನ ಖುಷಿಯಿಂದ ನೋಡ್ತಾರೆ ಅದನ್ನು. ನಾನು ಅಷ್ಟು ಸುಖ ಅದರಲ್ಲಿ ತುಂಬಿಕೊಂಡಿದೆ, ಏನೂ ಸಂಶಯ ಇಲ್ಲ. ಆದರೆ ರವಿಶಂಕರ್ ಪ್ರಶ್ನೆ ಇರ್ತಕ್ಕಂಥದ್ದು ಮುಂದಿನ 2 ಸುಖಗಳು ಅಂತ. ಆಯಿತು, ಮತ್ಯಾವ ರೀತಿಯ ಸುಖ ಇದೆ ಅದರಿಂದ ಅಂದರೆ, ರಾಮಾಯಣ ತೋರಿದ ಹಾದಿಯಲ್ಲಿ ನಡೆದಾಗ ಬರುವಂಥ ಸುಖ ಅಂತ. ಈಗ ಅದು ಇನ್ಸ್ಟಂಟ್, ಓದುವಾಗ ಬರುವ ಸುಖ ಅನ್ನೋದು ಆ ಕ್ಷಣದಲ್ಲಿ ಬರುವಂಥದ್ದು. ಆದರೆ ಉಳಿಯುವ ಸುಖ ಯಾವುದು, ಸ್ಥಿರವಾಗಿ ಉಳಿಯುವಂಥ ಸುಖ ಯಾವುದು ಅಂದರೆ, ಅದು ತೋರಿದ ಹಾದಿಯಲ್ಲಿ ನಡೆಯುವಾಗ ಬರ್ತಕ್ಕಂಥ ಸುಖ ಅಂತ. ಈಗ ಪ್ರಶ್ನೆ ಇರ್ತಕ್ಕಂಥದ್ದು, ರವಿಶಂಕರ್ ಕೇಳಿದ್ದು ಸ್ವಲ್ಪ ಕಷ್ಟ ಅಲ್ವಾ ಅದು ಅಂತ, ಅದು ಸುಲಭನ ಅದು ಅಂತ. ಸುಲಭ ಅಂತಲೇ ನಾವು ಹೇಳ್ತೀವಿ ಅಂತ, ಕಷ್ಟ ಅಲ್ಲ ಅಂತ. ಯಾಕೆಂದರೆ ರಾಮಾಯಣ ಅದೇ ಕಾರಣಕ್ಕೆ ರಚನೆ ಆಯಿತು. ಅಂದರೆ ಈ ಆದರ್ಶದ ಹಾದಿ ಇದೆಯಲ್ಲ, ಅದು ಕ್ಲಿಷ್ಟ, ಯಾರೂ ಮನಸ್ಸು ಮಾಡೋದಿಲ್ಲ ಆ ದಾರಿಯಲ್ಲಿ ಹೋಗೋದಕ್ಕೆ ಅನ್ನೋದು ಲೋಕಧಾರಣೆ, ಸಾಮಾನ್ಯ ಜನರ ಅಭಿಪ್ರಾಯ ಇರ್ತಕ್ಕಂಥದ್ದು. ಆದರೆ ರಾಮಾಯಣಕ್ಕೊಂದು ವಿಶೇಷ ಶಕ್ತಿ ಏನಿದೆ ಅಂದರೆ, ಅದರ ಟೆಕ್ನಿಕ್ ಹೇಗಿದೆ ಅಂದರೆ, ನೀವು ಓದ್ತಾ ಇದ್ದರೆ ಸಾಕು ಅಂತ ಮನಸ್ಸು ಪರಿವರ್ತನೆ ಆಗುತ್ತೆ ಅಂತ. ಒರಿಜಿನಲ್ ಟೆಕ್ಸ್ಟ್ ಬಗ್ಗೆ ನಾವು ಹೇಳ್ತಾ ಇರೋಂಥದ್ದು, ನೀವು ಮೂಲ ರಾಮಾಯಣ ಓದ್ತಾ ಹೋದರೆ ತಾನಾಗಿ ರಾಮಾದಿವತ್ ವರ್ತಿತವ್ಯಂ ನತು ರಾವಣಾದಿವತ್ತು. ರಾಮನ ಹಾಗೆ ಇರಬೇಕು, ರಾವಣನ ಹಾಗೆ ಅಲ್ಲ. ರಾಮಾದಿಗಳಂತೆ, ರಾಮ, ಸೀತೆ, ಹನುಮಂತ, ಇಂಥ ಸಾತ್ವಿಕ ಪಾತ್ರಗಳು ಅವರಂತೆ ಇರಬೇಕು. ರಾವಣಾದಿಗಳಂತೆ, ಶೂರ್ಪಣಖಿ ಇರ್ಬೋದು, ಮತ್ತೊಂದು ಇರ್ಬೋದು, ಅವ್ರ ಹಾಗೆ ಅಲ್ಲ ಅಂತ ನಿಮ್ಮನ್ನು ಕನ್ವಿನ್ಸ್ ಮಾಡ್ತಾ ಹೋಗುತ್ತೆ ಅದು ಅಂತ. ಶಿಕ್ಷಣ ಕಾವ್ಯ ಅದು ರಾಮಾಯಣ, ಶಿಕ್ಷಣ ಕಾವ್ಯ ಅದು. ರಾಮಾಯಣವನ್ನು ಮೊಟ್ಟ ಮೊದಲು ಪ್ರಯೋಗ ಮಾಡಿದ್ದು ಲವಕೋಶರ ಶಿಕ್ಷಣಕ್ಕೋಸ್ಕರವಾಗಿ ಅಂತ, ರಾಮನ ಮಕ್ಕಳ ಶಿಕ್ಷಣಕ್ಕೋಸ್ಕರವಾಗಿ ಅಂತ. ಹಾಗಾಗಿ ನೀವು ಚಿಕ್ಕವರು ಇರ್ಬೋದು, ದೊಡ್ಡವರು ಇರ್ಬೋದು, ನೀವು ಓದ್ದವ್ರು ಇರ್ಬೋದು, ಓದ್ದವ್ರು ಇರ್ಬೋದು, ಆದರೆ ಮೂಲ ರಾಮಾಯಣವನ್ನು ನೀವು ಓದ್ತಾ ಹೋದರೆ ನಿಮಗದು ಶಿಕ್ಷಣ ಕೊಡ್ತಾ ಹೋಗುತ್ತೆ, ನಿಮ್ಮನ್ನು ತಿದ್ದುತ್ತಾ ಹೋಗುತ್ತೆ, ನಿಮ್ಮನ್ನು ಬದಲು ಮಾಡ್ತಾ ಹೋಗುತ್ತೆ ಅಂತ. ಆಸ್ವಾದನೆ ಮಾಡ್ತಾ ಹೋದರೆ ನೀವು ಬೇರೆ ಥರ ಆಗ್ತೀರಿ, ಬೇರೆ ಜನ ಆಗ್ತೀರಿ, ತಾನಾಗಿ ಆ ದಾರಿಯಲ್ಲಿ ನೀವು ಹೋಗೋ ಥರ ಮಾಡುತ್ತೆ ಅದು ಅಂತ. ಅದಕ್ಕಾಗಿ ನೀವು ತುಂಬ ಪ್ರಯತ್ನ ಪಡಬೇಕಾಗಿ ಬರೋದಿಲ್ಲ ಅಂತ. ಇದು ಎರಡನೇದು. ಇದು ತಾವೇನೋ ಮಾತಾಡೋಕ್ಕೆ ನೀವು ಇಷ್ಟಪಟ್ರಿ ಅಂತ. ಹೌದು, ನಾ ಏನು ಪುಸ್ತಕನ ಪ್ರವೇಶಿಸೋದಕ್ಕೆ ಬರ್ತಾ ಇದ್ದೆ ಅಷ್ಟೇ. ನಾವು ಚಿಕ್ಕಂದಿಂದ ಕೇಳಿದಂಥ ಹರಿಕಥೆಗಳೆಲ್ಲ ಗುರುಗಳೇ ಶುರುವಾಗ್ತಾ ಇದ್ದಿದ್ದು, ಪರಮಪುರಿಯೊಳಗೆ ಪಿರಿಯವನೆನಿಸಿದ ಪರಮಪುರುಷ ಹರಿಚರಿತೆಯ. ಪರಮಪುರಿ ಅನ್ನೋದರಿಂದ ಎಲ್ಲ ಕಥೆಗಳು ಶುರುವಾಗ್ತಾ ಇದ್ವು. ಇವತ್ತು ಗುರುಗಳೇ, ನಮ್ಮ ದೇಶದ ಪರಮಪುರಿಯಲ್ಲಿ ನಿನ್ನೆ ಮಳೆ ಬಂದಿದ್ದಕ್ಕೆ ಅಲ್ಲಿನ ವಿಮಾನ ನಿಲ್ದಾಣದ ಛಾವಣಿ ಕುಸಿದೋಯ್ತು. ಬಿಹಾರದಲ್ಲಿ 4 ಬ್ರಿಡ್ಜ್ಗಳು ಬಿದ್ದೋಗಿವೆ ನಿನ್ನೆ. ಮಳೆ ಬಂದಾಗ ಇದೇ ಊರಿನ ಸ್ಥಿತಿ ಏನು ಅಂತ ನಾವೆಲ್ಲ ನೋಡ್ತಾನೆ ಇರ್ತೀವಿ. ನಮ್ಮ ಪುರಗಳು ಪರಮಪುರಿಗಳಾಗೋದು ಹೇಗೆ? ತಾವು ಅಯೋಧ್ಯೆಯನ್ನು ವರ್ಣಿಸಿರೋದು ನೋಡಿದ್ರೆ ಪುಸ್ತಕದಲ್ಲಿ ನಮ್ಮಂಥವ್ರಿಗೆ ಸ್ವಲ್ಪ ಹೊಟ್ಟೆ ಕಿಚ್ಚೆ ಆಗುತ್ತೆ ಅಂತ ಹೇಳಬೇಕು. ಯಾಕೆ ಅಂತ ಅಂದರೆ, ಅದು ಎಷ್ಟು ಸುರಕ್ಷಿತವಾದ, ಎಷ್ಟು ಸುಭಿಕ್ಷವಾದ, ಎಷ್ಟು ಟೌನ್ ಪ್ಲ್ಯಾನಿಂಗ್ ಉಳ್ಳ, ಅದರ ವಿನ್ಯಾಸದ ಬಗೆಗಿನ ಉಲ್ಲೇಖಗಳು, ಅದರ
ಸಣ್ಣ ಸಣ್ಣ ಡೀಟೇಲ್ಸ್ ಇದೆಯಲ್ಲ, ನುವಾನ್ಸಸ್, ಅದನ್ನು ಭಾವರಾಮಾಯಣ ಹಿಡಿದಿಟ್ಟಿದೆ. ಅಲ್ಲಿಗೆ ನಾವು ಎತ್ತರಿಸಿ ಹೋಗಬೇಕಾದ್ರೆ ಬೇಕಾದಂಥ ಮನಸ್ಥಿತಿ ಅಂಥದ್ದು ಗುರುಗಳೇ ಅಂತ ಕೇಳಬೇಕಿತ್ತು. ಮೈಂಡ್ ಸೆಟ್ ಬಗ್ಗೆ ಪ್ರಶ್ನೆ ಇರ್ತಕ್ಕಂಥದ್ದು. ಮನಸ್ಥಿತಿ, ಎಂಥ ಮನಸ್ಥಿತಿ ಇದ್ದರೆ ಅಯೋಧ್ಯೆ ಕಟ್ಬೋದು, ಮತ್ತು ಎಂಥ ಮನಸ್ಥಿತಿ ಇದ್ದರೆ ನಮ್ಮ ದೆಹಲಿಯ ಏರ್ಪೋರ್ಟ್ನ ಟರ್ಮಿನಲ್ 1 ಕಟ್ಬೋದು ಅಂತ. ಅದೇ ತಾನೇ ತಾವು ಕೇಳ್ತಾ ಇರ್ತಕ್ಕಂಥದ್ದು ಅಂತ. ಹಿಂದಿನ ಮನಸ್ಥಿತಿಗಳು ಯಾವುದು ಅಂತ ತುಂಬ ಒಳ್ಳೆಯ ಪ್ರಶ್ನೆ. ಹೌದು, ಯಾಕೆಂದರೆ ಕನ್ನಂಬಾಡಿ ಕಟ್ಟೆಯನ್ನು ಯಾರು ಕಟ್ಟಿದ್ರು ಅಂದರೆ ವಿಶ್ವೇಶ್ವರಯ್ಯ ಕಟ್ಟಿದ್ರು ಅಂತ ಹೇಳ್ತಾರೆ. ಸರ್ ಎಂ ವಿಶ್ವೇಶ್ವರಯ್ಯ ಕಟ್ಟಿದ್ರು ಅಂತ ಉತ್ತರ ಕೊಡ್ತಾರೆ. ನಮ್ಮ ಉಪಾಧ್ಯಾಯರು ನಮಗೆ ಈ ಮಾತನ್ನು ಉದಾಹರಣೆ ಕೊಡ್ತಾಯಿದ್ರು ಯಾವಾಗಲೂ. ರಾಮಭದ್ರಾಚಾರ್ಯರು ಅಂತ ತುಂಬ ಹಿರಿಯರು, ಅವರು ಈ ಉದಾಹರಣೆ ಕೊಡ್ತಾಯಿದ್ರು. ಕನ್ನಂಬಾಡಿ ಕಟ್ಟಿದವರು ಯಾರು ಅಂತ, ಸರ್ ಎಂ ವಿಶ್ವೇಶ್ವರಯ್ಯ ಅಂತ. ಆದರೆ ಅಲ್ಲಿ ಕಲ್ಲು ಹೊತ್ತವರು, ಮಣ್ಣು ಹೊತ್ತವರು ಅಥವಾ ಗಾರೆ ಕೆಲಸ ಮಾಡಿದವರು ಎಲ್ಲ ಬೇರೆಯವರು, ಅವರೇನು ಮುಟ್ಟೇ ಇಲ್ಲ ಅದನ್ನು. ಕಟ್ಟುವುದು ಅಂತ ಬಂದಾಗ ಕಟ್ಟುವಿಕೆಯ ಲಿಟರಲಿ ಆ ಕಟ್ಟುವಿಕೆ ಕೆಲಸ ಮಾಡಿದವರು ಕಾರ್ಮಿಕರು, ಮೇಸ್ತ್ರಿಗಳು, ಇಂಥವರು. ಮತ್ತು ಅವರು ಕಟ್ಟಿದ ಹಾಗೆ, ವಿಶ್ವೇಶ್ವರಯ್ಯ ಕಟ್ಟಿದ ಹಾಗೆ ಅಂದರೆ ಇಲ್ಲಿ ಬರಬೇಕಾಗುತ್ತೆ ನಾವು ಅಂತ. ಆಗ ಅಂದರೆ ಆ ಕನ್ನಂಬಾಡಿ ಕಟ್ಟೆಯನ್ನು ಫಿಸಿಕಲಿ ಯಾರು ಬೇಕಾದ್ರೂ ಕಟ್ಟಿರ್ಬೋದು, ಆದರೆ ಅದು ಮೊಟ್ಟ ಮೊದಲು ಅವರ ಹೃದಯದಲ್ಲಿ ನಿರ್ಮಾಣ ಆಯಿತು. ವಿಶ್ವೇಶ್ವರಯ್ಯನವರ ಹೃದಯದಲ್ಲಿ ನಿರ್ಮಾಣ ಆಯಿತು. ಮೈಂಡ್ ಸೆಟ್, ಮನಸ್ಥಿತಿ ಅಂತ. ಆಮೇಲೆ ಹೊರಗಡೆ ಬಂದಿರ್ತಕ್ಕಂಥದ್ದು ಅಂತ. ಹಾಗಾಗಿ ಅವರು ಕಟ್ಟಿದ್ದು ಕನ್ನಂಬಾಡಿ ಕಟ್ಟೆಯನ್ನು. ಅವರಿಲ್ಲವರ ಕನ್ನಂಬಾಡಿ ಕಟ್ಟೆ ಕಟ್ಟೋಕ್ಕಾಗ್ತಿರ್ಲಿಲ್ಲ, ಆ ರೀತಿ ಕಟ್ಟೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ಒಳಗಡೆ ನಿರ್ಮಾಣ ಆಗಿದ್ದು ಎಲ್ಲಿ ಹೇಗೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಅದಾದಮೇಲೆ ಹೊರಗಡೆ ನಿರ್ಮಾಣ ಆಗ್ತಕ್ಕಂಥದ್ದು ಅಂತರಂಗದ ನಿರ್ಮಿತಿ, ಇದಕ್ಕೆ ತುಂಬ ಮಹತ್ವ ಇದೆ ಅಂತ. ಹಾಗಾಗಿ ಈಗ ಯಾವುದೇ ಒಂದು ಕಟ್ಟಡ, ಯಾವುದೇ ಒಂದು ನಗರ ಮೊದಲು ಅಂತರಂಗದಲ್ಲಿ ನಿರ್ಮಾಣ ಆಗಬೇಕಾಗತ್ತೆ. ಆ ಅಂತರಂಗಕ್ಕೆ ಒಂದು ಸ್ಥಿತಿ ಬೇಕಾಗತ್ತೆ ಅಂತ. ರವಿಶಂಕರ್ ನಾವು ಅದನ್ನು ಶ್ರದ್ಧೆ ಅಂತ ಕರಿತೀವಿ. ಯಾಕೆಂದರೆ ಶ್ರದ್ಧೆಯನ್ನು ನಮ್ಮ ಪರಂಪರೆ ಒಂದು ಮನಸ್ಥಿತಿ ಅಂತ ವರ್ಣನೆ ಮಾಡಿದೆ ಅಂತ. ಶ್ರದ್ಧಾಖ್ಯ ಚಿತ್ತವೃತ್ತಿ ಅಂತ. ಚಿತ್ತವೃತ್ತಿ, ಶ್ರದ್ಧಾಖ್ಯ ಚಿತ್ತವೃತ್ತಿ ಅಂತ ಮೈಂಡ್ ಸೆಟ್, ಮನಸ್ಥಿತಿ ಅಂತ ತೊಗೊಬಂದು ಅದನ್ನು ಅಂತ. ಅದು ಬೇಕಾಗತ್ತೆ ಅಂತ. ಅದಿದ್ದರೆ ಏನಾಗುತ್ತೆ, ಇಲ್ಲಿದ್ರೆ ಏನಾಗುತ್ತೆ. ಈಗ ಶ್ರದ್ಧೆ ಇದ್ದರೆ ನೀವೆಲ್ಲ ಪೂರ್ತಿ ಏಕಾಗ್ರವಾಗಿ ಸಂವಾದವನ್ನು ಕೇಳ್ತೀರಿ. ಇಲ್ಲದೆ ಇದ್ದರೆ ನೀವು ಪಕ್ಕದವ್ರ ಜೊತೆ ಮಾತಾಡ್ತಾ ಇರ್ತೀರಿ, ಅಥವಾ ಮೊಬೈಲಲ್ಲಿ ಏನೋ ಫೋನಲ್ಲಿ ಏನೋ ಮಾಡ್ತಾ ಇರ್ತೀರಿ. ನೀವು ಇಂಥದ್ದೇನೋ ಆಗ್ತಾ ಇರುತ್ತೆ ಅಂತ. ಅದು ಇದ್ದರೆ ಇಲ್ಲದಿದ್ದರೆ ತುಂಬ ವ್ಯತ್ಯಾಸ ಬಂದುಬಿಡುತ್ತೆ ಅಂತ. ಅದಿದ್ದಾಗ ಮನುಷ್ಯ 100% ಕೊಡ್ತಾನೆ ಅಂತ ಆ ಕಾರ್ಯದಲ್ಲಿ ಅಂತ. ಶ್ರದ್ಧೆ ಇದ್ದಾಗ ಇಡೀ ತನಂತಾನು ಕೊಟ್ಕೋತಾನೆ ಅವನು ಅಂತ. ಪೂರ್ಣ ಪ್ರಯತ್ನ ಬೀಳುತ್ತೆ ಅಂತ. ಶ್ರದ್ಧೆ ಇಲ್ಲದಿದ್ದಾಗ ಅದು ಅರೆಮನಸ್ಸಿನ ಕಾರ್ಯ ಆಗಿರುತ್ತೆ, ಪೂರ್ಣ ಮನಸ್ಸಿನ ಕಾರ್ಯ ಆಗಿರೋದಿಲ್ಲ ಅದು ಅಂತ. ತುಂಬ ಮುಖ್ಯ, ಇದು ತುಂಬ ಮುಖ್ಯ. ಈಗ ಶ್ರಾದ್ದ ನೀವು ಕೇಳಿದಿರಲ್ವ ಆ ಶಬ್ದನ. ಈ ಶ್ರಾದ್ದ ಬಂದಿರೋದು ಶ್ರದ್ಧೆಯಿಂದಾಗಿ. ಶ್ರದ್ಧೆಯಿಂದ ಮಾಡಿದರೆ ಶ್ರಾದ್ದ ಅದು. ಶ್ರದ್ಧೆಯಿಂದ ಮಾಡದೇ ಇದ್ದರೆ ಶ್ರಾದ್ದ ಅಲ್ಲ ಅದು. ನೀವು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ಬೋದು, ಅದು ಬೇರೆ ಮಾತು. ಆದರೆ ಶ್ರದ್ಧೆ ಇದ್ದಿದ್ರೆ ಶ್ರಾದ್ದ ಅಲ್ಲದು. ಶಾಸ್ತ್ರಗಳು ಏನು ಹೇಳ್ತೇವೆ ಅಂದರೆ, ಶ್ರಾದ್ದ ಮಾಡೋಕ್ಕೆ ಬೇಕಾದ ಯಾವ ಪರಿಕರವೂ ಇಲ್ಲದೆ ಇದ್ದರೆ, ಧನಬಲ ಇಲ್ಲ, ಜನಸಂಪತ್ತಿಲ್ಲ, ಪರಿಕರ ದ್ರವ್ಯ ಸಾಮಗ್ರಿಗಳು ಯಾವುದೂ ಇಲ್ಲ ಅಂದರೆ, ಕಾಡಿಗೆ ಹೋಗಿ ಎರಡೂ ಕೈ ಮೇಲೆತ್ತಿ ದೇವತೆಗಳಿಗೆ ಪ್ರಾರ್ಥನೆ ಮಾಡ್ಕುವಂತ. ಏನಿಲ್ಲ ನನ್ನಲ್ಲಿ, ಮನಸ್ಸಿದೆ ಅಷ್ಟೇ ಅಂತ, ಅಂತರಂಗ ಹೊಂದಿದೆ, ಬೇರೆ ಏನಿಲ್ಲ ಅಂತ. ಹಾಗಾಗಿ ಸ್ವೀಕರಿಸಿ ಭಾವಶ್ರಾದ್ದವನ್ನು ಅಂತ ಪ್ರಾರ್ಥನೆ ಮಾಡಿಕೊಂಡ್ರೆ ಪೂರ್ಣ ಫಲ ಬರುತ್ತೆ ಅಂತ, ಶ್ರಾದ್ದದ್ದು ಅಂತ ಸಂಪೂರ್ಣ ಫಲ ಬರುತ್ತೆ ಅಂತ ನಾವು ನೀವು ಹೇಳ್ತಾ ಇರುವಂಥದ್ದಲ್ಲ, ಶಾಸ್ತ್ರಗಳು ಹೇಳ್ತಾ ಇರುವಂಥದ್ದು ಅಂತ. ಹಾಗಾಗಿ ಇದು ಇದ್ದರೆ ಎಲ್ಲವೂ ಇದ್ದಾಗಾಯಿತು, ಇದಿಲ್ಲದೆ ಇದ್ದರೆ ಏನಿದ್ರೂ ಏನೂ ಇಲ್ಲ ಅಂತ, ಏನೂ ಪ್ರಯೋಜನ ಇಲ್ಲ ಅಂತ. ಈ ಅಯೋಧ್ಯೆ ನಿರ್ಮಾಣ ಮಾಡಬೇಕಾದ್ರೆ ಅದ್ರ ಹಿಂದಿದ್ದಂಥ ಮೈಂಡ್ ಸೆಟ್ ಯಾವುದು ಅಂದರೆ ಶ್ರದ್ಧೆ. ಮತ್ತು ಅಯೋಧ್ಯೆ ಮಾತ್ರ ಅಲ್ಲ, ಇಡೀ ರಾಮಾಯಣ ಗಮನಿಸಿದ್ರು ಕೂಡ ನೀವು ಅದನ್ನೇ ನೋಡ್ತೀರಿ ಅಂತ. ಈಗ ಸೀತೆಯನ್ನು ರಾವಣ ಅಪಹರಣ ಮಾಡ್ತಾ ಇದ್ದಾನೆ. ಜಟಾಯು ನೋಡಿದ ಅದನ್ನು. ಜಟಾಯು ಏನು ಕೊಟ್ಟ? ಎಲ್ಲವನ್ನೂ ಕೊಟ್ಟ. ಏನು ಅಂದರೆ ಸರ್ವಸ್ವವನ್ನು ಕೊಟ್ಬಿಟ್ಟ ಅಂತ. 100%, ನಾಟ್ ಲೆಸ್ ದೆನ್ 100% ಅವನು ಕೊಟ್ಟಿರ್ತಕ್ಕಂಥದ್ದು. ಪ್ರಾಣವನ್ನೇ ಕೊಟ್ಟನಲ್ಲ, ಇನ್ನೇನು ಉಳಿಲಿಲ್ಲ ಅಂತ. ಜಟಾಯುವಿಗೆ ಚೆನ್ನಾಗಿ ಗೊತ್ತಿತ್ತು, ಈ ಯುದ್ಧ ಮುಂದುವರೆದ್ರೆ, ಈ ಯುದ್ಧ ನಡೆದ್ರೆ ತನ್ನ ಸಾವನಲ್ಲಿ ಮುಕ್ತಾಯ ಆಗುತ್ತೆ ಯುದ್ಧ ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಅವನದನ್ನು ಹೇಳಿ ಹೇಳ್ತಾನೆ,
ನೀನು ಯುವಕ, ರಾವಣನಿಗೆ ಹೇಳುವಂಥದ್ದು. ನಾನು ಮುದುಕ, ತುಂಬ ವಯಸ್ಸಾಗಿದೆ ನನಗೆ. ಕವಚ ಇದೆ, ರಥ ಇದೆ, ಆಯುಧಗಳಿದೆ ನನ್ನಲ್ಲಿ ಇದು ಯಾವುದೂ ಇಲ್ಲ. ವರಬಲ ಇದೆ ನಿನ್ನಲ್ಲಿ, ಪಕ್ಷಿಗಳಿಂದ ಸಾವಿಲ್ಲ ನನಗೆ, ರಾಕ್ಷಸರಿಂದ ಸಾವಿಲ್ಲ ಅನ್ನೋ ವರ ನನಗೇನಿಲ್ಲ. ಹಾಗಾಗಿ ಎಲ್ಲ ರೀತಿಯಿಂದಲೂ ಅಡ್ವಾಂಟೇಜಸ್ ನಿನ್ನ ಹತ್ರ ಇದೆ, ನನ್ನ ಹತ್ರ ಏನೂ ಇಲ್ಲ. ಯುದ್ಧದ ಮುಂದುವರಿಕೆ ನನ್ನ ಪ್ರಾಣಾಂತದಲ್ಲಿ ಮುಕ್ತಾಯ ಆಗ್ಬೋದು, ಆದರೆ ನಿನ್ನನ್ನು ಬಿಟ್ಕೊಡೋದಿಲ್ಲ ಹೋಗೋದಕ್ಕೆ. ನಾನು ಸೀತೆಯನ್ನು ನೀನು ನನ್ನ ಕಣ್ಮುಂದೆ ಅಪಹರಿಸ್ಕೊಂಡು ಹೋಗಲಾರೆ ಅಂತ, ನಾನು ಬದುಕಿರ್ತಾನೆ ಅಪಹರಿಸ್ಕೊಂಡು ಹೋಗಲಾರೆ ಅಂತ, ಸತ್ತ ಮೇಲೆ ಓವರ್ ಮೈ ಡೆಡ್ ಬಾಡಿ ಅಂತ, ಅಲ್ಲಿ ತನಕ ಬಿಡೋಲ್ಲ ಅಂತ. ಇದ್ರ ಹಿಂದಿರೋ ಮೈಂಡ್ ಸೆಟ್ ಯಾವುದು? ಶ್ರದ್ಧಾ ಅಂತ. ಆ ಕಾರ್ಯದ ಬಗ್ಗೆ ಸೀತೆಯ ಅಪಹರಣ ಆಗ್ಕೂಡ್ದು ಅಂತ, ತಪ್ಪದು ಅಂತ, ನನ್ನ ಕೈಲಾತ ನಾನು ಮಾಡ್ತೀನಿ ಎನ್ನುವಾಗ 100% ಕೊಡ್ತಕ್ಕಂಥ ಒಂದು ಮನೋಭಾವ ಇದೆಯಲ್ಲ, ಅದು ಹಿಂದಿರ್ತಕ್ಕಂಥದ್ದು ಆ ಶ್ರದ್ಧೆ ಅಂತ. ನಮಗನ್ಸೋದು ಅದೇ ಡಿಫ್ರೆನ್ಸ್ ಅಂತ, ಅದೇ ವ್ಯತ್ಯಾಸ ಅಂತ. ಇವತ್ತು ಶ್ರದ್ಧೆ ಈಗ ಆ ಕಟ್ಟುವ ಕಟ್ಟಡದ ಬದಲು ಅಥವಾ ಕಟ್ಟುವ ನಗರದ ಬದಲು ಹಣದ ಕಡೆಗೆ ಹೋದರೆ ಹೀಗೆಲ್ಲ ಆಗತ್ತೆ. ಶ್ರದ್ಧೆ ಖಂಡಿತವಾಗಲೂ ಮಹಾಮೌಲ್ಯ. ಹಾಗೆಯೇ ತಾವು ಬರೆದಿದ್ದೀರಿ, ಅಯೋಧ್ಯೆಯ ಅಮಾತ್ಯರಗಳ ಬಗ್ಗೆ ಮಾತನಾಡ್ತಾ ಹೇಳ್ತೀರಿ ತಾವು, ಅವರ ಗುಣಗಳನ್ನೆಲ್ಲ ಕೊಂಡಾಡ್ತಾ ಒಂದು ಮಾತನ್ನು ಕೊನೆಗೆ ಹೇಳ್ತೀರಿ, ಅಯೋಧ್ಯೆಯ ಅಮಾತ್ಯರುಗಳಿಗೆ ಲಜ್ಜೆ ಇತ್ತು ಅಂತ. ಅದನ್ನು ಇವತ್ತಿನ ಕಾಲಕ್ಕೆ ನಾವು ಅನ್ವಯಿಸಿ ನೋಡೋದಾದರೆ, ಶ್ರದ್ಧೆ ಹೇಗೆ ಮಹಾಗುಣವೋ ಹಾಗೆ ಲಜ್ಜೆಯು ಏಕೆ ಮಹಾಗುಣವಾಗಬೇಕು ಅಂತ. ಅಯೋಧ್ಯೆಯ ಹೆಣ್ಮಕ್ಳಿಗೆ ಲಜ್ಜೆ ಇತ್ತು ಅಂತ ಹೇಳ್ತಾ ಇದ್ದಿದ್ದಲ್ಲ, ಅಲ್ಲಿ ಅಯೋಧ್ಯೆಯ ಮಂತ್ರಿಗಳಿಗೆ ಲಜ್ಜೆ ಇತ್ತು ಅಂತ. ಹೆಣ್ಮಕ್ಳಿಗೆ ಲಜ್ಜೆ ಇದ್ದೇ ಇತ್ತು ಖಂಡಿತವಾಗಿಯೂ. ಅಂದರೆ ಮಂತ್ರಿಗಳಿಗೆ ಲಜ್ಜೆ ಇರಬೇಕಾದ್ರೆ ಹೆಣ್ಮಕ್ಳಿಗೆ ಎಷ್ಟಿರಬೇಕು ಅಂತ ಊಹೆ ಮಾಡ್ಕೋಬೇಕು. ಏನು ಲಜ್ಜೆ ಇದು? ಯಾವ ಲಜ್ಜೆ ಇದು? ಅಂದರೆ ರಾಮಾಯಣದಲ್ಲಿಯೇ ಈ ವಾಲಿ ಬದಿಯ ಸಂದರ್ಭದಲ್ಲಿ ಒಂದು ಮಾತು ಬರುತ್ತೆ. ಈ ವಾಲಿ ರಾಮನನ್ನು ಆಕ್ಷೇಪ ಮಾಡ್ತಾನೆ, ನೀನು ಹೇಗೆ ನನ್ನನ್ನು ಮರದ ಮರೆಯಿಂದ ಬಾಣ ಪ್ರಯೋಗ ಮಾಡಿ ಕೊಂದೆ ಅನ್ನೋ ಕುರಿತು ಕೆಲವಾರು ಪ್ರಶ್ನೆಗಳನ್ನು ಕೇಳ್ತಾನೆ. ಆ ಮಾತುಗಳ ಮಧ್ಯೆ ವಾಲಿ ಆಡೋ ಒಂದು ಮಾತು ಏನು ಅಂದರೆ, ಈಗ ನೀನು 4 ಜನರ ಮಧ್ಯೆ ಹೋಗಿ ಏನು ಹೇಳ್ತೀಯೆ, ಸಮಾಜಕ್ಕೆ ಹೇಗೆ ಮುಖ ತೋರಿಸ್ತೀಯೆ? ದೊಡ್ಡ ಪ್ರಶ್ನೆ ಇದ್ದಿದ್ದು ಅವತ್ತಿನ ಕಾಲದಲ್ಲಿ ಇದು ಅಂತ. ಅಂದರೆ ಲಜ್ಜೆ ಆಗ್ತಾ ಇತ್ತು ಅಂತ. ಆ ಪ್ರಕರಣದ ಬಗ್ಗೆ ನಾವು ವಿಸ್ತರಿಸೋಕೆ ಹೋಗೋದಿಲ್ಲ. ರಾಮ ಯಾಕೆ ಆ ಕಾರ್ಯ ಮಾಡಿದ, ಹಾಗೆ ಯಾಕೆ ಮಾಡಬೇಕಾಯ್ತು ಅನ್ನೋದಕ್ಕೆ ತುಂಬ ಸಮರ್ಥವಾದ ಉತ್ತರಗಳಿದ್ದಾವೆ. ಅದರ ಪ್ರಶ್ನೆ ಅದಲ್ಲ ಈಗ, ಹಾಗಾಗಿ ನಾವು ಅಲ್ಲಿ ಅದನ್ನು ವಿಸ್ತಾರ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಅವತ್ತಿನ ಕಾಲಕ್ಕೆ ಈ ಲಜ್ಜೆ ಅನ್ನೋದು ತುಂಬ ದೊಡ್ಡ ವಿಷಯ ಅಂತ. ದೊಡ್ಡ ಪ್ರಶ್ನೆ ಏನು ಅಂದರೆ, ನೀನು ಹೀಗೆ ಮಾಡಿದೆಯಲ್ಲ, ನೀನು ಜನರ ಮುಂದೆ ಹೋಗಿ ಏನು ಉತ್ತರ ಕೊಡ್ತೀಯ? ಈಗ ರಾಮ ಕೂಡ ಲಕ್ಷ್ಮಣ ರಾವಣನ ಶಕ್ತಿಕ್ಷೇಪದಿಂದಾಗಿ ಪ್ರಜ್ಞೆ ಕಳ್ಕೊಂಡು ಬೀಳ್ತಾನಲ್ಲ, ಪ್ರಾಣಾಂತ್ಯದ ಸ್ಥಿತಿಯಲ್ಲಿ ಬೀಳ್ತಾನಲ್ಲ, ಆಗ ರಾಮನಿಗೆ ಬರೋ ಪ್ರಶ್ನೆ, ಸುಮಿತ್ರೆಗೆ ಹೇಗೆ ಮುಖ ತೋರಿಸಲಿ? ಅಯೋಧ್ಯೆಗೆ ಹೋಗಿ ಸುಮಿತ್ರೆಗೆ ಹೇಗೆ ಮುಖ ತೋರಿಸಲಿ? ಲಕ್ಷ್ಮಣನ ಜೊತೆಗೆ ಹೋದವನು ಲಕ್ಷ್ಮಣನ ಕಾಪಾಡ್ಕೋಬೇಕಾಗಿತ್ತಲ್ವ, ದೊಡ್ಡಣ್ಣನಾಗಿ ಜವಾಬ್ದಾರಿ ಇತ್ತಲ್ವ, ರಕ್ಷಣೆ ಮಾಡ್ಕೋಬೇಕಾಗಿತ್ತಲ್ವ. ಅದು ಮಾಡೋಕ್ಕಾಗದೆ ಹೇಗೆ ಸುಮಿತ್ರೆಗೆ ಮುಖ ತೋರಿಸಲಿ, ಹೇಗೆ ಕೌಸಲ್ಯಗೆ ಮುಖ ತೋರಿಸಲಿ, ಹೇಗೆ ಉಳಿದವರಿಗೆ ಮುಖ ತೋರಿಸಲಿ? ಇವತ್ತು ಆ ಪ್ರಶ್ನೆ ಇಲ್ಲ. 3 ಬಿಟ್ಟವನು ಊರಿಗೆ ದೊಡ್ಡವನು ಅನ್ನೋ ಕಾಲ ಇವತ್ತು ಬಂದಿರತಕ್ಕಂಥದ್ದು. ರವಿಶಂಕರ್ ಪ್ರಶ್ನೆ ಇರೋದಲ್ಲಿ ಅಂತ. ಅವತ್ತು ಅದಿತ್ತು, ಇವತ್ತು ಅದಿಲ್ಲ ಅಂತ. ಆ ಲಜ್ಜೆ ಅದಿಲ್ಲ ಅಂತ. ಲಜ್ಜೆ ಇದ್ದಾಗ ಏನು ಮಾಡುತ್ತೆ ಅಂತಂದರೆ, ತಪ್ಪು ಕೆಲಸ ಮಾಡೋಕ್ಕೆ ಬಿಡಲ್ಲ ಅಂತ. ಲಜ್ಜೆ ಅಂದರೆ ಯಾವುದು? ಮುಖ ತೋರ್ಸೋಕ್ಕಾಗದೇ ಇರೋ ಕೆಲಸ ನಾವು ಮಾಡಬಾರ್ದು ಅಂತ, ಬೇರೆಯವರು ಮುಂದೆ ತಲೆ ತಗ್ಸುವಂಥ ಕೆಲಸ ನಾವು ಮಾಡಬಾರ್ದು ಅಂತ. ಅದೇ ತಾನೇ ಲಜ್ಜೆ ಅಂದರೆ ಅಂತ. ಅದು ಇದೆಯಾ ಇವತ್ತು ಅಂತ? ಇವತ್ತಿನ ಮಂತ್ರಿಗಳು, ನಾವು ಆ ಥರ ನೀವು ಹೋಲಿಕೆ ಮಾಡ್ತೀವಿ ಅಂತ ಅನ್ಕೋಬೇಡಿ, ಅವ್ರು ಹೋಲಿಕೆನೇ ಮಾಡ್ತಿರೋದು, ಬೇರೆ ಏನು ಮಾಡ್ತಿರೋದಲ್ಲ. ಇವತ್ತೇನಾಗಿದೆ ಅಂದರೆ ಅದೇ ಮಿಸ್ಸಿಂಗ್ ಅಂತ. ನಿನ್ನೆಯ ಸ್ಟೇಟ್ಮೆಂಟೇ ಬೇರೆ ಇದೆ, ನಾಳೆಯ ಸ್ಟೇಟ್ಮೆಂಟ್ ಪೂರ್ತಿ ಹೀಗಲ್ಲ ಹೀಗಿದೆ ಅಂತ. ಇವತ್ತು ಈ ಪಾರ್ಟಿ, ನಾಳೆ ಆ ಪಾರ್ಟಿ, ಇವತ್ತಿನ ಸಿದ್ಧಾಂತ ಇದು, ನಾಳೆಯ ಸಿದ್ಧಾಂತ ಅದು. ಇಂಥ ಒಂದು ಮಾನಗೇಡಿ ಕೆಲಸ ಮಾಡಿದರೂ ಕೂಡ ನಿರ್ಲಜ್ಜವಾಗಿ ಜನರಿಗೆ ಮುಖ ತೋರಿಸ್ತಾರೆ, ಹೆಮ್ಮೆಯಿಂದ ನಿಂತ್ಕೋತಾರೆ ಜನರು ಮುಂದೆ ಬಂದು ಅಂತ. ಏನಾಯಿತು ಅಂದರೆ, ಮರ್ಯಾದೆಯನ್ನು ಬಿಟ್ಟರು ಅಂತ. ಮಾನ ಮರ್ಯಾದೆ ಈ ಶಬ್ದ ಎಲ್ಲ ಇದೆ ನೋಡಿ ನಮ್ಮ ಪರಂಪರೆಯಲ್ಲಿ.
ಈ ಶಬ್ದಗಳಿಗೆ ತುಂಬ ಮಹತ್ವ. ಈಗ ಬೈಬೇಕಾದ್ರೆ, ಚಿಕ್ಕವರಿಗೆ ತಪ್ಪು ಮಾಡಿದಾಗ ಬೈಬೇಕಾದ್ರೆ ಈ ಶಬ್ದಗಳು ಬರ್ತಾಯಿದ್ವು ಹಿಂದಿನ ಕಾಲದಲ್ಲಿ. ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ಲ ನಿನಗೆ ಅಂತ ಈ ಶಬ್ದ ಬರ್ತಾಯಿದ್ದು. ಇವತ್ತು ಅದಕ್ಕೇನು ಅವಕಾಶ ಇಲ್ಲ. ಯಾಕೆಂದರೆ ಅದು ಅಂದರೆ ಇಷ್ಟಪತ್ತಿಂಥ ಶಾಸ್ತ್ರಗಳನ್ನ ಪರಿಭಾಷೆ ಇದೆ, ಪೂಜ್ಯರದನ್ನು ಚೆನ್ನಾಗಿ ಬಲ್ರೋದನ್ನ ಅಂತ. ನಾಚಿಕೆ, ಮಾನ, ಮರ್ಯಾದೆ ಏನೂ ಇಲ್ಲ, ಹೌದು ಇಲ್ಲ ಏನೀಗ ಅಂತ ಕೇಳ್ತಾರೆ ಅವ್ರ ಮಕ್ಕಳು ಅಂತ ಕಾಲಕ್ಕೆ ನಾವು ಬಂದುಬಿಟ್ಟಿದ್ದೀವಿ ಅಂತ. ಹಾಗಾಗಿ ಶ್ರದ್ಧೆ ಹೇಗೆ ದೊಡ್ಡ ಗುಣವೋ, ಲಜ್ಜೆ ಕೂಡ ಹಾಗೆ ತುಂಬ ದೊಡ್ಡ ಗುಣ ಅಂತ. ಈ ಮರ್ಯಾದೆ ಅನ್ನೋ ಶಬ್ದ ಇದೆ. ಮರ್ಯಾದೆ ಅಂದರೆ ಏನೊಂದು ಸೀಮೆ ಅಂತ, ಒಂದು ಚೌಕಟ್ಟು ಅಂತ, ಅದರೊಳಗೆ ನಾವಿರಬೇಕು ಅಂತ. ನಿಮಗೆ ಬೇಲಿ ಹಾರೋದನ್ನೇ ಅಭ್ಯಾಸ ಮಾಡ್ಕೊಂಡು ಬಿಟ್ರೆ, ಎಲ್ಲರೂ ಬೇಲಿ ದಾಟಿ ವ್ಯವಹಾರ ಮಾಡೋದಾದರೆ ಸ್ವಲ್ಪವೇ ಸಮಯದಲ್ಲಿ ಬೇಲಿಗೆ ಅರ್ಥವೇ ಇರೋದಿಲ್ಲ, ಆಮೇಲೆ ಬೇಲಿಯೇ ಇರೋದಿಲ್ಲ, ಸ್ವಲ್ಪ ಕಾಲ ಕಳೆದ್ಮೇಲೆ ಬೇಲಿನೇ ಇರೋದಿಲ್ಲ ಅಂತ. ಇವತ್ತು ಆಗಿರೋದು ಅದು ಅಂತ. ಯಾಕೆಂದರೆ ಚಿಕ್ಕ ವಯಸ್ಸಿಂದ ಬರಬೇಕು. ಈ ಬೇಲಿ ದಾಟಿ ಹೋಗಬಾರ್ದು ಅನ್ನೋಂಥದ್ದು ಚಿಕ್ಕ ವಯಸ್ಸಿಂದ ಬರಬೇಕು. ವಾತಾವರಣ ಹಾಗಿರಬೇಕು. ಇವತ್ತೇನಾಗಿದೆ, ಚಿಕ್ಕ ವಯಸ್ಸಿಂದ ನಾವು ಅದನ್ನು ಕೊಡ್ತಾ ಇಲ್ಲ. ಚಿಕ್ಕ ವಯಸ್ಸಿಂದ ಮರ್ಯಾದೆ ಬಿಡೋದನ್ನೇ ತೋರಿಸ್ತಾ ಇದ್ದೀವಿ ನಾವು ಅದನ್ನು ಮಕ್ಕಳಿಗೆ. ದೊಡ್ಡವರಾದ ಮೇಲೂ ವಾತಾವರಣ ಪೂರ್ತಿ ಅದೇ ಇದೆ. ಈಗ ನಾವು ಎಷ್ಟೇ ಚೆನ್ನಾಗಿ ಮಕ್ಕಳನ್ನು ಬೆಳೆಸಿದ್ರು ಕೂಡ ಈ ವಾತಾವರಣದಲ್ಲಿ ಬೆಳೆದ ಮಕ್ಕಳು ಮರ್ಯಾದೆ ಉಳಿಸ್ಕೊಳ್ಳೋದಿಲ್ಲ, ನಾಚಿಕೆಯನ್ನು ಇಟ್ಕೊಳ್ಳೋದಿಲ್ಲ, ಆ ಥರ ಆಗುತ್ತೆ. ಈಗ ರಾಮಾಯಣದ ಮಾತು ಹಾಗಿರಲಿ, ಈ ಮೊಹಮ್ಮದ್ ಅಲಿ ಬಾಕ್ಸರ್ ಅವ್ರದ್ದೊಂದು ಸಂದರ್ಭ ನಾವು ಇತ್ತೀಚೆಗೆ ಗಮನಿಸಿದ್ವು, ತುಂಬ ಆಶ್ಚರ್ಯ ಅಂತ ಅನಿಸ್ತು. ಹಾನ ಅಂತ ಅವರ ಮಗಳು, ಆಕೆ ಕಾಲಕ್ಕೆ ತಕ್ಕಂತೆ ಏನೊಂದು ಬಟ್ಟೆ ಉಟ್ಕೊಂಡು ಬಂದಿರ್ತಾಳೆ, ಪೂರ್ತಿ ಮೈ ಮುಚ್ಚುವಂಥದ್ದಲ್ಲ ಅದು. ಅದನ್ನು ನೋಡಿದಾಗ ಮೊಹಮ್ಮದ್ ಅಲಿ ತನ್ನ ಮಗಳನ್ನು ಕರೆದು ಹೇಳ್ತಾರೆ, ಅದೇನೆಂದರೆ, ನೋಡು ಮಗು, ಅತ್ಯಂತ ಬೆಲೆ ಬಾಳುವಂಥದ್ದು, ಅತ್ಯಂತ ಅಮೂಲ್ಯವಾದ ಯಾವುದೆಲ್ಲ ಇದೆ ಪ್ರಪಂಚದಲ್ಲಿ, ಅದೆಲ್ಲ ಕವರ್ಡ್, ಪ್ರೊಟೆಕ್ಟೆಡ್. ಉದಾಹರಣೆಗೆ ವಜ್ರ, ಅದೆಲ್ಲಿ ಸಿಗುತ್ತೆ ಅಂದರೆ ಭೂಮಿಯ ಆಡದಲ್ಲಿ ಸಿಗುತ್ತೆ, ಪೂರ್ತಿ ಕವರ್ಡ್, ಪ್ರೊಟೆಕ್ಟೆಡ್ ಅದು. ಮುತ್ತುಗಳು ಸಮುದ್ರದ ಆಡದಲ್ಲಿ ಸುಂದರವಾದ ಚಿಪ್ಪಿನ ಒಳಗಿರ್ತವೆ, ಬೀದಿ ಸರಕಾಗಿರೋದಿಲ್ಲ ಅಂತ. ಚಿನ್ನ, ಗಣಿ ಒಳಗಡೆ ಹೋಗಬೇಕು ನೀವು, ಕಲ್ಲಿನ ಲೇಯರ್ಗಳಿರ್ತವೆ, ಒಳಗೆ ಕೆಳಗೆಲ್ಲ ಇರುತ್ತೆ ಚಿನ್ನ ಅದು ಅಂತ. ಮೊಹಮ್ಮದ್ ಅಲಿ ಮಾತುಗಳು ಇವೆಲ್ಲವೂ ಕೂಡ ಅಂತ. ಅದರಿಂದ ಮಗಳೇ, ಇದೆಲ್ಲಕ್ಕಿಂತಲೂ ಬೆಲೆ ಬಾಳೋ ಅಂಥದ್ದು ನಿನ್ನ ಶರೀರ. ವಜ್ರಕ್ಕಿಂತ, ಮುತ್ತಿಗಿಂತ, ಬಂಗಾರಕ್ಕಿಂತ ಎಷ್ಟೋ ಹೆಚ್ಚು ಬೆಲೆ ಬಾಳುವಂಥದ್ದು ಶರೀರ. ಅದನ್ನು ಬೀದಿ ಸರಕಾಗಿ ಮಾಡಬಾರ್ದು ಅಂತ ಅವರು ಮೊಹಮ್ಮದ್ ಅಲಿ ತಮ್ಮ ಮಗಳಿಗೆ ಏನು ಹೇಳಿದ್ರು ಅದನ್ನು ಇಡೀ ಪ್ರಪಂಚಕ್ಕೆ ಹೇಳಬೇಕಾಗಿದೆ ಇವತ್ತು. ಅಂಥ ಒಂದು ಸಂದರ್ಭ ಇದೆ ಅಂತ ಅನ್ಕೋತೀವಿ ನಾವು. ಹಾಗಾಗಿ ಲಜ್ಜೆ ಎನ್ನುವ ಆಸ್ತಿ ಇವತ್ತು ನಾವು ಕಳ್ಕೊಂಡಿದ್ದೀವಿ ನಾವು ಅದನ್ನು. ಇವತ್ತು ಅಂದರೆ ಇರಬೇಕಾದಲ್ಲೆಲ್ಲೂ ಅದು ಕಾಣ್ತಾ ಇಲ್ಲ, ಅದು ಬೇಕು. ಆ ಮೌಲ್ಯವನ್ನು ರಾಮಾಯಣ ಪ್ರತಿಪಾದನೆ ಮಾಡುತ್ತೆ. ಗುರುಗಳೇ, ಮೊಹಮ್ಮದ್ ಅಲಿ ಮತ್ತು ಅವನ ಮಗಳ ಬಗ್ಗೆ ಹೇಳಿದ್ರಿ. ಮಕ್ಕಳ ಅಪ್ಬ್ರಿಂಗಿಂಗ್ ಹೇಗಿರಬೇಕು ಅಂತ ಅನ್ನೋದ್ರ ಬಗ್ಗೆ ತಾವು ಭಾವರಾಮಾಯಣದಲ್ಲಿ ಋಷ್ಯಶೃಂಗರ ಕಥೆಯನ್ನು ಹೇಳ್ತಾ ಇರಬೇಕಾದ್ರೆ ಬಹಳ ಸುಂದರವಾದ ವಿವರಣೆ ಬರುತ್ತೆ. ಹೇಗೆ ವಿಭಾಂಡಕರು ಋಷ್ಯಶೃಂಗನನ್ನು ಇನ್ಸುಲೇಟೆಡ್ ಆಗಿ ಒಂದು ಕಕೂನ್ ಒಳಗಡೆ ಬೆಳೆಸ್ತಾರೆ. ಎಷ್ಟು ಮಟ್ಟಿಗಪ್ಪ ಅಂತ ಅಂದರೆ, ಋಷ್ಯಶೃಂಗರಿಗೆ ಹೆಣ್ಣು ಅಂದರೆ ಏನು ಅನ್ನೋದು ಗೊತ್ತಿರಲ್ಲ. ಸೊ ಅಷ್ಟರ ಮಟ್ಟಿಗೆ ಅದೊಂದು ಇನ್ಸುಲೇಟೆಡ್ ಚೈಲ್ಡ್ಹುಡ್ಡು. ಇವತ್ತು ನಾವು ಎರಡು ಬಗೆಯ ಪೇರೆಂಟಿಂಗನ್ನು ನೋಡ್ತೀವಿ. ಒಂದು ಈ ವಿಭಾಂಡಕ ಋಷ್ಯಶೃಂಗರ ತರನಾದ ಓವರ್ ಪ್ರೊಟೆಕ್ಟೆಡ್ ಚೈಲ್ಡ್ಹುಡ್. ಇನ್ನೊಂದು ಕೇಳೋದಕ್ಕೆ ಸ್ವಲ್ಪ ಕೆಟ್ಟದಾಗ ಅನಿಸಿದ್ರೂ ಸ್ವಲ್ಪ ಕೇರ್ಲೆಸ್ ಆದಂಥ ಪೇರೆಂಟಿಂಗು. ಮೂಲೆಯಲ್ಲಿ ಅಪ್ಪ ಅಮ್ಮ ಫೋನ್ ನೋಡ್ತಾ ಇರೋದು, ಈ ಕಡೆ ಮಕ್ಕಳು ಫೋನ್ ನೋಡ್ತಾ ಕೂತಿರೋದು, ಅವ್ರೇನು ನೋಡ್ತಿದ್ದಾರೆ ಅನ್ನೋದು ಇವ್ರಿಗೆ ಗೊತ್ತಿಲ್ಲದೆ ಇರೋದು, ಆ ತರಹದ ಪೇರೆಂಟಿಂಗನ್ನು ನೋಡ್ತೀವಿ. ನಮ್ಮ ಪೇರೆಂಟಿಂಗ್ ಎಂಥದ್ದಾಗಿರಬೇಕು ಗುರುಗಳೇ? ಓವರ್ ಪೇರೆಂಟಿಂಗ್ ಮತ್ತು ಅಂಡರ್ ಪೇರೆಂಟಿಂಗ್ ಬಗ್ಗೆ ಪ್ರಶ್ನೆ ಇರತಕ್ಕಂಥದ್ದು ರವಿಶಂಕರ್ ಅವರದ್ದು. ಬಹುಶಃ ನಿಮ್ಮಲ್ಲಿ ಅನೇಕರು ಕಿವಿ ನೆಟ್ಟಗಾಗಿದೆ ನಿಮಗೆ ಈ ಪ್ರಶ್ನೆ ಬರ್ತಿದ್ದಾಗೆ. ಯಾಕೆಂದರೆ ಭಾರಿ ದೊಡ್ಡ ತಲೆನೋವು ಇವತ್ತು ಆ ಪೇರೆಂಟಿಂಗ್ ಅನ್ನುವಂಥದ್ದು. ಯಾಕೆ ಮಕ್ಕಳನ್ನು ಹೆತ್ತನೋ ಅನ್ನುವಂಥ ಸ್ಥಿತಿಗೆ ನಾವು ಹೋಗ್ತೀವಿ ಎಷ್ಟು ಬಾರಿ ಮಕ್ಕಳನ್ನು ಹೆತ್ತ ಮೇಲೆ ಅಂಥದ್ದು ಆಗಿಬಿಟ್ಟಿದೆ. ಹಾಗಾಗಿ ಓವರ್ ಪೇರೆಂಟಿಂಗ್, ಅಂಡರ್ ಪೇರೆಂಟಿಂಗ್. ಈ ಋಷ್ಯಶೃಂಗರನ ವಿಭಾಂಡಕರು ಅವರ ತಂದೆ
ಯಾವ ಪ್ರಪಂಚದ ಗಂಧಗಾಳಿ ಇಲ್ಲದೆ ಇನ್ನೊಂದು ಪುರುಷ ಸ್ತ್ರೀ ಯಾವುದೋ ಗೊತ್ತೇ ಇಲ್ಲ ಅವರಿಗೆ. ಪುರುಷ ಅಂದರೆ ಅವ್ರ ತಂದೆ ಮಾತ್ರ ಗೊತ್ತಿರುವಂಥದ್ದು, ಸ್ತ್ರೀ ಗೊತ್ತೇ ಇಲ್ಲ. ಹಾಗೆ ಎಷ್ಟು ಕಾಲ ರಕ್ಷಣೆ ಮಾಡೋಕ್ಕಾಗತ್ತೆ ಅಂತ. ಒಂದು ದಿವಸ ಒಂದು ಕಾಲ ಬರುತ್ತೆ ಅಂತ, ಪ್ರಪಂಚದ ಮುಂದೆ ನಾವು ತೆರ್ಕೊಳ್ಳೋ ಕಾಲ ಬರುತ್ತೆ, ಬಂದಾಗ ನಮ್ಮನ್ನು ಕೊಚ್ಕೊಂಡು ಹೋಗ್ಬಿಡುತ್ತೆ ಅದು ಅಂತ. ಅದು ನಿಜನೇ. ಅದು ನಾವು ಇದನ್ನು ತುಂಬ ವಿಸ್ತರಿಸದೇ ಇಷ್ಟರಲ್ಲೇ ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಚಿಕ್ಕ ವಯಸ್ಸಲ್ಲಿ ವೇದಾಧ್ಯಯನ ಮಾಡಿದ್ವು. ಆಗ ನಮ್ಮ ಗುರುಗಳು ನಮಗೆ ಒಂದು ವೇದಗಳನ್ನು ಹೇಗೆ ಉಚ್ಚಾರ ಮಾಡಬೇಕು ಅನ್ನೋ ಬಗ್ಗೆ ಒಂದು ಸಲಹೆ ಕೊಡ್ತಾಯಿದ್ರು. ತುಂಬ ಚೆನ್ನಾಗಿದೆ ಅದು, ಆ ಸಲಹೆ. ಅದು ವೇದ ಮಂತ್ರಗಳನ್ನು ಹೇಳಬೇಕಾದ್ರೆ ಕೆಲವರು ಗುದ್ದಿ ಹೇಳ್ತಾರೆ. ತಲೆನೂ ಮೇಲೆ ಕೆಳಗೆ ಮಾಡ್ತಾ ಇರ್ತಾರೆ, ಕೈನೂ ಮೇಲೆ ಕೆಳಗೆ ಮಾಡ್ತಾ ಇರ್ತಾರೆ, ಹೀಗೆಲ್ಲ ಚೆನ್ನಾಗಿ ಗುದ್ದಿ ಹೇಳ್ತಾ ಇರ್ತಾರೆ. ಇನ್ನು ಕೆಲವರು ತುಂಬ ಮೃದುವಾಗಿ ಹೇಳಿಬಿಡ್ತಾರೆ. ಅದನ್ನು ಸ್ವರಗಳು ಗೊತ್ತೇ ಆಗೋಲ್ಲ ಅಂತ, ಯಾವುದು ಉದಾತ್ತ ಯಾವುದು ಅನುದಾತ್ತ ಸ್ವರಿತ ಗೊತ್ತೇ ಆಗೋಲ್ಲ, ಆ ಥರ ಹೋಗ್ಬಿಡ್ತಾರೆ ಕೆಲವರು, ತೇಲ್ಕೊಂಡು ಹೋಗ್ಬಿಡುತ್ತೆ ಅದು. ಅವ್ರು ಹೇಳ್ತಿದ್ರು ಎರಡೂ ತಪ್ಪು ಅಂತ. ಅಕ್ಷರಗಳನ್ನು ಹೇಗೆ ಉಚ್ಚಾರ ಮಾಡಬೇಕು ಅಂದರೆ, ಬೆಕ್ಕು ತನ್ನ ಮರಿ ಕಚ್ಕೊಂಡು ಹೋಗುತ್ತಲ್ಲ ಆ ತರಹ ಅಂತ. ಬೆಕ್ಕು ಮರಿಯನ್ನು ಅದ್ರ ಕುತ್ತಿಗೆ ಪ್ರದೇಶದಲ್ಲಿ ಕಚ್ಕೊಂಡು ಹೋಗುತ್ತೆ. ಈಗ ನಮಗಿನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ನಮ್ಮ ಮಕ್ಕಳನ್ನ ನಾವು ಆ ಥರ ಕಚ್ಕೊಂಡು ಹೋಗೋಕ್ಕಾಗಲ್ಲ ನಮಗೆ ಯಾವುದೇ ಕಾರಣಕ್ಕೂ, ಯಾಕೆಂದರೆ ಆ ಬ್ಯಾಲೆನ್ಸ್ ನಮಗಿಲ್ಲ ಅಂತ. ಹಲ್ಲು ಅಂದರೆ ಏನು? ಚೂರಿ. ಅದು ಬೆಕ್ಕಾಗಲಿ ಹುಲಿ ಆಗಲಿ ಆಯಾ ಲೆವೆಲಲ್ಲಿ ಚೂರಿನೇ, ಅದು ಬೇರೆ ಏನೂ ಇಲ್ಲ. ಆ ಚೂರಿ ಅದನ್ನು ಬಳಸ್ತಾ ಇದೆ. ಅದು ಹಿಡ್ಕೊಂಡಿರೋದು ಎಲ್ಲಿ? ಕುತ್ತಿಗೆಯಲ್ಲಿ. ಮಗುವಿನ ಕುತ್ತಿಗೆಯಲ್ಲಿ ಹಿಡ್ಕೊಂಡಿರೋದು. ಇನ್ನು ನೋಡಿರ್ತೀರಿ ಅನೇಕರು ಅದನ್ನು. ಆದರೆ ಕಚ್ಕೊಂಡು ಹೋದರೆ, ಬಲವಾಗಿ ಕಚ್ಚಿದರೆ ಮರಿ ಸತ್ತೇ ಹೋಗುತ್ತೆ, ಸಡ್ಲ ಮಾಡಿದರೆ ಮರಿ ಬಿದ್ದೋಗ್ಬಿಡುತ್ತೆ. ಆ ಬೆಕ್ಕಿಂದ ಕಲಿಬೇಕಾದ ಪಾಠ ತುಂಬ ಇದೆ. ನಾವು ಎಲ್ಲ ಪೇರೆಂಟ್ಸಿಗೆ ಹೇಳೋದೇನೆಂದರೆ, ಆ ತಾಯಿ ಬೆಕ್ಕಿನ ಹತ್ರ ಪಾಠ ಕಲೀರಿ ಅಂತ. ತನ್ನ ಮರಿಯನ್ನು ಆ ತಾಯಿ ಬೆಕ್ಕು ಹೇಗೆ ಕಚ್ಕೊಂಡು ಹೋಗುತ್ತೆ. ಮತ್ತು ಅದರೊಂದು ಕ್ರಮ ಏನಂದರೆ, ಅದು ಜಾಗ ಬದಲಾಯಿಸ್ತಾನೆ ಇರುತ್ತೆ. ಈ ತಾಯಿ ಬೆಕ್ಕಿದೆಯಲ್ಲ, ಒಂದೇ ಕಡೆ ಮರಿನ ಇಡೋದೇ ಇಲ್ಲ ಅದು. ಇಲ್ಲಿ ಅಲ್ಲಿ ಜಾಗ ಬದಲಾಯಿಸ್ತಾನೆ ಇರುತ್ತೆ. ಪದೇ ಆ ಕೆಲಸ ಮಾಡಬೇಕಾಗಿ ಬರುತ್ತೆ. ಆದರೆ ಅದು ಬಿಗಿಯಲ್ಲ, ಸಡಲ ಅಲ್ಲ, ಆ ನಡುವಿನ ಹಿಡಿತಾ ಇದೆಯಲ್ಲ, ಮಧ್ಯ ಮಾರ್ಗ, ಅದೇ ಬೇಕಾಗಿರುವಂಥದ್ದು ಅಂತ. ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆ ಅಂದರೆ ಮಿಲ್ಟ್ರಿ ಥರ ನೀವಿದ್ರೂ ಉಪಯೋಗ ಏನೂ ಇಲ್ಲ ಅಂತ. ಉಕ್ಕಿನ ಹಿಡಿತ ಥರ ಮಾಡಿದರೆ ಅದು ನಡೆಯೋಲ್ಲ. ಅದು ಆ ಮಗು ನಿಮ್ಮನ್ನು ದ್ವೇಷ ಮಾಡುತ್ತೆ. ಆ ಮಗು ಅವ್ಯವಸ್ಥಿತವಾಗಿ ಬೆಳೆಯುತ್ತೆ. ಅದು ವಿಕಾಸ ಆಗೋಲ್ಲ, ವಿಕಾರ ಆಗುತ್ತೆ. ಅದು ಆ ಥರ ಬೆಳೆಸ್ಬಾರ್ದು. ಹಾಗಂತ ವಿಪರೀತ ನೀವು ಸಡ್ಲ ಬಿಟ್ಟರೆ ಆ ಮಗುವನ್ನು ದಿಕ್ಕು ತಪ್ಪಿ ಹೋಗುತ್ತೆ. ಅದು ಹಾಳಾಗ್ಬಿಡುತ್ತೆ. ಪ್ರಪಂಚ ಏನೊಂದು ಗೊತ್ತಾಗಕ್ಕಿಂತ ಮುಂಚೆ ಹಾಳಾಗಿರುತ್ತೆ. ಹಾಗಾಗಿ ಬೆಕ್ಕು ಮತ್ತು ಬೆಕ್ಕಿನ ಮರಿಯಿಂದ ನಾವು ಪಾಠ ಕಲಿಯೋಣ ಅಂತ ಅನ್ಸುತ್ತೆ ನಮಗೆ, ಪೇರೆಂಟಿಂಗ್ ಬಗ್ಗೆ. ತುಂಬ ಚೆನ್ನಾಗಿದೆ. ಆಲ್ಬರ್ಟ್ ಐನ್ಸ್ಟೈನ್ ಒಂದು ಕಡೆ ಹೇಳ್ತಾರೆ, ದೇರ್ ಆರ್ 2 ways ಟು ಲುಕ್ ಅಟ್ ದಿಸ್ ವರ್ಲ್ಡ್. ಒನ್, ಆ್ಯಸ್ ದೋ ಎವ್ರಿಥಿಂಗ್ ಇಸ್ ಅ ಮಿರಕಲ್. ದಿ ಅದರ್ ಇಸ್ ಆ್ಯಸ್ ದೋ ನಥಿಂಗ್ ಇಸ್ ಅ ಮಿರಕಲ್. ಎಲ್ಲನೂ ಅದ್ಭುತ ಅಂತ ನೋಡೋದು ಒಂದು ಬಗೆ ಆದರೆ, ಇದೆಲ್ಲ ಏನೂ ಇಲ್ಲ ಅಂತ ನೋಡೋದು ಇನ್ನೊಂದು ಬಗೆ ಅಂತ. ತಾವು ಪುಸ್ತಕದಲ್ಲಿ ಬರೀತಾ ಹೇಳ್ತೀರಿ, ಅತ್ಯುತ್ಸಾಹ ಅನುತ್ಸಾಹ ಇವೆರಡೂ ಥರ ಅಲ್ಲ, ನಮಗೆ ಇವತ್ತಿನ ದಿವಸ ಬೇಕಾಗಿರೋದು ನಿಯತೋತ್ಸಾಹ ಅಂತ. ಅತ್ಯುತ್ಸಾಹ ಅನುತ್ಸಾಹ ಅಲ್ಲ, ಇವತ್ತು ನಮಗೆ ಬೇಕಾಗಿರೋದು ನಿಯತೋತ್ಸಾಹ ಅಂತ. ಮಾಹಿತಿ ಯುಗದಲ್ಲಿ ಸಾಮಾಜಿಕ ಮಾಧ್ಯಮಗಳ ಹೊಡೆತಕ್ಕೆ ಸಿಕ್ಕಿ ನಲುಗ್ತಾ ಇರೋಂತಹ ಇಲ್ಲಿರೋ ಎಲ್ಲ ಜನರ ಪರವಾಗಿ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಇವತ್ತಿನ ದಿವಸ ಈ ನಿಯತೋತ್ಸಾಹವನ್ನು ಕಾಯ್ದುಕೊಳ್ಳೋದು ಹೇಗೆ? ಯಾಕೆ ಅಂತ ಅಂದರೆ, ಸಾಮಾಜಿಕ ಮಾಧ್ಯಮಗಳು ಬೆಕ್ಕು ತನ್ನ ಮರಿನಿಟ್ಕೊಂಡಂಗೆ ನಮ್ಮನ್ನು ಇಟ್ಕೊಂಡಿಲ್ಲ. ಅವುಗಳ ಉಗುರು ಪೂರ್ತಿ ಒಳಕ್ಕೆ ಹೊರಟೋಗಿದೆ. ನಾವು ಹೇಗೆ ಅದರಿಂದ ತಪ್ಪಿಸ್ಕೊಳ್ಳೋದು? ಅತ್ಯುತ್ಸಾಹ, ಅನುತ್ಸಾಹ ಮತ್ತು ನಿಯತೋತ್ಸಾಹ, ಈ 3 ಶಬ್ದಗಳು. ಉತ್ಸಾಹ ಮಾತ್ರ ಗೊತ್ತು, ಸಮಾಜದಲ್ಲಿ ಹೆಚ್ಚು ಚಾಲ್ತಿಲಿದೆ ಆ ಶಬ್ದ. ಅದು ಉತ್ಸಾಹ, ನಿರುತ್ಸಾಹ ಅಂತ ಒಂದು ಶಬ್ದ ಬಳಸ್ತೀವಿ ನಾವು. ಉತ್ಸಾಹ, ನಿರುತ್ಸಾಹ ಅಂತ. ನಾವು ಅದನ್ನು ಅನುತ್ಸಾಹ ಅಂತ ಕರೆದ್ವು. ಅನುತ್ಸಾಹ, ನಿರುತ್ಸಾಹ ಎರಡೂ ಕೂಡ ಬಂದೆ. ಅದೇನಾಗುತ್ತೆ ಅಂದರೆ, ಶುರು ಮಾಡುವಾಗ ಭಯಂಕರ ಉತ್ಸಾಹದಲ್ಲಿ ಅದೇನು ಹಗಲು ರಾತ್ರಿ ಅದನ್ನೇ ಮಾಡೋ ಥರ ಭಾರಿ ಪ್ರಮಾಣದಲ್ಲಿ ಶುರು ಮಾಡ್ಕೊಂಡ್ಬಿಡೋದು. ಒಂದು 4 ದಿವಸ ಕಳೀತಿದ್ದಾಗೇ ಆರಂಭ ಶುರು ಆಯ್ತು. 2 ಬಗೆಯ ನೆರಳನ್ನು ಹೇಳ್ತಾರಲ್ಲ, ಆರಂಭ ಗುರುವಿ ಕ್ಷೀಣಿಯ ಕ್ರಮೇಣ. ಈಗ ಬೆಳಗಿನ ನೆರಳು ಮತ್ತು ಸಾಯಂಕಾಲದ ನೆರಳು 2 ಥರ ನೆರಳಿರುತ್ತೆ. ಒಂದು ನೆರಳು ಬೆಳೀತಾ ಹೋಗುತ್ತೆ,
ಚಿಕ್ಕದಾಗಿ ಶುರುವಾಗುತ್ತೆ, ಬೆಳೀತಾ ಹೋಗುತ್ತೆ. ಇನ್ನೊಂದೆರಳು ಅದು ಕಡಿಮೆ ಆಗ್ತಾ ಹೋಗುತ್ತೆ, ಅದು ದೊಡ್ಡದಾಗಿ ಶುರುವಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ ಅದು. ಆದರೆ ನಾವು ಯಾವುದನ್ನು ಹೇಳ್ತಾ ಇಲ್ಲ, ಒಂದೇ ಥರ ಇರೋದು ಹೇಗೆ ಅಂತ, ಸಮಚಿತ್ತತ್ವ ಅಂತ ಬೇಕಾಗುವಂಥದ್ದು ಅಂತ. ಉತ್ಸಾಹ ನೀವು ಕಳ್ಕೋಬಾರ್ದು ಅಂತ ನಿಮಗಿದ್ರೆ, ಯಾವುದಾದ್ರೂ ಒಂದು ವಿಷಯದಲ್ಲಿ ಉತ್ಸಾಹ ಕಳ್ಕೋಬಾರ್ದು ಅಂತ ನಿಮಗಿದ್ರೆ ಅತ್ಯುತ್ಸಾಹಕ್ಕೆ ಹೋಗಬೇಡಿ ಅಂತ. ನಿಮ್ಮ ಉತ್ಸಾಹ ಬಾಳಬೇಕು ಅನ್ನೋ ಅಪೇಕ್ಷೆ ನಿಮಗಿದ್ರೆ ಸ್ವಲ್ಪ ಮಿತಿ ಒಳಗಿರಿ ಅಂತ. ಅತಿ ಆಗಬಾರ್ದು ಅಂತ. ಅತಿ ಆದರೆ ಅದು ಉಳಿಯೋದು, ಅದು ನಾಶ ಆಗಿಬಿಡುತ್ತೆ ಅದು ಅಂತ. ಹಾಗಾಗಿ ಪ್ರತಿಯೊಂದಕ್ಕೂ ಒಂದು ಬ್ಯಾಲೆನ್ಸ್ ಬೇಕು ನೋಡಿ ಅಂತ. ಇದೇ ತುಂಬ ಕ್ಲಿಷ್ಟ ಇರುವಂಥದ್ದು. ಈಗ ಒಂದು ವಿಷಯವನ್ನು ನಿರಂತರ ಮಾಡಿದಾಗ ಅದ್ಭುತ ಫಲಗಳು ಬಂದುಬಿಡುತ್ತೆ ಅಂತ, ಅದ್ಭುತ ಫಲಗಳು ಬಂದುಬಿಡುತ್ತೆ. ಈಗ ನಾವು ಯಾವಾಗಲೂ ಉದಾಹರಣೆ ಕೊಡ್ತಿರ್ತೀವಿ ಒಂದು. ಈಗ ಕಲ್ಲು ಅಂದರೆ ಕಠಿಣ ಅಲ್ವಾ, ನೀರು ಅಂದರೆ ತುಂಬ ಮೃದು. ಕಲ್ಲಿನೊಳಗೆ ಏನಾದರೂ ಪ್ರವೇಶ ಮಾಡಬೇಕು ಅಂದರೆ ಭಾರಿ ಕೆಲಸ ಇದೆ ಅದಕ್ಕೆ. ಅದು ನೀರಿನೊಳಗೆ ನಿಮ್ಮ ಕೈ ಹಾಕ್ಬಿಡ್ಬೋದು ನೀವು ಆರಾಮಾಗಿ, ನೀವು ಅಷ್ಟು ಕೋಮಲ ನೀರು ಅನ್ನುವಂಥದ್ದು. ಅದು ಕಲ್ಲು ತುಂಬ ಕಠಿಣ ಅದು. ಆದರೆ ಈ ನೀರು ಕಲ್ಲನ್ನು ಭೇದಿಸತ್ತೆ ಅಂತ. ನೀವು ನದಿಗಳಿಗೆ ಹೋಗಿ ನೋಡಿ, ಹೊಳೆಗಳಿಗೆ ಹೋಗಿ ನೋಡಿ, ನಿರಂತರವಾಗಿ ಹರಿದು ಆ ನೀರು ಕಲ್ಲನ್ನೆಲ್ಲ ಕೊರೆದು ಬೇರೆ ಬೇರೆ ಥರ ವಿನ್ಯಾಸ ಮಾಡಿಟ್ಬಿಟ್ಟಿರುತ್ತೆ. ಹೇಗೆ ಸಾಧ್ಯ ಆಯ್ತದು? ನೀರಿನ ಬಲ ಏನು, ಕಲ್ಲಿನ ಬಲ ಏನು? ಅಜಗಜಾಂತರವೂ ಅಲ್ಲ, ಜಮೀನು ಆಸಮಾನಕ್ಕೆ ಅಂಥ ದೊಡ್ಡ ವ್ಯತ್ಯಾಸ ಇದೆ ಅದೆಲ್ಲರ ಮಧ್ಯದಲ್ಲಿ. ಹೇಗೆ ಸಾಧ್ಯ ಆಯಿತು? ಆ ಶಕ್ತಿ ಎಲ್ಲಿಂದ ಬಂತು ನೀರಿಗೆ ಅಂದರೆ ನಿಯತೋತ್ಸಾಹ ಅಂತ. ನಿರಂತರವಾಗಿ ಅದನ್ನೇ ನಿರಂತರವಾಗಿ ಮಾಡ್ತಾ ಬರುವಂಥದ್ದು. ನಾವು ಇದನ್ನು ಮಾಡಲ್ಲ. ಪರೀಕ್ಷೆ ಹತ್ತಿರ ಬಂತು ಅಂದರೆ ರಾತ್ರಿ ನಿದ್ದೆನೇ ಮಾಡೋದಲ್ಲ, ರಾತ್ರಿ ಬೆಳಗೂ ಓದೋವಂಥದ್ದು. ಆದರೆ ಮೊದಲಿನ ದಿನಗಳಲ್ಲಿ ಪುಸ್ತಕ ಬಿಡಿಸೋದೇ ಇಲ್ಲ ಅಂತ. ನಮ್ಮ ಮಕ್ಕಳ ಕಥೆ ಏನಾಗಿದೆ ಅಂದರೆ, ಇಡೀ ವರ್ಷ ಅದು ಇದು ಮಾಡು, ಪರೀಕ್ಷೆ ಹತ್ತಿರ ಬಂದಾಗ ಹಗಲು ರಾತ್ರಿ ಓದು, ಎರಡು ತಪ್ಪೋದು. ಯಾಕೆಂದರೆ ನಾಳೆ ಪರೀಕ್ಷೆ ಅಂದರೆ ಇವತ್ತು ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಬೇಕು. ಮನಸ್ಸು ತುಂಬ ಸ್ವಸ್ಥವಾಗಿದ್ದರೆ ಸ್ಫುರಣಗಳು ಬರುತ್ತೆ, ಉತ್ತರಗಳು ಸ್ಫುರಿಸುತ್ತೆ, ಮನಸ್ಸು ಆರೋಗ್ಯವಾಗಿರಬೇಕು. ಹಾಗಾಗಿ ಪರೀಕ್ಷೆ ತುಂಬ ಹತ್ತಿರದಲ್ಲಿದೆ ಅಂದರೆ ಚೆನ್ನಾಗಿ ನಿದ್ದೆ ಮಾಡಬೇಕು ಮಕ್ಕಳು. ರಾತ್ರಿ ಮಾಡೋ ಹೊತ್ತಲ್ಲಿ ನಿದ್ದೆ ಮಾಡಬೇಕು. ಆದರೆ ಹಿಂದಿನ ದಿನಗಳಲ್ಲಿ ಮಾಡಬೇಕಾದ ಕೆಲಸವನ್ನು ಮಾಡಿ ಮುಗಿಸಿರ್ಬೇಕು. ಅದಕ್ಕೆ ಬೇಕಾಗೋದೇನೆಂದರೆ ನಿಯತೋತ್ಸಾಹ ಅಂತ. ಇಡೀ ವರ್ಷ ಒಂದು ಪ್ರಮಾಣದಲ್ಲಿ ನಿರಂತರವಾಗಿ ನಾವು ಅದನ್ನು ಓದುವಿಕೆ ಕೆಲಸ ಮಾಡ್ತಾ ಬಂದರೆ ತುಂಬ ಸುಖವಾಗಿ ಆಗೋಗುತ್ತೆ ಅಂತ. ಹಾಗಾಗಿ ಈ ನಿಯತೋತ್ಸಾಹದಿಂದ ಅಸಾಧ್ಯವಾಗಿರೋದು ಯಾವುದೂ ಕೂಡ ಇಲ್ಲ ಅಂತ. ರಾಮಾಯಣ ಅದನ್ನು ಹೇಳುತ್ತೆ. ರಾಮನ ಗುಣಗಳನ್ನು ವರ್ಣನೆ ಮಾಡಬೇಕಾದ್ರೆ ಅವನಿಗೆ ಎರಡು ಸಂಗತಿಗಳು, ನೇತೋತ್ಸಾಹ, ಸದೋತ್ಸಾಹ ಅಂತ. ಅಂದರೆ ಯಾವಾಗಲೂ ಉತ್ಸಾಹ ಇರ್ತಾ ಇತ್ತು ಅಂತ. ಮತ್ತು ಸದುತ್ಸಾಹ ಅಂದರೆ ಒಳ್ಳೆಯದ್ರ ಬಗ್ಗೆ ಉತ್ಸಾಹ ಅಂತ, ಬೇಡದಿರೋದ್ರ ಬಗ್ಗೆ. ಅಲ್ಲಿಗೆ ರಾವಣ ಯಮಲೋಕಕ್ಕೆ ಹೋಗಿದ್ದಂತೆ. ಅಲ್ಲಿ ಹೋಗಿ ಪಾಪಿಗಳು ಯಾರಿಗೆಲ್ಲ ಶಿಕ್ಷೆ ಆಗ್ತಾಯಿತ್ತು ಎಲ್ಲರನ್ನು ಬಿಡಿಸಿದ್ನಂತೆ. ಹೋಗಿ ತಪ್ಪದು ಅಂತ, ತಪ್ಪು ಜಾಗದಲ್ಲಿ ಉತ್ಸಾಹ ತೋರಿಸ್ತಾ ಇದ್ದಾನೆ ಅಂತ. ಯಾಕೆಂದರೆ ಅಲ್ಲಿ ಅವರನ್ನು ತೊಳೆಯೋ ಕೆಲಸ ಆಗ್ತಾ ಇರುವಂಥದ್ದು, ಅದು ಟ್ರೀಟ್ಮೆಂಟ್. ಅದು ಜೀವಕಂಠಿತ ಪಾಪಗಳು, ಅದನ್ನು ತೊಳಿಬೇಕು ಅಂತ. ಅದಕ್ಕಿರೋದು ಯಮಲೋಕ ಅಂತ. ಈ ಸೃಷ್ಟಿಯ ಬಚ್ಚಲು ಮನೆ ಇದ್ದ ಹಾಗೆ ಅಂತ. ಇಂಪಾರ್ಟೆಂಟ್ ಬಚ್ಚಲು ಮನೆ ನೋಡಿ. ಈಗ ಬಚ್ಚಲು ಮನೆ ಅಂತ ನೀವು ಅವಗಣನೆ ಮಾಡಿ ಅದನ್ನ ಕಟ್ತಾ ಇದ್ರೆ ಏನಾಗುತ್ತೆ ಮನೆಯಲ್ಲಿ? ಟಾಯ್ಲೆಟ್ ಬಾತ್ರೂಮ್ ಇಲ್ಲ ಅಂದ್ರೆ ಏನಾಗುತ್ತೆ ಹೇಳಿ? ಹಾಗಾಗಿ ನಮ್ಮನ್ನು ಶುದ್ಧಗೊಳಿಸ್ತಕ್ಕಂಥ ಒಂದು ಜಾಗ ಅದು ಅಂತ. ನರಕ ಅಂದ್ರೆ ಹೋಗಿ ಪಾಪಿಗಳನ್ನು ಬಿಡಿಸೋದೊಂದು ಅರ್ಥ ಏನು ಅಂತ, ತಪ್ಪು ಜಾಗದಲ್ಲಿ ಉತ್ಸಾಹ ತೋರಿಸದಂತೆ ಆಯಿತು ಅಂತ. ಹಾಗಾಗಿ ಈ ಸದುತ್ಸಾಹ, ಸದೋತ್ಸಾಹ ಮತ್ತು ನಿಯತೋತ್ಸಾಹ ಅಂತ ನಿರಂತರವಾಗಿ ಆ ಉತ್ಸಾಹ ಇರ್ತಕ್ಕಂಥದ್ದು, ಈ ಗುಣಗಳು ತುಂಬ ಅಗತ್ಯ ಬೇಕಾಗಿರ್ತಕ್ಕಂಥದ್ದು. ನಿಯತೋತ್ಸಾಹದ ಹಾಗೆಯೇ ತಾವು ಚರ್ಚಿಸಿರುವಂಥ ಮತ್ತೊಂದು ವಿಷಯ ಏನಪ್ಪ ಅಂದರೆ, ಈ ಕ್ಷಣಚಿತ್ತ ಕ್ಷಣಪಿತ್ತ ಅನ್ನೋ ಹಾಗೆ ಈ ಒಂದು ಕ್ಷಣದಲ್ಲಿ ಆದಂತಹ ಒಂದು ತಪ್ಪಿನಿಂದ ಹೇಗೆ ಇಂದ್ರ ಕ್ಷಣದ ಕೋಪ, ಚಿತ್ರಲೇಖೆಯ ಕ್ಷಣದ ಚಿತ್ತಚಾಂಚಲ್ಯ, ವಿಭಾಂಡಕರ ಕ್ಷಣದ ಕಾಮ, ಇವೆಲ್ಲದಕ್ಕೂ ಅವರು ಎದುರಿಸಬೇಕಾದಂತಹ ದೂರಗಾಮಿ ದೀರ್ಘಕಾಲದ ಪರಿಣಾಮಗಳು, ಅವುಗಳ ಬಗ್ಗೆ ಇವತ್ತು ನಮಗೆ ಸೋಷಿಯಲ್ ಮೀಡಿಯಾದಲ್ಲೋ ಮತ್ತೊಂದರಲ್ಲೋ ನಾವು ನೋಡ್ತಿರ್ತೀವಿ. ನಮಗೂ ಕ್ಷಣಪಿತ್ತವೆ. ಯಾಕೆ ಅಂತಂದರೆ 30 ಸೆಕೆಂಡಿನ ರೀಲ್ ಮುಗಿದಿದ ತಕ್ಷಣ ನಾವು ಆ ಎಮೋಷನ್ನಿಂದ ಇನ್ನೊಂದು ಎಮೋಷನ್ಗೆ ಹೊರಟೋಗ್ಬಿಡ್ತೀವಿ. ನಿಜ ಜೀವನದಲ್ಲೂ ಹಾಗೆ ಆಗಬೇಕು ಅನ್ನೋ ಅಪೇಕ್ಷೆಯಲ್ಲಿ ಇರ್ತೀವಿ. ಅದೇನು ಚಿಕ್ಕ ತಪ್ಪು, ಪರವಾಗಿಲ್ಲ ಅಂತ. ಹೇಗೆ ನಾವು ಮಾಡೋ ತಪ್ಪುಗಳಿಗೆ ಶಿಕ್ಷೆಯನ್ನು, ಪರಿಣಾಮವನ್ನು
ಎದುರಿಸಲೇಬೇಕು ಅನ್ನೋದನ್ನು ತಾವು ಇದರಲ್ಲಿ ಸವಿಸ್ತಾರವಾಗಿ ಹೇಳಿದ್ದೀರಿ. ಅದ್ರ ಬಗ್ಗೆ ಕ್ಷಣ ಮತ್ತು ಯುಗ ಅಂತ, ಕ್ಷಣದಲ್ಲಿ ಮಾಡಿದ್ದನ್ನು ಯುಗಗಟ್ಟಲೆ ಅನುಭವಿಸ್ಬೇಕಾಗತ್ತೆ. ಒಂದು ಕ್ಷಣದಲ್ಲಿ ಆಗೋಗಿರುತ್ತೆ, ಹೇಗಾಯಿತು ಅಂತಲೇ ಗೊತ್ತಿಲ್ಲ ಅಂತ ಅನ್ನೋ ತರಹ. ಆದರೆ ಅದ್ರ ಪರಿಣಾಮ ಕ್ಷಣದಲ್ಲಿ ಮುಗಿಯೋದಿಲ್ಲ, ಪರಿಣಾಮ ತುಂಬ ದೀರ್ಘವಾಗಿರುತ್ತೆ, ತುಂಬ ದೀರ್ಘವಾಗಿರುತ್ತೆ. ರಾಮಾಯಣದಲ್ಲೂ ಅಂಥ ಸಂದರ್ಭಗಳನ್ನು ಕಾಣ್ತೇನೆ. ಈಗ ಕೈಕೇಯಿ ವರ ಕೇಳಿದ್ಲು, ದಶರಥ ಕೊಟ್ಟ. ಆದರೆ ಬ್ಲಾಂಕ್ ಚೆಕ್ ಕೊಟ್ಬಿಟ್ಟಿದ್ದಾನೆ ಅವನು ವರಗಳನ್ನು. ಕೇಳಿ ಮುಗಿಸು ಅಂತ ಅನ್ಬೇಕಾಗಿತ್ತು. ಅದೇನು ಕೇಳ್ತೀವಿ ಕೇಳಿ ಮುಗಿಸು, ಏನು ಕೇಳಿದ್ರು ಕೊಟ್ಬಿಡ್ಬೋದಾಗಿತ್ತು, ಮುಗಿತಿತ್ತು ಅಲ್ಲಿಗೆ. ಆದರೆ ಬ್ಲಾಂಕ್ ಚೆಕ್ ಹಾಗೇ ಇದೆ ಅದು. ಆಕೆ ಒಂದು ದಿವಸ ಬುದ್ಧಿಗೆಟ್ಟು ಆ ವರಗಳನ್ನು ಕೇಳಿದಾಗ ಪರಿಸ್ಥಿತಿ ಎಲ್ಲಿಗೆ ಹೋಯಿತು ನೋಡಿ ಅಂತ. ಸೀತೆ ಚಿನ್ನದ ಜಂಕಿಯನ್ನು ಬಯಸಿದ್ಲು, ಒಂದು ಕ್ಷಣ ಅಷ್ಟೇ ಅದು ಅಂತ. ಆಮೇಲೆ ಅವಳಿಗೆ ಯಾವತ್ತೂ ಚಿನ್ನದ ಜಿಂಕೆ ಬೇಕು ಅಂತ ಅನಿಸ್ಲಿಲ್ಲ. ಚಿನ್ನದ ಜಿಂಕೆ ಸಿಂಹ ಸ್ವಪ್ನ, ಚಿನ್ನದ ಜಿಂಕೆ ಸಿಂಹದ ಸ್ವಪ್ನ ಹಾಗಾಗ್ಬಿಡ್ತು ಆಕೆಗೆ ಒಂದು ಬರೋ ದಿನಗಳಲ್ಲಿ. ಒಂದು ಕ್ಷಣದ ಬಯಕೆ ಅಷ್ಟೇ ಅದು, ಅದರ ಪರಿಣಾಮ ಇಲ್ಲ ಅದು ಅಂತ. ಆ ಒಂದು ಬಯಕೆ ಪರಿಣಾಮ ಜೀವನ ಮುಗಿದ್ರೂ ಕೂಡ ಮುಗಿಲಿಲ್ಲ ಅಂತ, ಮುಂದುವರಿತಾನೆ ಇತ್ತು ಅಂತ. ರಾಮಾಯಣದ ಯುದ್ಧದ ನಂತರ ಕೂಡ ಮುಂದುವರಿತಾ ಇತ್ತು ಪರಿಣಾಮಗಳು ಅಂತ. ಇದೇ ಜೀವನದಲ್ಲಿ. ಹಾಗಾಗಿಯೇ ಒಂದು ಅಂದರೆ ಪ್ರಸಿದ್ಧವಾದ ಸುಭಾಷಿತ ಕೂಡ ಇದೆ, ಅದು ಭಾರವಿಯ ಮಾತುಗಳು. ಭಾರವಿ ಹೇಳ್ತಾನೆ ಆ ಮಾತುಗಳನ್ನು, ಅಂದರೆ ಅವಿವೇಕ ಅನ್ನೋದು ದೊಡ್ಡ ಆಪತ್ತಿಗಿಂತ ದೊಡ್ಡ ಆಪತ್ತು ಅದು. ಹಾಗಾಗಿ ವಿಮರ್ಶೆಕಾರಿ ಆಗೋನು, ವಿಮರ್ಶೆಕಾರಿ ಅಂದರೆ ವಿಮರ್ಶೆ ಮಾಡದೆ ಏನು ಮಾಡಬೇಡ ಅಂತ, ಆಲೋಚನೆ ಮಾಡದೆ ಏನನ್ನು ಮಾಡಬೇಡ ಅಂತ. ಅವಿವೇಕ ಪರಮಾಪದಾಂಪದಂ, ಅವಿವೇಕ ಪರಮಾಪತ್ತುಗಳಿಗೆ ನೆಲೆ ಹಾಗಾಗತ್ತೆ ಅಂತ. ಹಾಗಾಗಿ ಸಹಸಾ ವಿದತೀತ ನಕ್ರಿಯಾಂ, ಗಡಿಬಿಡಿಯಲ್ಲಿ ಏನು ಕೂಡ ಮಾಡಬೇಡ ಅಂತ. ಭಾರವಿ ತನ್ನ ತಂದೆ ತಲೆ ಮೇಲೆ ಕಲ್ಲು ಹಾಕೋಕೆ ಹೊರಟಿದ್ದಂತೆ. ತಂದೆ ಪಾಪ ಪದೇ ಪದೇ ಅವರು ಇವನು ಶೋಕ ಬರ್ಕೊಂಡು ಬಂದರೆ, ಕವಿತೆ ಬರ್ಕೊಂಡು ಬಂದರೆ ಅದು ಹಾಗೆ ಚೆನ್ನಾಗಿಲ್ಲ ಹೀಗೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ರಂತೆ ಯಾವಾಗಲೂ. ಕೋಪ ಇವನಿಗೆ, ಊರೆಲ್ಲ ಹೊಗಳ್ತಾ ಇದೆ, ತಂದೆ ಮಾತ್ರ ಬೈಕೋತಿರೋದು ಯಾವಾಗಲೂ ಅಂತ. ಹಾಗಾಗಿ ತಲೆ ಮೇಲೆ ಕಲ್ಲು ಹಾಕೋಕಂತ ಹೋಗಿದ್ದಾನೆ. ಆಗ ತಂದೆ ಮತ್ತು ತಾಯಿ ಮಧ್ಯೆ ಇಬ್ಬರು ಮಲ್ಕೊಂಡಿದ್ದಾರೆ. ತಂದೆ ತಾಯಿ ಸಂಭಾಷಣೆ ನಡೀತಾ ಇತ್ತು. ತಾಯಿ ಕೇಳ್ತಾ ಇದ್ಲು ತಂದೆ ಹತ್ತಿರ, ಯಾಕ್ರಿ ಅಷ್ಟು ಚೆನ್ನಾಗಿದೆ ಕವಿತೆಗಳು, ಒಂದು ಒಳ್ಳೆ ಮಾತು ಹೇಳೋಕ್ಕಾಗಲ್ವಾ ಅಂತ, ಯಾವಾಗಲೂ ಟೀಕೆ ಮಾಡ್ತಿರಲ್ಲ. ಅದಕ್ಕೆ ತಂದೆ ಹೇಳ್ತಾರೆ, ನನಗೆ ಎಷ್ಟು ಹೆಮ್ಮೆ ಇದೆ ಗೊತ್ತಾ ನಿನಗೆ ಅವನ ಕವಿತೆಗಳ ಬಗ್ಗೆ, ಅಷ್ಟು ಅಭಿಮಾನ ಇದೆ ನನಗೆ. ಆದರೆ ನಾನು ಹಾಗೆ ಹೇಳಿಬಿಟ್ರೆ ಅವನಿಗೆ ಬೆಳವಣಿಗೆ ನಿಂತೋಗುತ್ತೆ ಅಂತ, ಬೆಳವಣಿಗೆ ಮುಂದುವರಿಬೇಕು ಅಂತ. ಹಾಗಾಗಿ ನಾನು ಏನು ತಪ್ಪಿದೆಯೋ ಅದನ್ನೇ ಹುಡುಕಿ ಹೇಳೋ ಅಂಥದ್ದು ಅಂತ. ಆಗ ಅವನು ಭಾರವಿ ಹೇಳೋಂಥ ಮಾತು ಅಂತ, ಗಡಿಬಿಡಿ ಮಾಡಿದರೆ, ಒಂದು ಕ್ಷಣದಲ್ಲಿ ಏನೋ ಮಾಡಿದರೆ ಮುಂದಾಗೋ ಪರಿಣಾಮಗಳು ಏನು ಅಂತ. ಆಮೇಲೆ ನೀವು ಎಷ್ಟೇ ಬಾಯಿ ಪಡ್ಕೊಂಡ್ರು, ಇಲ್ಲ ಗಡಿಬಿಡಿಲಿ ಆಗೋಯ್ತು ಏನೋ ಅಂತಂದರೆ ಹೋದ ಪ್ರಾಣ ಮತ್ತೆ ಬರುತ್ತಾ ಅಂತ, ಮತ್ತೆ ಬರೋದೇ ಇಲ್ಲ ಅಂತ. ಹಾಗಾಗಿ ನಮ್ಮ ಪರಂಪರೆ ಏನು ಹೇಳುತ್ತೆ ಅಂದರೆ, ಆ ಚತುರ್ಥಾತ್ ಕರ್ಮಣ ಸಮೀಕ್ಷೇತ ಅಂತ. ಆ ಚತುರ್ಥಾತ್ ಅಂದರೆ ಇದಂ ಕರಿಷ್ಯಾಮಿ ಇದಂ ಕರಿಷ್ಯಾಮಿ ಇದಂ ಕರಿಷ್ಯಾಮಿ ಇದಂ ಕರಿಷ್ಯಾಮಿ ಇತಿ. ಅಂದರೆ ಮುಂದಿನ ಹೆಜ್ಜೆ, ಅದರ ಮುಂದಿನ ಹೆಜ್ಜೆ, ಅದರ ಮುಂದಿನ ಹೆಜ್ಜೆ, ಅದರ ಮುಂದಿನ ಹೆಜ್ಜೆವರೆಗೆ ಯೋಚನೆ ಮಾಡಿ ಒಂದು ಕೆಲಸ ಮಾಡಬೇಕು ಅಂತ. ಆ ಚತುರ್ಥಾತ್ ಒಂದು ಕೆಲಸ ಮಾಡಿದರೆ ಅದರ ಪರಿಣಾಮ, ಅದರ ಪರಿಣಾಮ, ಅದರ ಪರಿಣಾಮ, ಮತ್ತದರ ಪರಿಣಾಮ, ಚದುರಂಗದಂತೆ ಅಂತ, ಚದುರಂಗದ ಆಟದಂತೆ ಅಂತ ಶಾಸ್ತ್ರ ಹೇಳ್ತಾ ಇರ್ತಕ್ಕಂಥದ್ದು ಇದು, ಈ ಮಾತನ್ನು ಅಂತ. ಎಂತ ಶಾಸ್ತ್ರ ಅಂದರೆ ಅದೇನೋ ಒಂದು ಮೌಢ್ಯ ಅಂತಲ್ಲ ಅಂತ, ಜೀವನಕ್ಕೆ ಬೇಕಾದ್ಮೇಲೆ ಹೇಳುತ್ತೆ ಅನ್ನೋ ಕಾರಣಕ್ಕೆ ನಾವು ಇದನ್ನು ಶಾಸ್ತ್ರ ಆ ಶಬ್ದ ಹೇಳಿ ಅದನ್ನು ಉಲ್ಲೇಖ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ತುಂಬ ಮುಖ್ಯ ಅಂತ ಅನಿಸುತ್ತೆ ನಮಗದು. ಹಾಗಾಗಿ ಅಲ್ಲಿ ಈ ಗಡಿಬಿಡಿ ಮಾಡಿ ಮಾಡೋದಿದೆಯಲ್ಲ, ಅದಕ್ಕೆ ರಜೋಗುಣ ಅಂತ ಕರೀತಾರೆ. ವಿವೇಕದಿಂದ ಆಲೋಚನೆ ಮಾಡಿ ಮಾಡೋದಿದೆಯಲ್ಲ, ಅದನ್ನು ಸತ್ವಗುಣ ಅಂತ ಕರೀತಾರೆ. ಈ ಸತ್ವಗುಣದ ಒಂದು ಪ್ರಾಡಕ್ಟ್ ಸಮಾಧಾನ ಮತ್ತು ವಿವೇಕ ಅಂತ. ರಜೋಗುಣದ ಪ್ರಾಡಕ್ಟ್ ಯಾವುದು ಅಂದರೆ ವೇಗ, ಉದ್ವೇಗ, ಅಥವಾ ಈಗ ಇದೆಲ್ಲ ಇದೆಯಲ್ಲ, ಏನು ಕೋಪ ಇರ್ಬೋದು, ಭಯ ಇರ್ಬೋದು, ಸ್ಟ್ರೆಸ್ ಇರ್ಬೋದು. ಈ ಆಧುನಿಕ ಜಗತ್ತಿನ ಕಾಯಿಲೆಗಳು ಏನೆಲ್ಲ ಇದೆ ಎಲ್ಲ ಈ ರಜೋಗುಣದ ಮಕ್ಕಳು ಮರಿಗಳೇ ಇರ್ತಕ್ಕಂಥದ್ದು ಅಂತ. ಸ್ಟ್ರೆಸ್ ಇರ್ಬೋದು, ಡಿಪ್ರೆಷನ್ ಇರ್ಬೋದು, ಇದೆಲ್ಲ ರಜೋಗುಣದಿಂದ ಬರ್ತಕ್ಕಂಥದ್ದು ಅಂತ. ಹಾಗಾಗಿ ಯಾವತ್ತೂ ಸತ್ವಗುಣ ರಜೋಗುಣವನ್ನು ಆಳಬೇಕು. ವಿವೇಕ, ಸಮಾಧಾನ, ವೇಗ, ಉದ್ವೇಗಗಳನ್ನ ಆಳಿದರೆ ಜೀವನ ಚೆನ್ನಾಗಿರುತ್ತೆ. ಇಲ್ಲದಿದ್ದರೆ ಇಡೀ ಜೀವನ ಅದು ಬರೀ ಆಕ್ಸಿಡೆಂಟೇ. ಈ ರೀತಿಯ ಧರ್ಮದ ಮಾತುಗಳು ಸಾಕಷ್ಟು ಬರುತ್ತವೆ ಭಾವರಾಮಾಯಣದಲ್ಲಿ ಗುರುಗಳೇ. ಆದರೆ ತಾವು ಧರ್ಮದ ಬಗ್ಗೆನೇ ಮಾತಾಡ್ತಾ ದಶರಥನ ಆಡಳಿತದಲ್ಲಿ ಹೇಗಿತ್ತು ಧರ್ಮ ಅಂತ ಹೇಳ್ತಾ ಒಂದು ಮಾತು ಹೇಳ್ತೀರಿ.
ಧರ್ಮ ಅನ್ನೋದು ಹೇರಿಕೆಯ ಮಾತಾಗಬಾರ್ದು, ತೋರಿಕೆಯ ಮಾತಾಗಬಾರ್ದು, ಅದು ಜನರ ಸಹಜ ಕೋರಿಕೆಯ ಮಾತಾಗಬೇಕು ಅನ್ನೋದನ್ನು ಹೇಳ್ತೀರಿ. ಅದನ್ನು ವಿಸ್ತರಿಸ್ತಾ ಹೇಗೆ ಧರ್ಮ ಅನ್ನೋದು ಭೀತಿಯಿಂದ ಬರುವಂಥದ್ದಲ್ಲ, ಪ್ರೀತಿಯಿಂದಷ್ಟೇ ಬರುವಂಥದ್ದು ಅನ್ನೋದನ್ನು ಕಾವ್ಯಮಯವಾಗಿ ಹೇಳ್ತೀರಿ. ಅದ್ರ ಬಗ್ಗೆ ತಾವು ಹೇಳಿಬಿಟ್ರಿ ಈಗಾಗಲೇ ಅಂತ, ಅಂದರೆ ಅಷ್ಟು ಚೆನ್ನಾಗಿ ತಾವು ಹೇಳಿಬಿಟ್ರಿ ಅಂತ ಹೇಳಬೇಕಾದನ್ನು ಅಂತ. ಅಂದರೆ ಧರ್ಮದ ಬಗ್ಗೆ ಒಂದು ತಪ್ಪು ಕಲ್ಪನೆ ಇದೆ, ಅಂದರೆ ಒತ್ತಾಯಪೂರ್ವಕ ಮಾಡುವಂಥದ್ದು ಅನ್ನೋ ಭಾವನೆ ಇದೆ. ಇಷ್ಟಪಟ್ಟು ಮಾಡುವಂಥದ್ದಲ್ಲ ಅಂತ. ಇಷ್ಟಪಟ್ಟು ಮಾಡುವಂಥದ್ದೆಲ್ಲ ಯಾವುದು ಅಂದರೆ ಅಧರ್ಮ ಅಂತ. ಜಗತ್ತು ಹೇಗೆ ಹೋಗ್ತಾ ಇದೆ ಅಂದರೆ, ನಾವು ನಮ್ಮ ಖುಷಿ ಎಲ್ಲಿರುತ್ತೆ ಅಂದರೆ ಆ ಕಡೆ ಇರುತ್ತೆ, ಅಂಥದ್ರಾಗೆ ಇರುತ್ತೆ ಅಂತ. ಇನ್ನು ಧರ್ಮ ಮಾಡಬೇಕು ಅಂದರೆ ಒತ್ತಾಯದಲ್ಲೇ ಮಾಡೋದು. ಚಿಕ್ಕವರಿದ್ದಾಗ ಅಪ್ಪ ಅಮ್ಮ ಅವರು ಬೈತಾರೆ, ಜೋರು ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಾವು ಅದನ್ನು ಧರ್ಮಾಚರಣೆ ಮಾಡ್ತಾಯಿರ್ತೀವಿ. ದೊಡ್ಡವರು ಆದಮೇಲೆ ಸಮಾಜದ ಭಯಕ್ಕೆ ಮಾಡ್ತಾಯಿರ್ತೀವಿ, ಇನ್ಯಾವುದೋ ಭಯಕ್ಕೆ ಮಾಡ್ತಾಯಿರ್ತೀವಿ. ಭಯಕ್ಕೆ ಮಾಡಿದರೆ ಉಪಯೋಗ ತುಂಬ ಕಡಿಮೆ ಇದೆ ಅಂತ ಇಲ್ಲ ಅಂತ ಹೇಳಲ್ಲ ನಾವು. ಆದರೆ ನೀವು ಯಾವುದನ್ನೇ ಆದರೂ ಕೂಡ ಪ್ರೀತಿಯಿಂದ ಮಾಡಿದರೆ ಉಪಯೋಗ ಜಾಸ್ತಿ ಇರುವಂಥದ್ದು. ಈ ಒಂದು ಮಗುವನ್ನು ನಾವು ತುಂಬ ಪ್ರೀತಿಯಿಂದ ತಪ್ಕೋತೀವಿ. ಪ್ರೀತಿ ಒಂದು ಪ್ರಕ್ರಿಯೆ ಅದು, ಅದು ತಪ್ಕೊಳ್ಳುವಂಥದ್ದು ಅಂತನ್ನುವಂಥದ್ದು. ಒಂದು ರೋಬೋಟ್ ಇಟ್ಟು ನಾವು ಮನೆಯಲ್ಲಿ ಮಗು ಬಂದ ತಕ್ಷಣ ತಪ್ಕೊಳ್ಳೋದಾದ್ರೆ ಕೆಲಸ ಅಂತ ಮಾಡಿದ್ರೆ ಏನಾಗಿ ಯಾವ ಥರ ಇರ್ಬೋದು ಹೇಳಿ? ಎಲ್ಲದಕ್ಕೂ ರೋಬೋಟ್ ಬರ್ತಾ ಇದೆಯಲ್ವ ಇವತ್ತು. ಆಗ ಮಗು ಬಂದು ಕೂಡಲೇ, ಸ್ಕೂಲಿಂದ ಮನೆ ಬಂದು ಕೂಡಲೇ ರೋಬೋಟ್ ಹೋಗಿ ಅದನ್ನು ತಪ್ಕೊಳ್ಳುತ್ತೆ ಆ ಮಗುವನ್ನು ಅಂತ. ಆ ಮಗುಗೆ ಏನಾದ್ರು ಖುಷಿ ಆಗುತ್ತೆ ಅದರಿಂದ ಅಂತ. ಯಾಕೆಂದರೆ ಅದ್ರ ಹಿಂದೆ ಪ್ರೀತಿ ಮಿಸ್ಸಿಂಗ್ ಅದು ಅಂತ, ಅದಿಲ್ಲ ಅಂತ. ಹಾಗಾಗಿ ನೀವು ಹೋಟೆಲ್ಗಳಲ್ಲಿ ಊಟ ಮಾಡ್ಬೋದು, ಮನೆಗಿಂತ ರುಚಿನೂ ಇರ್ಬೋದು ಹೋಟೆಲ್ ಊಟ, ಆದರೆ ಮಿಸ್ಸಿಂಗ್ ಯಾವುದು ಅಲ್ಲಿ ಅಂದರೆ ಪ್ರೀತಿ ಅಂತ. ಮನೇಲಿ ಅಮ್ಮ ಅವಳು ಅಡುಗೆ ಮಾಡಿ ಬಡಿಸ್ತಾಳೆ, ಸ್ವಲ್ಪ ಉಪ್ಪು ಹೆಚ್ಚೋ ಕಡಿಮೆ ಇರ್ಬೋದು. ಈ ಹೊರಗಡೆ ಏನೋ ಜಾಹೀರಾತುಗಳು, ವಾತಾವರಣಗಳು ಅದೇನು ಹುಚ್ಚಿಡಿಸುತ್ತೆ ಆ ಪರಿಮಳಗಳು, ಅಂಥದ್ದೇನು ಇಲ್ಲದೇ ಇರ್ಬೋದು ಬೇಕಿದ್ರೆ. ಆದರೆ ಅದರಲ್ಲಿ ಪ್ರೀತಿ ಎಂಬ ಅಮೃತ ಇದೆಯಲ್ಲ, ಅದು ನಿಮ್ಮನ್ನು ನಿಜವಾದ ರೀತಿಯಲ್ಲಿ ನಿಜವಾದ ಹತ್ತಲ್ಲಿ ಬೆಳೆಸುತ್ತೆ ಅದು ಅಂತ. ಹಾಗಾಗಿ ಈ ಧರ್ಮಕ್ಕೋಸ್ಕರ ಧರ್ಮಕ್ಕೆ ಸೀಮಿತವಾಗಿ ಹೇಳ್ತಾ ಇಲ್ಲ ನಾವು. ಅದನ್ನು ನೀವು ಏನನ್ನೇ ಮಾಡೋದಾದ್ರು ಪ್ರೀತಿಯಿಂದ ಮಾಡಿ, ಏನನ್ನೇ ಮಾಡೋದಾದ್ರು. ಒಂದು ಸ್ನಾನ ಮಾಡೋದಾದ್ರೂ ಪ್ರೀತಿಯಿಂದ ಸ್ನಾನ ಮಾಡಿ ಅಂತ. ಒಂದು ಊಟ ಮಾಡೋದಾದರೂ ಅನ್ನವನ್ನು ಪ್ರೀತಿಸಿ ಊಟ ಮಾಡಿ. ನೀವು ಯಾವುದೋ ಆಫೀಸ್ ತಲೆ ಬೆಸಿಲಿ ಇನ್ನೇನೋ ಯೋಚನೆ ಮಾಡ್ತಾ ಊಟ ಮಾಡಿದ್ರೆ ಅನ್ನಪೂರ್ಣೇಶ್ವರಿ ಶಾಪ ಆಗ್ತಾಳೆ. ಯಾಕೆಂದರೆ ಊಟದ ತಟ್ಟೆ ನಮ್ಮ ಎದುರಿಗಿರುವಂಥದ್ದು ಪರಬ್ರಹ್ಮ, ಅದು ಅನ್ನಂ ಬ್ರಹ್ಮ ಅಂತ, ದೇವರು ಅದು ಅಂತ. ನೀವು ಅದನ್ನು ಭಾವಿಸಿ ಗೌರವಿಸಿ ಪ್ರೀತಿಸಿ ಊಟ ಮಾಡಿದರೆ ಆತ್ಮನೇ ಬೆಳೆಯುತ್ತೆ, ನೀವು ಬೆಳೆಯೋದಲ್ಲ ಅಂತ. ಆದರೆ ನೀವು ಅದನ್ನು ಅನಾದರ ಮಾಡಿ ಟಿ ವಿ ನೋಡ್ತಾ ಅಲ್ಲಿ ಏನೋ ಬೇಡದೇ ಇರೋದು ಬರ್ತಾ ಇರುತ್ತೆ. ಊಟ ಮಾಡಿದರೆ ಹಾಗೆ ಮಕ್ಕಳಿಗೆ ಊಟ ಮಾಡಿಸಿದ್ರೆ ಪಾಪ ಕಟ್ಕೊಳ್ಳೋ ಕೆಲಸ ಆಗುತ್ತೆ, ಬೇರೆ ಏನೂ ಅಲ್ಲ. ಒಳಗೆ ಹೋಗಬೇಕಾದ್ರೆ ಊಟದ ಜೊತೆಗೆ ಇನ್ನೇನು ಬೇಡದಿರೋದು ಹೋಗ್ತಾ ಇರುತ್ತೆ, ಅದೇ ಬೆಳೆಯುತ್ತೆ ಒಳಗಡೆಗೆ ಅಂತ. ಹಾಗಾಗಿ ಎಲ್ಲವನ್ನೂ ಪ್ರೀತಿಯಿಂದಲೇ ಮಾಡಬೇಕು. ಧರ್ಮವನ್ನಂತೂ ಪ್ರೀತಿಯಿಂದಲೇ ಮಾಡಬೇಕು. ಯಾಕೆಂದರೆ ಯಾವುದೇ ಕಾರ್ಯ ಅದು ಧರ್ಮ ಅಂತ ಆಗಬೇಕಾದ್ರೆ ಅದಕ್ಕೆ ಹೃದಯ ಬೇಕಾಗತ್ತೆ ಅಂತ, ಮನಸ್ಸು ಬೇಕಾಗತ್ತೆ ಅಂತ. ಅದು ಇಲ್ಲದೆ ಮಾಡಿದರೆ ಪಾಪ ಕೂಡ ಪಾಪ ಅಲ್ಲ ಅಂತ. ಮನವರಿಯದ ಪಾಪ ತಾನು ಇರೋದು ಗೊತ್ತಿಲ್ಲೇ ಆಗೋಯ್ತು, ಏನೋ ಬೇಕು ಅಂತ ಮಾಡಿದ್ದೆಲ್ಲ ಪಾಪ ಅಲ್ಲ ಅಂತ ಹೇಳುತ್ತೆ ಶಾಸ್ತ್ರ. ಮನವರಿಯದ ಪಾಪ ತಾನು ಇರೋದು, ಮನಸ್ಸು ಡಿಸ್ಕನೆಕ್ಟ್ ಆಗಿತ್ತು, ನಡೆದೋಯ್ತು ಏನೋ ಒಂದು. ನ್ಯಾಯಮೂರ್ತಿಗಳು ಗೊತ್ತಿದ್ದಾರೆ ನಮ್ಮ ಪಕ್ಕದಲ್ಲೇ, ಶಿವರಾಜ್ ಪಾಟೀಲ್, ಇನ್ನೂ ಚೆನ್ನಾಗಿ ಅವರು ಹೇಳಬಲ್ಲರು ಇದ್ರ ಬಗ್ಗೆ. ಹಾಗಾಗಿ ಶಾಸ್ತ್ರದ ದೃಷ್ಟಿಯಿಂದ ಹೇಳಿದರೆ ಆ ತಪ್ಪು ತಪ್ಪಲ್ಲ ಅಂತ. ಈಗ ಮರ್ಡರಿಗೂ ಆಕ್ಸಿಡೆಂಟಿಗೂ ವ್ಯತ್ಯಾಸ ಇಲ್ವಾ ಅಂತ, ತುಂಬ ವ್ಯತ್ಯಾಸ ಇದೆ ನೋಡಿ ಅಂತ. ಹಾಗಾಗಿ ಪುಣ್ಯ ಕೂಡ ಹಾಗೆ ಅಂತ, ಒಳ್ಳೆ ಕೆಲಸ ಕೂಡ, ಧರ್ಮ ಕೂಡ ಹಾಗೆ ಅಂತ. ನೀವು ನಿಮ್ಮ ಜೀವ, ನಿಮ್ಮ ಹೃದಯ, ನಿಮ್ಮ ಮನಸ್ಸು ಸೇರಿ ನೀವು ಮಾಡಿದರೆ, ನೀವು ಚಿಕ್ಕ ಪೂಜೆ ಮಾಡಿದರೆ ಅಶ್ವಮೇಧ ಯಾಗದ ಫಲ ಬರುತ್ತೆ. ಇಲ್ಲ ನೀವು ಅಶ್ವಮೇಧ ಯಾಗದ ಫಲ ಯಾಗ ಮಾಡಿದರೂ ಕೂಡ ಒಂದು ಅಪಚಾರ ಆಗಿರುತ್ತೆ ಅಷ್ಟೇ, ಬೇರೆ ಏನೂ ಆಗಿರಲ್ಲ ಅಂತ. ಕಡೆಯದಾಗಿ ಗುರುಗಳೇ, ಬರವಣಿಗೆ ಶೈಲಿಯ ಬಗ್ಗೆ ತಮ್ಮ ಮೇಲೆ ಒಂದು ಸಣ್ಣ ಆರೋಪನ ಮಾಡಬಹುದಾದರೆ, ತಾವು ಸ್ವಲ್ಪ ಸಂಪ್ರದಾಯ ಬಿಟ್ಟು ಬರೆದಿದ್ದೀರಿ, ನಮ್ಮಂಥವ್ರಿಗೆ ಆಪ್ತವಾಗೋ ಹಾಗೆ, ಹತ್ತಿರ ಆಗೋ ಹಾಗೆ. ಇನ್ಫ್ಯಾಕ್ಟ್ ಎಷ್ಟೋ ಕಡೆಗಳಲ್ಲಿ ತಾವು ಬುಲೆಟ್ ಪಾಯಿಂಟ್ಗಳನ್ನು ಬಳಸಿದ್ದೀರಿ. ಎಲ್ಲಿ ವಿಷಯದ ವಿಸ್ತರಣೆ ಬೇಕಿಲ್ವೋ, ಆದರೆ ಹಲವು ವಿಷಯಗಳನ್ನು ಹೇಳಬೇಕಾಗಿದೆಯೋ ಅಲ್ಲಿ
ಅಚ್ಚುಕಟ್ಟಾಗಲಿ ಅದು ಅಂತ ತಾವು ಬುಲೆಟ್ ಪಾಯಿಂಟ್ಗಳನ್ನು ಬಳಸಿದ್ದೀರಿ. ಒಂಥರ ಅದು ಒಂದು ಮ್ಯಾನೇಜ್ಮೆಂಟ್ ಸ್ಟೈಲ್ ಪ್ರೆಸೆಂಟೇಷನ್ ಬಂದಂಗೆ ಬರುತ್ತೆ. ಉದಾಹರಣೆಗೆ ಈ ಅಶ್ವಮೇಧನ ನೀವು ಹೇಗೆ ಅವರು ಸಜ್ಜಾಗ್ತಾ ಇದ್ರು ಅದಕ್ಕೆ ಅಂತ ಬರೀತಾ ಇರಬೇಕಾದ್ರೆ ಅದು ಯಾವುದೋ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗೆ ಒಂದು ಸಣ್ಣ ಮ್ಯಾನ್ಯುಯಲ್ ಅಂತ ಅನ್ನೋ ಥರ ಇದೆ ಆ ಬುಲೆಟ್ ಪಾಯಿಂಟ್ಗಳು ಆ ರೀತಿಯಾಗಿ. ಸೊ ತಾವು ಹೀಗೆ ಸ್ವಲ್ಪ ಸಂಪ್ರದಾಯ ಬಿಟ್ಟು ಬರಿಬೇಕು ಅಂತ ಯಾಕೆ ಅನ್ನಿಸ್ತು? ತುಂಬ ಕಷ್ಟ ಇದೆ ಉತ್ತರ ಕೊಡೋದಕ್ಕೆ. ಯಾಕೆಂದರೆ ಅವರು ಸಂಪ್ರದಾಯ ಬಿಟ್ಟು ಅಂತಲೂ ಹೇಳ್ತಾ ಇದ್ದಾರೆ, ಪಕ್ಕದಲ್ಲಿ ಪ್ರಶಂಸೆನೂ ಮಾಡ್ತಾ ಇದ್ದಾರೆ. ಬಿಟ್ಟಿದ್ದು ಒಳ್ಳೆಯದಾಯಿತು ಅಂತ ಪ್ರಶಂಸೆ ಕೂಡ ಮಾಡ್ತಾ ಇದ್ದಾರೆ. ನೀವು ಹೆಂಗೆ ಹೋದರೂ ಕಷ್ಟ ಅಂತ ಅನ್ನೋ ತರಹ ಇದೆ ಅಂತ. ಇದು ಇದೆ ನಮ್ಮಲ್ಲಿ, ಬೇರೆ ತರಹ ಇದೆ. ಉದಾಹರಣೆಗೆ ವೇದಗಳು ದೊಡ್ಡ ರಾಶಿ, ತಿಳ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಹಾಗೆ ಅದನ್ನು ವಿಭಾಗ ಮಾಡಿದರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ದೇವತೆಗಳನ್ನು ಸ್ತುತಿ ಮಾಡಿದರೆ ಅದು ಋಗ್ವೇದ ಆಯಿತು, ಹಾಡಿದರೆ ಸಾಮವೇದ ಆಯಿತು, ಪ್ರಕ್ರಿಯೆಗಳು ಯಜುರ್ವೇದ ಆಯಿತು. ಇನ್ನುಳಿದ ವಿಷಯಗಳು ಇದರ ಆಚೆಗಿನ ವಿಷಯಗಳು ಅಥರ್ವೇದದಲ್ಲಿ ಬಂದವು. ಇದೇನಿದು ಅಂದರೆ ವಿಂಗಡಣೆ ಅಂತ, ವಿಭಾಗಿಸಿದ್ದು ಅಂತ. ಮತ್ತು ಪುನಃ ವಿಭಾಗ. ಯಜುರ್ವೇದ ಅಂದರೆ ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ. ಕೃಷ್ಣ ಯಜುರ್ವೇದ ಅಂದರೆ ಸಂಹಿತೆ ಬೇರೆ, ಬ್ರಾಹ್ಮಣ ಬೇರೆ, ಅರಣ್ಯಕ್ಕೆ ಬೇರೆ, ಉಪನಿಷತ್ತು ಬೇರೆ. ಈ ವಿಂಗಡಣೆ ಏನಿದು ಅಂದರೆ ಸುಲಭವಾಗಿ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕೆ ಅಂತ. ಇದನ್ನು ಶಾಸ್ತ್ರಗಳ ಪರಿಭಾಷೆಯಲ್ಲಿ ಸಮಾಸ ಮತ್ತು ವ್ಯಾಸ ಅಂತ ಕರೀತಾರೆ. ಈ ವ್ಯಾಸರಿಗೆ ಯಾಕೆ ವ್ಯಾಸ ಅಂತ ಹೆಸರು ಬಂತು ಅಂದರೆ ಇದೇ ಈ ಬುಲೆಟ್ ಪಾಯಿಂಟ್ಸ್ ಕಾರಣಕ್ಕೆ ಹೆಸರು ಬಂದಿರತಕ್ಕಂಥದ್ದು ಅಂತಂದರೆ ಬುಲೆಟ್ ಪಾಯಿಂಟ್ಸ್ ಇನ್ ದ ಸೆನ್ಸ್ ಅವರು ಅದನ್ನು ವಿಂಗಡಿಸಿದ್ದು ಕೊಟ್ಟರು ಅಂತ. ದೊಡ್ಡ ವೇದದ ರಾಶಿ ತಿಳ್ಕೊಳ್ಳೋಕೆ ಕಷ್ಟ ಅಂತ ಆದಾಗ ಅದನ್ನು ವಿಭಾಗ ಮಾಡಿ ಕೊಟ್ಟರು ಅದನ್ನು ಅಂತ. ಆ ಕಾರಣಕ್ಕೋಸ್ಕರ ಅವರಿಗೆ ಹೆಸರು ಬಂದಿದ್ದು ಅಂತ. ಅವ್ರ ಹೆಸರು ಹುಟ್ಟಿ ಹೆಸರು ವ್ಯಾಸ ಅಂತಲ್ಲ ಅವ್ರದ್ದೇನು. ಅವ್ರು ಕಪ್ಪಗಿದ್ದಿದ್ದು ಅಂದರೆ ಕೃಷ್ಣ ಅಂತ, ಕಪ್ಪು ಬಣ್ಣ ಅವರಿಗಿದ್ದು. ದ್ವೀಪದಲ್ಲಿ ಹುಟ್ಟಿದ ದ್ವೈಪಾಯನ ಅಂತ ಅವ್ರಿಗೆ ಹೆಸರು ಕೃಷ್ಣ ದ್ವೈಪಾಯನ ಅಂತ ಕರಿತಾ ಇದ್ರು ಅವರನ್ನು. ನೋಡಿ ಅದೆಲ್ಲ ಅವತ್ತಿನ ಕಾಲ ಹೇಗೆ ನೋಡಿ, ಕಪ್ಪು ಅಂದರೆ ಆ ಥರದ್ದೇನು ಅಸಡ್ಡೆ ಇರಲಿಲ್ಲ ಅವತ್ತಿನ ಕಾಲದಲ್ಲಿ ಅಂತ. ಹೆಸರೇ ಆ ಥರ ಇದೆ ಅಂತ. ನಮ್ಮ ಕೃಷ್ಣನ ಹೆಸರು ಕೂಡ ಅದೇ ಥರ ಇದೆಯಲ್ಲ, ಕೃಷ್ಣ ಅಂತ ಕರೀತಾರಲ್ಲ, ಏನು ಸಂಕೋಚ ಏನೂ ಇಲ್ಲ ನೋಡಿ ಇದರಲ್ಲಿ ಅಂತ. ಅರ್ಜುನನಿಗೆ ಅರ್ಜುನ, ಅರ್ಜುನ ಅಂದರೆ ಬಿಳಿ ಬಣ್ಣ ಅಷ್ಟೇ, ಬೇರೆ ಏನಿಲ್ಲ ಅಂತ. ಬಣ್ಣ ಆ ಥರ ಇತ್ತು. ಹಾಗೆ ಈಗ ವಿಭಾಗ ಮಾಡಿ ಅರ್ಥ ಮಾಡಿಕೊಳ್ಳುವಂಥ ತುಂಬ ಸುಲಭ ಆಗತ್ತೆ ಅಂತ. ಇದೆ ಇವತ್ತಿನ ಕಾಲದಲ್ಲಿ ತುಂಬ ಇದರ ಬಳಕೆ ಇದೆ, ತುಂಬ ಬಳಕೆ ಇದೆ. ತಾವು ಹೇಳಿದ ಹಾಗೆ ನಾವು ಅಲ್ಲಿಂದ ತೊಗೊಂಡಿದ್ದೀವಿ, PPTಗಳಿಂದ, ಇವತ್ತಿನ ಮ್ಯಾನೇಜ್ಮೆಂಟಿನ ಆ ವಾತಾವರಣದಿಂದ, ಈ ಕಾರ್ಪೊರೇಟ್ ಜಗತ್ತಿಂದ, ತಮ್ಮ ಜಗತ್ತಿಂದ. ನಿಮ್ದು 2 ಜಗತ್ತಿದೆ ಗೊತ್ತು ನಮಗೆ. ಈ ಕಡೆ ಈ ಸಾಹಿತ್ಯ ಜಗತ್ತೊಂದಿದೆ, ಆ ಕಡೆ ಕಾರ್ಪೊರೇಟ್ ಎರಡು ಜಗತ್ತು ತಮ್ಮದಿದೆ. ನಾವು ಬಲ್ಲುವುದನ್ನು ನಿಮ್ಮ ಕಾರ್ಪೊರೇಟ್ ಜಗತ್ತಿನ ತೊಗೊಂಡಿರೋದು ಏನು ಅಂದರೆ ಬುಲೆಟ್ ಪಾಯಿಂಟ್ಸ್ ಅಂಥದ್ದನ್ನು ತೊಗೊಂಡಿದ್ದೀವಿ ನಾವು. ಆದರೆ ಅದರ ಬೀಜ ನಮ್ಮ ಪರಂಪರೆಯಲ್ಲೇ ಇದೆ ಅಂತ. ಹಿಂದಕ್ಕೆ ಹೋಗಿ ನೋಡಿದರೆ, ಈಗ ನೋಡಿದರೆ ರಾಮಾಯಣನ ತೊಗೊಳ್ಳಿ ನೀವು. ಇಡೀ ರಾಮಾಯಣ ಅಂದರೆ 24,000 ಶ್ಲೋಕಗಳು ಅಂತ. ವಿಂಗಡಣೆ 7 ಕಾಂಡಗಳು ಅಂತ. ಮತ್ತೆ ವಿಂಗಡಣೆ 500 ಸರ್ಗಗಳು ಅಂದರೆ ಅಧ್ಯಾಯಗಳು ಅಂತ. ಮತ್ತೆ ವಿಂಗಡಣೆ ಅಲ್ಲಿ ಶ್ಲೋಕಗಳು ಅಂತ. ಮತ್ತೆ ವಿಂಗಡಣೆ ಪಾದಗಳು ಅಂತ, ಒಂದು ಶ್ಲೋಕಕ್ಕೆ 4 ಪಾದ ಇರುತ್ತೆ ಅಂತ. ಪುನಃ ವಿಂಗಡಣೆ ಪದಗಳು ಅಂತ. ಪದ ಅರ್ಥ ಆದರೆ, ಪದಗಳು ಅರ್ಥವಾದರೆ ಪಾದ ಅರ್ಥ ಆಗತ್ತೆ, ಪಾದಗಳು ಅರ್ಥವಾದರೆ ಶ್ಲೋಕ ಅರ್ಥ ಆಗತ್ತೆ, ಶ್ಲೋಕಗಳು ಅರ್ಥ ಆದರೆ ಅಧ್ಯಾಯ ಅಥವಾ ಸರ್ಗ ಅರ್ಥ ಆಗತ್ತೆ, ಅಧ್ಯಾಯಗಳು ಅರ್ಥ ಆದರೆ ಕಾಂಡ ಅರ್ಥ ಆಗುತ್ತೆ, ಕಾಂಡಗಳು ಅರ್ಥ ಆದರೆ ರಾಮಾಯಣ ಅರ್ಥ ಆಗುತ್ತೆ ಪೂರ್ತಿ ಇದು ಅಂತ. ಹಾಗಾಗಿ ಅರ್ಥ ಮಾಡಿಸೋ ಪ್ರಯತ್ನ ಅಲ್ಲಿದೆ ನೋಡಿ ಅಂತ. ಅದನ್ನೇ ತಗೊಂಡಿರ್ತಕ್ಕಂಥದ್ದು. ನಮ್ಮ ಕಷ್ಟ ಏನಂದರೆ ಈ ಕಡೆ ಸಂಪ್ರದಾಯ ಬಿಟ್ಟಿದ್ದೀವಿ ಅಂತಲೂ ಕೂಡ ಹೇಳ್ಕೊಳ್ಳೋ ಆಗಿಲ್ಲ ನಾವು ಪೂರ್ತಿಯಾಗಿ. ಪ್ರೀತಿಯಿಂದ ಹೇಳ್ತಾ ಇರೋಂಥದ್ದು. ಆ ಕಡೆಯಿಂದ ಅದು ಸರಿಯಾದ ಕ್ರಮ ಅಂತ, ಸರಿಯಾದ ದಾರಿ ಅಂತ. ಹಾಗೆ ಕಾಳಿದಾಸ ಹೇಳ್ತಾನೆ ಒಂದು ಮಾತನ್ನು, ಪುರಾಣ ಮಿಥ್ಯೇವನ ಸಾಧು ಸರ್ವಂ ನವಮಿತ್ಯವದ್ಯಂ. ಅಂದರೆ ಹೊಸತು ಒಂದು ಮಾತ್ರಕ್ಕೆ ನೀವು ತಿರಸ್ಕಾರ ಮಾಡಬೇಕಾಗಿಲ್ಲ, ಹಳತು ಒಂದು ಮಾತ್ರಕ್ಕೆ ಎಲ್ಲವೂ ಗ್ರಾಹ್ಯ ಆಗಿರುತ್ತೆ ಅಂತೇನಿಲ್ಲ. ಇವತ್ತಿನ ಕಾರ್ಯಕ್ಕೆ ಸ್ವಲ್ಪ ತಿರುಗಿಸಿ ಹೇಳಬೇಕಾಗುತ್ತೆ. ಅದನ್ನು ಎಲ್ಲ ಮಾಡರ್ನ್ ಲೇಟೆಸ್ಟ್ ಒಂದು ಮಾತ್ರಕ್ಕೆ ಚೆನ್ನಾಗಿರುತ್ತೆ ಅಂತೇನಿಲ್ಲ, ಹಳತು ಒಂದು ಮಾತ್ರಕ್ಕೆ ಹಾಡು ಅಂತಲೂ ಕೂಡ ಏನಿರಲ್ಲ ಅಂತ ಹೇಳ್ತಾರಲ್ಲ. ಕಾಳಿದಾಸ ಹೇಳ್ತಾನೆ, ಸಂತಃ ಪರೀಕ್ಷೆ ಅನ್ಯತರದ್ಭಜಂತೆ ಅಂತ. ತಿಳುವಳಿಕೆ ಇದ್ದವನಾದರೆ ಪರೀಕ್ಷೆ ಮಾಡಿ ನೋಡಿ ಯಾವ್ದು ಬೇಕೋ ಅದನ್ನು ಆಯ್ಕೆ ಮಾಡ್ಕೋತಾನೆ ಅಂತ, ಬೇಕಾದ್ದನ್ನು. ಹಾಗೆ ಆಧುನಿಕ ಜಗತ್ತಿಂದಲೂ ಕೂಡ ಈ ಒಂದು ಸಂಗತಿಯನ್ನು ಆಯ್ಕೆ ಮಾಡಿಕೊಂಡು ಸ್ವಲ್ಪ ಮಾಮೂಲಿ ಪುಸ್ತಕಗಳು ಏನು ಬಂದಿದೆ ಅದರ ಶೈಲಿಯನ್ನು ಬಿಟ್ಟು, ಯಾಕೆಂದರೆ ನಿಮ್ಮ ಬುಲೆಟ್ ಪಾಯಿಂಟ್ಸ್ ಬಳಸ್ತಾ ಇದ್ದರೆ ದೊಡ್ಡ ಪ್ಯಾರಾಗ್ರಾಫ್ ಆಗುತ್ತೆ. ಆ ದೊಡ್ಡ ಪ್ಯಾರಾಗ್ರಾಫು ನೋಡಿ ನೀವು ಹೆದರು ಬಿಡ್ತೀರಿ. ನೀವು ಅದನ್ನು ಆ ಪ್ಯಾರಾಗ್ರಾಫ್ ಬಿಡ್ತೀರಿ, ಓದಲ್ಲ ನೀವು ಅದನ್ನು. ಓದಬೇಕಂತ ಅನಿಸ್ಬಿಡುತ್ತೆ. ಯಾಕೆಂದರೆ ಇವತ್ತಿನ ಸಮಾಜ ಆಗಿದೆ ಅಂದರೆ ದೊಡ್ಡದು ಅಂದರೆ ಭಯಪಡುತ್ತೆ ಅಂತ.
ಚಿಕ್ಕದು ಬೇಕು ಕೆಲವುದು ಕೂಡ, ಇನ್ಸ್ಟಂಟ್ ಬೇಕು, ಚಿಕ್ಕದು ಬೇಕು, ಅಂಥ ಪ್ರಪಂಚ ಇದು ಅಂತ. ಹಾಗಾಗಿ ತಾವು ಅದನ್ನು ಗುರುತಿಸಿದ್ದು ತುಂಬ ಸಂತೋಷ ಆಯಿತು ನಮಗೆ. ನಾವೊಂದು ಮಾತನ್ನು ಹೇಳಬೇಕು. ಈ ರವಿಶಂಕರ್ ತುಂಬ ವಿಚಿತ್ರವಾಗಿದೆ ಅಂತ ಅನ್ಸ್ಬಿಡುತ್ತೆ ನಮಗೆ. ಯಾಕೆಂದರೆ ಅವರು 4-5 ದಿನಗಳ ಕಾಲ ಈ ಭಾವರಾಮಾಯಣವನ್ನು ಅಧ್ಯಯನ ಮಾಡಿದ್ದಾರೆ. ಅವರು ಅಂದರೆ ಒಂದು ಸರಿ ಓದೋಕ್ಕೆ 4-5 ದಿನಗಳ ಸಮಯ ತಗೊಂಡ್ರಂತೆ. ಆಮೇಲೆ ಅವರ ಮನೆಯವರ ಕಡೆಯಿಂದ ಇಡೀ ಪುಸ್ತಕವನ್ನು ಓದಿಸಿ ರೆಕಾರ್ಡ್ ಮಾಡಿಸಿ ಮತ್ತೆ ಕೇಳಿದ್ದಾರೆ. ಅವರು ಅದನ್ನು ಪುನಃ ಪೂರ್ತಿಯಾಗಿ ಕೇಳಿದ್ದಾರೆ. ಸ್ವಲ್ಪ ಕಣ್ಣಿನ ಒಂದು ಸಣ್ಣ ಕಣ್ಣಿನ ಸಮರ್ಪಟ್ಟೆ ಅಂತ ಅವರು ಒಳಗಿನ ಕಣ್ಣು ತುಂಬ ಚೆನ್ನಾಗಿದೆ ಅವರದ್ದು. ಆದರೆ ಹೊರಗಡೆ ಕಣ್ಣಿನ ಸ್ವಲ್ಪ ಸಮಸ್ಯೆ ಇದ್ದಿದ್ದರಿಂದ ಮತ್ತೆ ಓದೋಕ್ಕೆ ಕಷ್ಟ ಆಗೋಕ್ಕೆ ಸಲುವಾಗಿ ಅವ್ರ ಮನೆಯವರು ಕೂಡ ಎಂಥ ಒಂದು ಅಂತ ಹಿಡಿತಿರೋ ಅಪರೂಪ ಅಂತ ಅನ್ಕೋತೀವಿ ನಾವು. ಇಡೀ ಪುಸ್ತಕ ಅವ್ರ ಗಂಡನಿಗೋಸ್ಕರ ಆಕೆ ಓದಿದ್ದನ್ನು ಇವರು ಪುನಃ ಮತ್ತೊಮ್ಮೆ ಅದನ್ನು ಕೇಳಿ, ಈಗ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದರೆ ಭಾವರಾಮಾಯಣದಲ್ಲಿ ಏನಾದ್ರು ನಮಗೆ ಗೊತ್ತಿಲ್ಲದೆ ನಾವು ಅವ್ರನ್ನ ಕೇಳಬೇಕಾಗಿದೆ ಅಂತ, ರವಿಶಂಕರ್ ಅವ್ರನ್ನ ಕೇಳಬೇಕಾಗಿದೆ ಅಂತ. ನಾವೊಂದು ಮಾತು ಹೇಳ್ತೀವಿ, ಸಾರ್ಥಕ ಅನಿಸ್ಬಿಡುತ್ತೆ ಅಂತ. ಇಂಥ ಒಬ್ಬರು ಓದುಗರು ಸಿಕ್ಕಿದರೆ ಬರೆದವರ ಬರೆಯೋ ಶ್ರಮ ಇರುತ್ತಲ್ಲ, ಸಾರ್ಥಕ ಅಂತ ಅನಿಸ್ಬಿಡುತ್ತೆ ಅಂತ. ಇನ್ನೂ ಇಂಥದ್ದು 10 ಮಾಡೋಣ ಕೆಲಸ ಅಂತ ಅನಿಸುತ್ತೆ ಅಂತ. ಇದು ಒಂದು ರೀತಿ ಲೇಖಕನ ಧನ್ಯತೆ ಅಂತ ನಾವು ಹೇಳ್ತೀವಿ ಅಂತ. ಯಾಕೆಂದರೆ ಅವರು ತುಂಬ ಬ್ಯುಸಿ ಇರ್ತಕ್ಕಂಥ ಒಬ್ಬರು ವ್ಯಕ್ತಿಯವರು, ತುಂಬ ಬ್ಯುಸಿ ಇರ್ತಕ್ಕಂಥವ್ರು. ಅವರು ಸಲಹೆಗೆ ಕಂಪ್ನಿಗಳು ಕಾಯ್ಕೊಂಡು ಕೂತಿರ್ತವೆ. ಕಂಪ್ನಿಗಳು ಅಂದರೆ ಟೈಮ್ ಈಸ್ ಮನಿ ಅಂತ ಆ ಥರ ಹೋಗುತ್ತೆ ಅಲ್ಲೆಲ್ಲ ಅಂತ. ಅದರ ಮಧ್ಯದಲ್ಲಿ ನೀವು ಇಷ್ಟು ಸಮಯ ಭಾವರಾಮಾಯಣಕ್ಕೆ ಕೊಟ್ಟಿದ್ದು, ಒಂದು ತಪಸ್ಸಿನ ಥರ ಮಾಡಿದ್ದು ತುಂಬ ವಿಶೇಷ ಅಂತ ಅನಿಸ್ಬಿಡ್ತು ನಮಗೆ. ಗುರುಗಳೇ, ನಿಮ್ಮ ಈ ಮಾತನ್ನು ಕೇಳಿದ್ದು ನನ್ನ ಜೀವನದ ಸಾರ್ಥಕ್ಯ. ಥ್ಯಾಂಕ್ ಯು ಸೋ ಮಚ್. ಶೈಲಿ ಬಗ್ಗೆ ಇನ್ನೊಂದಷ್ಟು ವಿಸ್ತರಿಸೋದಿತ್ತು, ಸಮಯದ ಅಭಾವದಿಂದಾಗಿ ಸ್ಥೂಲವಾಗಿ ಹೇಳ್ಬಿಡ್ತೀನಿ. ಒಂದು, ಅದರಲ್ಲಿ ಈ ಪ್ರೆಸೆಂಟೇಷನ್ ಅಥವಾ ಮ್ಯಾನೇಜ್ಮೆಂಟ್ ಸ್ಟೈಲ್ ಬಂದಿರುವಂಥದ್ದು. ಎರಡನೇದು, ಈ ಮೈಥಾಲಜಿನ ಹೇಳೋದು ಸುಲಭದ್ದಲ್ಲ. ಶಬ್ದಾಡಂಬರ ಸಹಜವಾಗೇ ಬಂದ್ಬಿಡುತ್ತೆ ಅಲ್ಲಿ. ಶಬ್ದಾಡಂಬರ ಇಲ್ಲದೆಯೂ ರಸವತ್ತಾದ ಭಾಷೆಯಲ್ಲಿ ಅದನ್ನು ಪ್ರಸ್ತುತಪಡಿಸಿರುವಂಥದ್ದು ಎರಡನೇದು. ಮೂರನೇದು, ಗುರುಗಳಿಗೆ ಬಹುಶಃ ಇದ್ದಂಥ ಚಾಲೆಂಜ್ ಏನಪ್ಪ ಅಂತಂದರೆ, ರಾಮಾಯಣದ ಕಥೆಯನ್ನು ಹೇಳದೆ ಈ ರಾಮಾಯಣದ ಪೂರ್ವ ಪೀಠಿಕೆಯನ್ನು ಹೇಳಬೇಕಾದ್ರೆ ಹೇಗೆ ಇಲ್ಲಿ ನಡೆಯುವಂಥ ಘಟನೆಗಳೆಲ್ಲವೂ ಮುಂದೊಂದು ದಿನ ರಾಮಾಯಣವಾಗುತ್ತೆ ಅನ್ನೋದನ್ನ ಹೇಳಬೇಕಲ್ಲ. ಈಗ ಮುಂದಕ್ಕೆ ಹೋಗ್ಬಿಟ್ಟು ಹಿಂದಿನ ಫ್ಲ್ಯಾಶ್ ಬ್ಯಾಕಲ್ಲಿ ಕತೆ ಹೇಳೋದು ಬಹಳ ಸುಲಭ. ಆದರೆ ದಿಸ್ ರಿಕ್ವೈರ್ಸ್ ಅ ಸರ್ಟನ್ ಪ್ರಾಸ್ಪೆಕ್ಟಿವ್ ಆ್ಯಂಡ್ ರಿಟ್ರಾಸ್ಪೆಕ್ಟಿವ್ ಸ್ಟೈಲ್. ಅದನ್ನೂ ನಾವು ಪುಸ್ತಕದಲ್ಲಿ ಕಾಣ್ತೀವಿ. ಮಾತಾಡೋದಕ್ಕೆ ಬಹಳ ವಿಷಯ ಇದೆ. ಗಜಾನನ ಶರ್ಮಾ ಅವರು ಇಲ್ಲೇ ಇದ್ದಾರೆ. ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲಿದೆಯೋ ರಾಮ. ಗುರುಗಳೇ, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಮ್ಮೆಲ್ಲರ ಹೃದಯಕ್ಕೆ. ಇದು ರಾಮಾವತರಣಕ್ಕೆ ಮುಗಿಯುತ್ತಾ ಅಥವಾ ಒಳ್ಳೆ ಪಿಕ್ಚರ್ ಥರ, ಒಳ್ಳೆ ಪುಸ್ತಕಗಳ ಥರ ಸೀಕ್ವೆಲ್ಗಳು ಬರುತ್ತವಾ, ಪೂರ್ತಿ ರಾಮಾಯಣವಾಗುತ್ತಾ? ಈ ಪುಸ್ತಕಕ್ಕೆ ಸೀಕ್ವೆಲ್ಗಳು ಬರುತ್ತವಾ? ಪುಸ್ತಕಕ್ಕೆ ಸೀಕ್ವೆಲ್ಗಳು ಬರ್ತಾವ ಅಂತ ಪ್ರಶ್ನೆ ಇರುವಂಥದ್ದು. ಬರಿತಾ ಇದ್ದೀವಿ ಈಗಾಗಲೇ. ಈಗ ಮೊದಲನೇ ಪುಸ್ತಕ ರಾಮ ಅವತರಣ, ರಾಮನ ಜನ್ಮದ ಬಗ್ಗೆ ಬರೆದ್ವು. ಈಗ ಮುಂದೆ ಬರುತ್ತಾ ಇರ್ತಕ್ಕಂಥದ್ದು ಒಂದು ರಾಮನ ಜಾತಕದ ಕುರಿತಾಗಿ ಬರಿತಾ ಇದ್ದೀವಿ. ತಕ್ಷಣ ಬರುವಂಥದ್ದು ಜಾತಕ ಅಲ್ವಾ, ಹುಟ್ಟಿದ ಕೂಡಲೇ ಜಾತಕದ ಬಗ್ಗೆ ಬರಿತಾ ಇದ್ದೀವಿ, ಜನ್ಮ ಕುಂಡ್ಲಿ ಬಗ್ಗೆ. ಏನು ಬರಿತಾ ಇರೋದು ಅಂದರೆ ನಿಮ್ಗೆ ಈಗಲೇ ಅದನ್ನು ಹೇಳ್ಬಿಡ್ತೀವಿ, ಇಲ್ಲೇನು ಸಸ್ಪೆನ್ಸ್ ಏನಿಲ್ಲ. ಭಾವರಾಮಾಯಣ ಅಲ್ಲ ಅದು. ಆ ಭಾವರಾಮಾಯಣಕ್ಕಿಂತ ಹೊರಗೆ ಬಂದು ನಿಲ್ಲುತ್ತೆ, ಅದು ಪ್ರತ್ಯೇಕ ನಿಲ್ಲುತ್ತೆ. ಯಾಕೆಂದರೆ ಭಾವಕ್ಕಿಂತ ಹೆಚ್ಚು ಬೇರೆ ವಿಷಯಗಳಿದ್ದಾವೆ ಅದರಲ್ಲಿ. ಏನಿರುತ್ತೆ ಅಂದರೆ, ರಾಮ ಹುಟ್ಟಿದಾಗ ಗ್ರಹಗತಿ ಏನಿತ್ತು ಅನ್ನೋ ನಿರೂಪಣೆ ರಾಮಾಯಣದಲ್ಲಿದೆ. ಆ ಗ್ರಹಗತಿ ಹಾಗಿದ್ದಾಗ ಅದು ಏನನ್ನು ಸೂಚಿಸುತ್ತೆ ಅನ್ನೋದು ಜ್ಯೋತಿಷ ಶಾಸ್ತ್ರದಲ್ಲಿದೆ. ಜ್ಯೋತಿಷ ಶಾಸ್ತ್ರದಲ್ಲಿ ಆ ಗ್ರಹಗತಿಗಳು ಏನನ್ನು ಸೂಚಿಸ್ತವೆ, ಯಾವ ಘಟನೆಗಳನ್ನು, ಯಾವ ಆಗು ಹೋಗುಗಳನ್ನು ಸೂಚಿಸ್ತೇವೆ ಅನ್ನುವಂಥದ್ದು ಅಲ್ಲಿದೆ, ಜ್ಯೋತಿಷ ಶಾಸ್ತ್ರದಲ್ಲಿದೆ. ನಮ್ಮ ಪ್ರಯತ್ನ ಏನು ಅಂದರೆ, ಶಾಸ್ತ್ರಗಳು ಏನನ್ನು ಹೇಳ್ತವೋ ಅಂಥ ಘಟನೆಗಳು ರಾಮನ ಜೀವನದಲ್ಲಿ ಆಗಿದಾವೋ ಇಲ್ವೋ. ಅಂದರೆ ಜ್ಯೋತಿಷ ಅದು ಒಂದು ವಿಜ್ಞಾನವೋ ಅಥವಾ ಪುರಾಣವೋ ಅನ್ನೋದನ್ನು
ಆ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ. ಹಾಗಾಗಿ ಇಡೀ ರಾಮನ ಬದುಕು ಸಣ್ಣ ಸಣ್ಣ ಘಟನೆಗಳು ಕೂಡ ತಗೊಳ್ತಾ ಇದ್ದೀನಿ ಅದರಲ್ಲಿ. ಗ್ರಹಸ್ಥಿತಿ ಪೂರ್ತಿ ಸಿಕ್ಕೋದಿಲ್ಲ ನಮಗೆ. ಮುಂದಿನ ಗ್ರಂಥಗಳೆಲ್ಲ ಬೇರೆ ಬೇರೆ ಕಡೆಯಿಂದ ಉಲ್ಲೇಖ ಮಾಡಿದ್ದೇವೆ. ಆದರೆ ರಾಮಾಯಣದಲ್ಲಿ ನಿಮಗೆ ಎಲ್ಲ ಗ್ರಹಗಳು ಸಿಗೋಲ್ಲ. ಉದಾಹರಣೆ ಬುಧನ ಬಗ್ಗೆ ಅಲ್ಲಿ ಉಲ್ಲೇಖ, ಬುಧನ ಸ್ಥಿತಿ ಗೊತ್ತಾಗಲ್ಲ ನಮಗೆ, ರಾಹುಕೇತುಗಳದ್ದು ಗೊತ್ತಾಗಲ್ಲ, ಉಳಿದ ಗ್ರಹಗಳದ್ದು ಗೊತ್ತಾಗುತ್ತೆ, ಲಗ್ನ ಗೊತ್ತಾಗುತ್ತೆ, ಇದೆಲ್ಲ ಗೊತ್ತಾಗುತ್ತೆ. ಹಾಗಾಗಿ ಇದಿಷ್ಟನ್ನು ಆಧರಿಸಿ ಎಷ್ಟೆಷ್ಟೋ ಘಟನೆಗಳನ್ನು ಹೇಳ್ಬಿಡ್ಬೋದು ಅಂತ ಹೇಳಕ್ಕೆ ಬರುತ್ತೆ ಅಂತ. ಹಾಗಾಗಿ ಜಗನ್ನಾಯಕನ ಜಾತಕ ಅನ್ನೋ ಹೆಸರಲ್ಲಿ ರಾಮನ ಜನ್ಮಕುಂಡಲಿ ಮತ್ತು ನಡೆದ ಘಟನಾವಳಿಗಳು ಅದು ಹೇಗೆ ಸಮನ್ವಯ ಆಗುತ್ತೆ ಅನ್ನೋದನ್ನು ಬರಿತಾ ಇದ್ದೀವಿ. ಒಂದಷ್ಟು ದೂರ ಬಂದಿದೆ ಅದು. ಮತ್ತು ನಮ್ಮ ಮನಸ್ಸಲ್ಲಿ ಏನಿತ್ತು ಅಂದರೆ ಒಂದು 3-4 ರೀತಿಯ ರಾಮಾಯಣಗಳು ಬರೀಬೇಕು ಅಂತ ನಮ್ಮ ಮನಸ್ಸಲ್ಲಿತ್ತು. ಒಂದು ಈ ಭಾವರಾಮಾಯಣ ನಡೀತಾ ಇದೆ ಅದೀಗ. ಇನ್ನೊಂದು ಅಜ್ಞಾತ ರಾಮಾಯಣ ಅಂತ. ಅಜ್ಞಾತ ರಾಮಾಯಣ ಅಂದರೆ ಸಾಮಾನ್ಯ ಜನಕ್ಕೆ ಗೊತ್ತಿಲ್ಲ ರಾಮಾಯಣ ಅಂತ. ಉದಾಹರಣೆಗೆ ಇಡೀ ರಾಮಾಯಣದಲ್ಲಿ ಹನುಮಂತ ಎಲ್ಲೂ ಗದೆ ಹಿಡಿದಿಲ್ಲ. ವಾಲ್ಮೀಕಿ ರಾಮಾಯಣ ತಗೊಂಡ್ರೆ ಹನುಮಂತ ಗದಾಧರ ಅಲ್ಲ, ಅಲ್ಲಿ ಭೀಮ ಗದಾಧರ ಪ್ರಶ್ನೆ ಇಲ್ಲ. ಆದರೆ ಹನುಮಂತನ ವರ್ಣನೆಗಳು ಬರ್ತಕ್ಕಂಥದ್ದೆಲ್ಲ ಅವರೆಲ್ಲ ಇಡೀ ವಾನರ ವೀರರೇ ಹಾಗೆ ಅಂತ. ಅವರು ಬರೀ ಗೈಗಳಿಂದ ಯುದ್ಧ ಮಾಡ್ತಾ ಇದ್ದವರು. ಹಲ್ಲುಗಳೋ ಅಥವಾ ಉಗುರುಗಳೋ ಅಥವಾ ಮಂಡಿಯೋ ಮುಷ್ಟಿಯೋ ದೇಹವೇ ಆಯುಧ ಅವರಿಗೆ ಅಂತ. ಇನ್ನು ಹೆಚ್ಚಿನದು ಬೇಕು ಅಂದರೆ ಪರ್ವತಗಳೋ ಅಥವಾ ವೃಕ್ಷಗಳೋ ಬಂಡೆಗಳೋ ನಿಸರ್ಗದಿಂದ ತಗೋತಾ ಇದ್ದರು ಆಯುಧಗಳನ್ನು. ಆದರೆ ಈ ಕೃತ್ರಿಮ ಆಯುಧಗಳನ್ನು ಬಳಸ್ತಾ ಇರಲಿಲ್ಲ, ಕೃತ್ರಿಮವಾದ ಕವಚಗಳನ್ನು ಕೂಡ ಬಳಸ್ತಾ ಇರಲಿಲ್ಲ. ಇಂಥ ಅನೇಕ ಸಂಗತಿಗಳು, ಇನ್ನೂ ಎಷ್ಟೋ ಸಂಗತಿಗಳಿದ್ದಾವೆ. ಸಾಮಾನ್ಯವಾಗಿ ರಾಮಾಯಣದಲ್ಲಿದೆ ಅದು, ಆದರೆ ಸಾಮಾನ್ಯ ಜನಕ್ಕೆ ಗೊತ್ತಿಲ್ಲ ಅಂತ. ಅದು ಅಜ್ಞಾತ ರಾಮಾಯಣ ಅಂತ ಬರೀಬೇಕು ಅಂತ ಅಂದ್ಕೊಂಡಿದ್ವು. ತತ್ವ ರಾಮಾಯಣ ಅಂತ ಬರೀಬೇಕು ಅಂತ ಅಂದ್ಕೊಂಡಿದ್ವು ಇನ್ನೊಂದು. ಯಾಕೆಂದರೆ ಕಥೆ ಹಿಂದೆ ತತ್ವ ಇರುತ್ತೆ, ತತ್ವಗಳನ್ನು ಮಾತ್ರ ನಿರೂಪಣೆ ಮಾಡ್ತಾ ಹೋಗ್ತಕ್ಕಂಥದ್ದು ಅಂತ. ಹಾಗೆ 3-4 ಸಂಗತಿಗಳು ಮನಸ್ಸಲ್ಲಿತ್ತು. ಅದೆಲ್ಲ ಯಾವಾಗ ದೇವರು ನಡೆಸ್ಕೊತಾನೋ ಅವಾಗ ಆಗತ್ತೆ, ಎಷ್ಟು ನಡೆಸ್ಕೊತಾನೋ ಅಷ್ಟಾಗತ್ತೆ. ಪ್ರಕೃತ ಅರ್ಧದಲ್ಲಿರೋ ಅಂದರೆ ನಡೀತಾ ಇರೋ ಗ್ರಂಥ ಯಾವುದು ಅಂದರೆ ಜಗನ್ನಾಯಕನ ಜಾತಕ. ರಾಮನ ಜನ್ಮಕುಂಡ್ಲಿ ಅದು ಹೇಗೆ ಸಮನ್ವಯ ಆಗುತ್ತೆ ಜೀವನದಲ್ಲಿ ಅಂತ. ಆ ಜನ್ಮಕುಂಡ್ಲಿಯೇ ರಾಮಾಯಣವಾಗಿ ಹೇಗೆ ಪರಿವರ್ತಿತ ಆಗುತ್ತೆ ಅನ್ನೋದನ್ನು ನಾವು ರಚನೆ ಮಾಡುವಂಥ ಚಿಕ್ಕ ಪ್ರಯತ್ನದಲ್ಲಿದ್ದೀವಿ. ಅರ್ಧ ದೂರ ಬಂದಿದ್ದೀವಿ. ಮಾತನ್ನು ನಾವು ಪೂರ್ತಿ ಮಾಡ್ತಾ ಇದ್ದೀವಿ. ಯಾಕೆಂದರೆ ಮತ್ತೆ ಭಾಷಣ ಇಲ್ಲ ಈ ಸರ್ತಿ. ಸಂಭಾಷಣವೇ ಭಾಷಣ ಹೊರತು ಬೇರೆ ಭಾಷಣ ಅಂತಿಲ್ಲ ಈ ಕಾರ್ಯಕ್ರಮದಲ್ಲಿ. ಮುಂದೆ ಪೂಜ್ಯ ಮಂತ್ರಾಲಯದ ಗುರುಗಳು ಮಾತಾಡ್ತಾರೆ, ನಾವು ಮಾತಾಡೋಕ್ಕಿಲ್ಲ. 1-2 ಭಾವ ಹಂಚಿಕೊಂಡು ಪೂರ್ಣ ಮಾಡ್ತಾಯಿದ್ದೀವಿ ಅದನ್ನು. ಅದೊಂದು ಸಂಕೋಚ, ಇನ್ನೊಂದು ಸಂತೋಷ. ಈ 2 ಭಾವಗಳು ನಮ್ಮಲ್ಲಿ ಇವತ್ತು ಈ ಸಮಯದಲ್ಲಿ ಉಕ್ಕಿ ಹರಿತಾ ಇದ್ದಾವೆ. ಸಂಕೋಚ ಯಾಕೆಂದರೆ ಇಷ್ಟು ಸಂಭ್ರಮ, ಎಂಥ ವೈಭವ, 4 ಅಕ್ಷರ ಗೀಚಿದ್ದಕ್ಕೆ ಇದೇನಪ್ಪ ಇದು ಒಂದು ಪುಷ್ಪರೂಪ ಇದರದ್ದು ಅಂತ ಅನ್ಸೋ ಥರ ಇದೆ. ಚರಿತ್ರೆ ರಾಮನದ್ದು, ಗ್ರಂಥ ವಾಲ್ಮೀಕಿಗಳದ್ದು. ಸಂಸ್ಕೃತ ಭಾಷೆಯನ್ನು ನಮಗೆ ಯಾರೋ ಚಿಕ್ಕ ವಯಸ್ಸಲ್ಲಿ ಯಾರೋ ಕಲಿಸ್ಕೊಟ್ರು. ನಮಗೆ ಬೆಳೆದ ಮೇಲೆ ಇನ್ಯಾರೋ ದೃಷ್ಟಿಯನ್ನು ಕೊಟ್ಟರು. ಸತ್ಯನಾರಾಯಣ ಶರ್ಮಾ ಅವರ ಹೆಸರನ್ನು ನಾವು ಹೇಳಬೇಕು. ಯಾಕೆಂದರೆ ಸಂಸ್ಕೃತ ಅಕ್ಷರಗಳನ್ನು ಅವರೇ ಹೇಳ್ಕೊಟ್ಟಿದ್ದು ಚಿಕ್ಕ ವಯಸ್ಸಲ್ಲಿ ನಮಗೆ ಅವರು. ಹಾಗೆ ಸಂಸ್ಕೃತ ಭಾಷೆ ಹೇಳ್ಕೊಡೋದು ಕೂಡ ಅವರ ಪಾತ್ರ ತುಂಬ ಇರ್ತಕ್ಕಂಥದ್ದು. ಅದು ಗೊತ್ತಿಲ್ಲದೆ ಇದ್ದಿದ್ರೆ ರಾಮಾಯಣ ಓದೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಬೆಳೆದ ನಂತರ ಸನ್ಯಾಸ ಸ್ವೀಕಾರದ ನಂತರ ಮೈಸೂರಿನಲ್ಲಿ ಅಧ್ಯಯನ ಮಾಡ್ತಾ ಇದ್ದಾಗ 2 ವಿದ್ವಾಂಸರು, ಒಬ್ಬರು ರಾಮಭದ್ರಾಚಾರ್ಯರು ಅಂತ, ಇನ್ನೊಬ್ಬರು KL ಶಂಕರನಾರಾಯಣ ಜೋಯಿಸರು ಅಂತ, ಇವರಿಬ್ಬರು ವಿದ್ವಾಂಸರು ದೃಷ್ಟಿಯನ್ನು ಕೊಟ್ಟರು ಅಂತ. ಅವ್ರು ಕೊಟ್ಟ ದೃಷ್ಟಿಯೇ ಮುಂದೆ ಏನಾದ್ರು ಒಳ್ಳೆಯದು ಅಂತಿದ್ದರೆ ಅದು ಅಲ್ಲಿಂದಲೇ ಅವ್ರು ಕೊಟ್ಟ ದೃಷ್ಟಿಯೇ ಫಲವಾಗಿ ಬಂದಿರತಕ್ಕಂಥದ್ದು. ಅದು ಇದರಲ್ಲಿ ನಮ್ಮದೇನು ಅಂತ ತಗೊಂಡ್ರೆ ನಮಗೊಂದು ಪೂಜ್ಯ ಅಂದರೆ 0 ಅಂತ, ಆ 0 ಮಾತ್ರ ಕಾಣಿಸುತ್ತೆ ಅಂತ, ಬೇರೆ ಏನೂ ಇಲ್ಲ ಅಂತ. ನಮಮ ಅನ್ನೋ ಶಬ್ದ ಬಿಟ್ಟರೆ ಬೇರೆ ಏನು ಕೂಡ ನಮಗೆ ಮನಸ್ಸಿಗೆ ಬರೋದಿಲ್ಲ. ಹಾಗಾಗಿ ಈ ಕೃತಿಯಲ್ಲಿ ನಮ್ಮ ಪಾತ್ರ 0, ನಮ್ಮ ಪಾತ್ರ ಈ ಕೃತಿಯಲ್ಲಿ ಏನೂ ಇಲ್ಲ ಅನ್ನೋದನ್ನು ಇನ್ನೊಮ್ಮೆ ನಾವು ಈ ಸಮಯದಲ್ಲಿ ಉಲ್ಲೇಖ ಮಾಡೋಕ್ಕೆ ಇಷ್ಟಪಡ್ತೀವಿ. ಮತ್ತು ಒಂದು ಕಿರೀಟ ಬೇಕು ನಮಗೆ. ಈ ಭಾವರಾಮಾಯಣ ಬರೆದಿದ್ದಕ್ಕೆ ಮುಂದೆ ಏನೋ ಬರೀತಾ ಇರೋದಕ್ಕೆ ಒಂದು ಕಿರೀಟ ಬೇಕು. ಯಾವ ಕಿರೀಟ ಬೇಕು ಅಂದರೆ ನಿರಹಂಕಾರದ ಕಿರೀಟ ನಮಗೆ ಶಾಶ್ವತವಾಗಿರಲಿ ಅಂತ ಬಯಸ್ತೀವಿ ನಾವು. ಕೊಟ್ಟ ಕೊನೆಯವರೆಗೆ ನಿರಹಂಕಾರದ ಕಿರೀಟ, ನಮಮದ ಮಾಲೆ, ಇದು ಶಾಶ್ವತವಾಗಿದ್ದರೆ ಅಷ್ಟೇ ಸಾಕು ಅಂತ. ಹಾಗಾಗಿ ನಮಗೆ ಒಂದು ಥರದಲ್ಲಿ ತುಂಬ ಸಂಕೋಚ. ಯಾಕೆಂದರೆ ಯಾಕಪ್ಪ ಇಷ್ಟಲ್ಲ ಅಂತ ಅನಿಸ್ಬಿಡುತ್ತೆ. ಮತ್ತು ಇನ್ನೊಂದು ಕ್ಲಾರಿಫೈ ಮಾಡೋವಂಥದ್ದು, ನಮ್ಮ ಪಾತ್ರ ಏನು ಈ ಕಾರ್ಯಕ್ರಮದಲ್ಲೂ ಕೂಡ ನಮ್ಮ ಪಾತ್ರ ಏನೂ ಇಲ್ಲ. ಆ ಪುಸ್ತಕದ ಮುದ್ರಣ ಆಗಿದೆಯಲ್ಲ, ಅಲ್ಲೂ ಕೂಡ ನಮ್ಮ ಪಾತ್ರ ಏನೂ ಇಲ್ಲ. ನಮ್ಮದು ಮತ್ತು ನಮ್ಮ ಮಠದ ವ್ಯವಸ್ಥೆ ಮಧ್ಯೆ ಒಂದು ಅಗ್ರಿಮೆಂಟ್ ಏನಾಗಿದೆ ಅಂದರೆ ನಾವು ಬರ್ಕೊಡ್ಬೇಕಷ್ಟೇ ಅಂತ.
ಮುಂದೆ ಅವರು ಏನು ಅಂತ ನೋಡ್ಕೋತಾರೆ ಅಂತ. ಹಾಗಾಗಿ ಬರೆದ ನಂತರದ ಎಲ್ಲಕ್ಕೂ ಅವರೇ ಹೊಣೆ, ಮತ್ತು ಆ ಶ್ರೇಯಸ್ಸು ಕೂಡ ಅವರಿಗೂ ಸಲ್ಲಬೇಕು ಅಂತ. ಇದರ ಏನು ಇಷ್ಟು ಸುಂದರವಾಗಿ ಇದನ್ನು ಒಂದು ಹೊರಹೊಮ್ಮಿಸಿದಾರಲ್ಲ, ಇದು ಪೂರ್ತಿ ಆ ತಂಡಕ್ಕೆ ಅದು ಬರೆಸಿದವರು ಕೂಡ ಅವರೇ. ನಾನು ಬರೀಬೇಕು ಅಂತ ಮನಸ್ಸರಿದ್ರು ಕೂಡ ಬರೆದಿರಲಿಲ್ಲ. ನಮ್ಮ ಧರ್ಮಭಾರತಿ ಪತ್ರಿಕೆ ಮಧ್ಯದಲ್ಲಿ ನಿಲ್ಲಿಸಿದ್ವು ಆ ಕೊರೋನಾ ಕಾರಣದಲ್ಲಿ. ಮತ್ತು ಆರಂಭ ಮಾಡುವಾಗ ಒಂದು ಪ್ರಶ್ನೆ ನಮ್ಮ ಎದುರಿಗೆ ಬಂತು, ರಾಮಾಯಣ ಬರೀತೀರಾ ಅಂತ. ಬರೆದ್ರೆ ಧರ್ಮಭಾರತಿ ನಾನು ಮುಂದುವರಿಸ್ಬೋದು ಅಂತ. ಆಯಿತು ಬರಿತೀವಿ ಅಂತೆ ಆ ಚಾಲೆಂಜ್ ತಗೊಂಡು ಆ ಸಮಯದಲ್ಲಿ ಆ ರೀತಿ ಆರಂಭ ಆಗಿರ್ತಕ್ಕಂಥದ್ದು. ಇನ್ನು ಸಂಕೋಚದ ಕಥೆ ಆಯಿತು, ಮುಗಿಸ್ಬೇಕು ನಾವು ಇದನ್ನೀಗ. ಸಂತೋಷದ ವಿಷಯ ಏನು ಅಂದರೆ, ಯಾವ ಕಾಲದವನು ರಾಮ, ನಾವು ಯಾವ ಕಾಲದಲ್ಲಿದ್ದೇವೆ. ಎಷ್ಟು ರಾಮಾಯಣಗಳು ಬಂದು ಹೋಗಿದ್ದಾವೆ ಈತನ ಮಧ್ಯದಲ್ಲಿ. ರಾಮಾಯಣದ ಎಷ್ಟು ಅವತಾರಗಳು ನಡೆದೋಗಿದ್ದಾವೆ. ರಾಮಾವತಾರ ಆಯ್ತಲ್ಲ, ರಾಮಾಯಣದ ಅವತಾರಗಳು ಎಷ್ಟು ಕೋಟಿ ಆಗೋಗಿದ್ದಾವೆ ಅಂತ. ಆದರೆ ಮತ್ತೊಂದು ಕೃತಿ ಬಂತು ಅಂದರೆ ಎಂಥ ಒಂದು ಅದ್ಭುತ ಪ್ರತಿಕ್ರಿಯೆ ಸಮಾಜದ್ದಿರುತ್ತೆ ಅಂತ. ರಾಮ ಅಂದರೆ ಯಾರದು ಅಂತ, ಅದು ಏನದು ಅಂತ, ಎಂಥ ಶಕ್ತಿ ಅದಕ್ಕೆ ಅಂತ. ಪಕ್ಕದಲ್ಲಿ ಪೂಜ್ಯ ಮಂತ್ರಾಲಯದ ಪೀಠಾಧೀಶರು ಇದ್ದಾರೆ. ನಿಮ್ಗೊಬ್ಬರನ್ನು ನೋಡಿದಾಗ ರಾಯರು ನೆನಪಾಗ್ತಾರೆ, ರಾಯರ ಪ್ರತಿನಿಧಿಯವರು. ರಾಯರು ನೋಡಿದಾಗ ಯಾರು ನೆನಪಾಗ್ತಾರೆ ನಿಮಗೆ? ರಾಮ ನೆನಪಾಗ್ತಾನೆ. ರಾಯರು ಅವರು ದಂತಕಥೆ, ಅವರು ಗೊತ್ತಿಲ್ಲದವ್ರು ಯಾರಿದ್ದಾರೆ ಅವ್ರ ಬಗ್ಗೆ. ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಗೊತ್ತಿಲ್ಲದವ್ರು ಯಾರಿದ್ದಾರೆ. ಆದರೆ ರಾಘವೇಂದ್ರ ಸ್ವಾಮಿಗಳೇ ಹೀಗಿರಬೇಕಾದ್ರೆ ಅವರು ಆರಾಧನೆ ಮಾಡಿದ ರಾಮ ಹೇಗಿದ್ದಿರಬೇಕು ಅಂತ, ಎಂಥವನಾಗಿರ್ಬೇಕು ಅವನು, ಮೂಲರಾಮ, ಎಂಥ ಅದ್ಭುತ ಅದು ಅಂತ. ಹಾಗಾಗಿ ಆ ರಾಮನೆಂಬ ಅದ್ಭುತ, ಅವನು ಕಾಡಿಗೆ ಹೋದರೆ ಇಡೀ ನಾಡೇ ಕಾಡಿಗೆ ಹೋಯ್ತಂತೆ ಅವನ ಜೊತೆಯಲ್ಲಿ. ಅವನು ಮಹಾಪ್ರಸ್ಥಾನಕ್ಕೆ ನಿರ್ಯಾಣಕ್ಕೆ ಹೊರಟ್ರೆ ಇಡೀ ಅಯೋಧ್ಯೆ ನಿರ್ಜನ ಆಗತ್ತೆ, ನಿರ್ಮಾನುಷ ಆಗತ್ತೆ, ಎಲ್ಲ ಅವನಿಂದ ಹೋಗ್ತಾರೆ. ಕಾಡಿಗೆ ಹೋದರೂ ಜೊತೆಲಿ ಹೋಗ್ತಾರೆ ಜನಗಳು, ನಿರ್ಯಾಣಕ್ಕೂ ಜೊತೆಗೆ ಹೋಗಿ ನಿರ್ಯಾಣ ಹೊಂದ್ತಾರೆ ಜನಗಳು ಕೂಡ. ಇಡೀ ನಗರಕ್ಕೆ ನಗರವೇ ನಿರ್ಯಾಣವನ್ನು ಹೊಂದುತ್ತೆ. ಇನ್ನೊಬ್ಬ ನಾಯಕ ನಮಗೆ ಸಿಗಲ್ಲ ಈ ಭೂತಳದ ಚರಿತ್ರೆಯಲ್ಲಿ. ಇಂತಹ ಪ್ರಭಾವಶಾಲಿ ನಾಯಕ ಮತ್ತೊಬ್ಬ ನಿಮಗೆ ಸಿಗೋದಿಲ್ಲ ಅಂತ. ಹಾಗಾಗಿ ಅವನ ಮಹತಿ. ಹಾಗಾಗಿ ಈ ಕೃತಿ ಇದಕ್ಕೆ ಇಷ್ಟೊಂದು ಪ್ರತಿಕ್ರಿಯೆ, ಇದು ಇನ್ನೂ ಲೋಕಾರ್ಪಣೆ ಆಗ್ತಾ ಇದೆ. 6 ಬಾರಿ ಮುದ್ರಣ ಕಾಣ್ತಕ್ಕಂಥ ನಾವು ನಿರೀಕ್ಷೆ ಮಾಡಿರಲಿಲ್ಲ, ಅಂತ ಯಾವ ನಿರೀಕ್ಷೆ ಕೂಡ ನಮಗಿರಲಿಲ್ಲ. ಒಂದು 30,000 ಪ್ರತಿ ಹೋಗ್ತಾ ಇತ್ತು. ಇದಕ್ಕಿಂತ ಮುಂಚೆನೇ ಅದು ನಿಶುಲ್ಕವಾಗಿ ಜನರಿಗೆ ಒಂದು 30,000 ಪ್ರತಿ ಹೋಗ್ತಾ ಇತ್ತು ಧರ್ಮಭಾರತೀಯ ರೂಪದಲ್ಲಿ. ಅದನ್ನು ತೊಗೊಂಡ್ರೆ 36 ಮುದ್ರಣ ಆದಾಗತ್ತೆ ಅದು ಅಂತ. ಆ 30 ಇದು 6 ಸೇರಿದರೆ 36 ಮುದ್ರಣ ಆದಂತೆ ಆಗುತ್ತೆ ಅಂತ. ಇಂಥ ಒಂದು ಅದ್ಭುತ ಪ್ರತಿಕ್ರಿಯೆ ನಾವು ಕನಸು ಮನಸ್ಸಲ್ಲಿ ಕೂಡ ಎಣಿಸಿರಲಿಲ್ಲ. ಹಾಗಾಗಿ ತುಂಬ ಸಂತೋಷ ಆಗುತ್ತೆ. ಯಾಕೆಂದರೆ ಇನ್ನೂ ರಾಮನನ್ನು ಪ್ರೀತಿಸುವಂಥವ್ರು, ರಾಮನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡುವಂಥವ್ರು, ರಾಮನ ಆಕರ್ಷಣೆಗೆ ಒಳಗಾಗುವಂಥವ್ರು ಇಷ್ಟೆಲ್ಲ ಮಂದಿ ಈ ಸಮಾಜದಲ್ಲಿದ್ದಾರೆ ಅಂತ. ಹಾಗಾಗಿ ತುಂಬ ಒಂದು ಧನ್ಯತೆ ಭಾವ ತುಂಬಿದೆ. ಹರೇ ರಾಮ.